ವೆಲ್ಕಮ್ ಬ್ಯಾಕ್ ಟು ವಿಜುವಲ್ ವರ್ಸ್. ನಾನು ನಿಮ್ಮ ಹೋಸ್ಟ್ ಅರುಣ್ ಪ್ರಕಾಶ್. ಇವತ್ತಿನ ಲೈಟ್ ರೂಮ್ ವಿಡಿಯೋದಲ್ಲಿ ನಾವು ಡೆವಲಪ್ ಮಾಡಲ್ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ 2 ಎಪಿಸೋಡಲ್ಲಿ ನಾವು ಲೈಟ್ ರೂಮ್ ಕ್ಯಾಟಲಾಗ್ನ ಯಾವ ಥರ ಸೆಟ್ ಮಾಡಬೇಕು, ಲೈಟ್ ರೂಮ್ನ ಯಾವ ಥರ ಆಪ್ಟಿಮೈಸ್ ಮಾಡಬೇಕು, ಮತ್ತು ಲೈಬ್ರರಿ ಮಾಡೆಲ್ ಬಗ್ಗೆ ತಿಳ್ಕೊಂಡಿದ್ವಿ, ಮತ್ತು ಯಾವ ಥರ ಇಂಪೋರ್ಟ್ ಮಾಡಬೇಕು, ಮತ್ತು ಯಾವ ಥರ ಫಿಲ್ಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತು ಇನ್ನು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ. ಸೊ ಇವತ್ತು ನಾವು ಕಂಪ್ಲೀಟ್ಲಿ ಅಬೌಟ್ ಡೆವಲಪ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡೆವಲಪ್ ಮಾಡೆಲ್ ಅಂದರೆ ಏನು, ಅಲ್ಲಿ ಯಾವ್ಯಾವ ಥರ ಪ್ಯಾನಲ್ಸ್ ಇರುತ್ತೆ, ಯಾವ್ಯಾವ ಪ್ಯಾನಲ್ ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ಪ್ರಾಕ್ಟಿಕಲ್ ಆಗಿ ನಾವು ಒಂದೆರಡು ಫೋಟೋಸ್ ಮೇಲೆ ರೀಟಚಿಂಗ್ ಕೂಡ ಮಾಡೋದನ್ನ ತಿಳ್ಕೊಳ್ಳೋಣ. ಯಾವ ಥರ ಫೋಟೋಸ್ನ ಎಡಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಡೆವಲಪ್ ಮಾಡಲಲ್ಲಿದ್ದೀನಿ. ಸೊ ಇನ್ ಕೇಸ್ ಡೆವಲಪ್ ಮಾಡಲ್ಗೆ ಯಾವ ಥರ ನ್ಯಾವಿಗೇಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನೀವು ಲೈಬ್ರರಿ ಮಾಡೆಲ್ಗೆ ಲ್ಯಾಂಡ್ ಆಗ್ತೀರಿ. ಸೊ ಲೈಬ್ರರಿ ಮಾಡೆಲ್ ಈ ಥರ ಕಾಣುತ್ತೆ. ಸೊ ಈ ಥರ ಗ್ರಿಡ್ ಮಾಡೆಲ್ ಇರಬೇಕಾದ್ರೆ ಯಾವ ಫೋಟೋ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಮಾಂಡ್ ಆಪ್ಷನ್ 2ನ ಒತ್ತಿದ ತಕ್ಷಣ ಸೇಮ್ ಫೋಟೋ ಲೂಪ್ ಮೋಡಿಗೆ ಹೋಗ್ಬಿಟ್ಟು ಡೆವಲಪ್ ಮಾಡೆಲ್ಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಮ್ಮ ಹತ್ರ ಪ್ರೀಸೆಟ್ಸ್ ಇದೆ, ಸ್ನ್ಯಾಪ್ಶಾಟ್ಸ್ ಇದೆ, ಹಿಸ್ಟ್ರಿ ಇದೆ, ಮತ್ತು ಕಲೆಕ್ಷನ್ಸ್ ಇದೆ. ಓಕೆ, ಪ್ರೀಸೆಟ್ಸಲ್ಲಿ ನಾವು ಯಾವ್ಯಾವ ಪ್ರೀಸೆಟ್ಸ್ನ ನಾವು ರೆಡಿ ಮಾಡಿರ್ತೀವೋ ಅಥವಾ ಬೈ ಡಿಫಾಲ್ಟ್ ಆಗಿ ಲೈಟ್ ರೂಮಲ್ಲಿ ಯಾವ್ಯಾವ ಪ್ರೀಸೆಟ್ಸ್ ಇರುತ್ತೋ ಅದನ್ನೆಲ್ಲ ನಾವು ಈ ಪ್ರೀಸೆಟ್ ಮಾಡಲಲ್ಲಿ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಬೋದು. ಮತ್ತು ಯೂಸರ್ ಪ್ರೀಸೆಟ್ಸ್ ಅಂತ ನೋಡ್ತಿದ್ದೀರಾ, ಇಲ್ಲಿ ಅರುಣ್ ಟೆಸ್ಟ್ ಅಂತ ಇದನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದ್ರ ಮೇಲೆ ಹವನ್ ಮಾಡಿದ ತಕ್ಷಣ ಆ ಪ್ರೀಸೆಟ್ಸ್ ಯಾವ ಥರ ಅಪ್ಲೈ ಆಗುತ್ತೆ ಅಂತ ನಮಗೆ ಪ್ರಿವ್ಯೂ ಇಲ್ಲಿ ನ್ಯಾವಿಗೇಟರಲ್ಲಿ ಕೂಡ ತೋರಿಸುತ್ತೆ. ಮತ್ತು ಇಲ್ಲಿ ನಮ್ಮ ಹತ್ರ ಲೂಪ್ ಮೋಡಲ್ಲಿ ಮೇನ್ ಇಮೇಜ್ ಮೇಲೆ ಕೂಡ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು, ಬೇರೆ ಬೇರೆ ಪ್ರಿಸೆಟ್ಸ್ ಎಲ್ಲ ಇದೆ. ಡ್ರಾಪ್ ಡೌನ್ ಓಪನ್ ಮಾಡಿದರೆ ನಿಮ್ಗೆ ತುಂಬ ಪ್ರಿಸೆಟ್ಸ್ ಎಲ್ಲ ಸಿಗುತ್ತೆ. ಕೆಲವೊಂದು AI ಮಾಸ್ಕಿಂಗ್ ಇರುವಂಥ ಪ್ರಿಸೆಟ್ಸ್ ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ಬೈ ಡಿಫಾಲ್ಟ್ ಆಗಿರೋ ಕೆಲವೊಂದು ಇನ್ನಷ್ಟು ಪ್ರಿಸೆಟ್ಸ್ ಇದೆ ಅಡೋಬಿ ಕಡೆಯಿಂದ. ಸೊ ಅಡೋಬಿ ಡಿಫಾಲ್ಟ್ ಅಂತ ಇದೆ, ಕ್ಯಾಮ್ರಾ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಏನಾದರೂ ಕ್ಯಾಮ್ರಾ ಸೆಟ್ಟಿಂಗ್ಸ್ ಕರೆಕ್ಷನ್ ಮಾಡೋದಿದ್ರೆ ಆ ಥರ ಎಲ್ಲ ನೀವು ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಇಲ್ಲಿ ಕರ್ವ್ಸ್, ಗ್ರೈನ್ಸ್, ಆಪ್ಟಿಕ್ ಶಾರ್ಪ್ನಿಂಗ್ ಆ್ಯಂಡ್ ವಿನೆಟಿಂಗ್ ಪ್ರಿಸೆಟ್ಸ್ ಕೂಡ ಇದೆ, ನಿಮಗೆ ಬೇಗ ಆಕ್ಸೆಸ್ ಮಾಡುವಂಗೆ. ಸೊ ಅದಾದಮೇಲೆ ಬರೋದು ಸ್ನ್ಯಾಪ್ಶಾಟಲ್ಲಿ ಏನು ಆಗುತ್ತಪ್ಪ ಅಂತಂದರೆ ನೀವು ಬೇರೆ ಬೇರೆ ಎಡಿಟ್ ವರ್ಷನ್ಸ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಸೇಮ್ ಫೋಟೋ ಮೇಲೆ ಮಲ್ಟಿಪಲ್ ವರ್ಷನ್ಸ್ ಆಫ್ ಎಡಿಟ್ಸ್ನ ನೀವು ಟ್ರೈ ಮಾಡಬೇಕಪ್ಪ ಅಂತಂದರೆ ಓಲ್ಡ್ ವರ್ಷನ್ ಆಫ್ ಎಡಿಟ್ನ ನೀವು ಸ್ನ್ಯಾಪ್ಶಾಟಲ್ಲಿ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಮತ್ತೆ ಬೇರೆ ವರ್ಷನ್ನ ಮತ್ತು ಆ ಥರ ಮಲ್ಟಿಪಲ್ಸ್ ವರ್ಷನ್ಸ್ ಆಫ್ ಎಡಿಟ್ನ ನೀವು ಸ್ನ್ಯಾಪ್ಶಾಟಲ್ಲಿ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಅದ ರೀತಿಯಿಂದ ನೀವು ಯಾವುದೇ ಥರ ಅಂತ ಎಡಿಟ್ನ ನೀವು ಕಳ್ಕೊಳ್ಳೋದಿಲ್ಲ. ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಪ್ರಿವ್ಯೂ ಕೂಡ ಗೊತ್ತಾಗುತ್ತೆ ಯಾವ ಥರ ಎಡಿಟ್ ಆಗಿರುತ್ತೆ ಆಲ್ರೆಡಿ, ಯಾವ ಥರ ಮಾಡಿಟ್ಟಿದ್ದೀವಿ ಅಂತ. ಸೊ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಮುಂದೆ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ, ಹಿಸ್ಟ್ರಿ. ಸೊ ಹಿಸ್ಟ್ರಿಯಲ್ಲಿ ಡ್ರಾಪ್ ಡೌನ್ ನೋಡ್ಬೋದು, ನಾವು ಯಾವ್ಯಾವ ಥರ ಎಡಿಟ್ಸ್ ಮಾಡಿದ್ದೀವಿ ಅನ್ನೋದು ಕೂಡ ನಾನು ಆಲ್ರೆಡಿ ಈ ಫೋಟೋಸ್ ಮೊದಲೇ ಎಡಿಟ್ ಮಾಡಿದ್ದೆ ಒಂದು ಸಾರಿ, ಮತ್ತೆ ರೀಸೆಟ್ ಮಾಡಿದ್ದೀನಿ. ಸೊ ಅಲ್ಲಿ ನೋಡ್ಬೋದು ಯಾವ್ಯಾವ ಥರ ನಾವು ಹಿಸ್ಟ್ರಿ ಏನೇನು ಚೇಂಜಸ್ ಮಾಡಿದ್ದೀವಿ ಅಂತ ಎಲ್ಲ ಮಾಸ್ಕಿಂಗ್ ಮತ್ತು ಬ್ರಷ್ ಸ್ಟ್ರೋಕಿಂದ ಇಟ್ಕೊಂಡು ಎಲ್ಲ ಥರದ ಎಡಿಟ್ಸು, ಎಲ್ಲ ಥರದ ಸ್ಟ್ರೋಕ್ ಕೂಡ ಇಲ್ಲಿ ಹಿಸ್ಟ್ರಿಯಲ್ಲಿ ಮೆನ್ಷನ್ ಆಗಿರುತ್ತೆ. ಅದಾದಮೇಲೆ ಕಲೆಕ್ಷನ್ಸ್. ನಾವು ಲೈಬ್ರರಿ ಮಾಡೆಲಲ್ಲಿ ನೋಡಿರೋ ಹಾಗೆ ಕಲೆಕ್ಷನ್ಸ್ ಆರ್ ಸೇಮ್. ನಾವು ಇಲ್ಲಿಂದನೂ ಲೈಬ್ರರಿ ಮಾಡೆಲಿಂದನೂ ಕಲೆಕ್ಷನ್ಸ್ನ ಚೇಂಜ್ ಮಾಡ್ಕೋಬೋದು. ಯಾವ ಕಲೆಕ್ಷನಲ್ಲಿ ಯಾವ ಎಡಿಟ್ ಮಾಡಬೇಕಂತ ನಾವು ಸೆಲೆಕ್ಟ್ ಮಾಡ್ಬೋದು. ಅಥವಾ ಡೆವಲಪ್ ಮಾಡೆಲಲ್ಲಿ ಕೂಡ ನಾವು ಯಾವ ಫೋಟೋಸ್ ನಮಗೆ ಸರ್ಚ್ ಮಾಡೋದಿದ್ರೆ ಯಾವುದಾದ್ರು ಕಲೆಕ್ಷನ್ಸಲ್ಲಿ ಸೇಮ್ ಕಲೆಕ್ಷನ್ಸ್ ಆ್ಯಸ್ ಇನ್ ಲೈಬ್ರರಿಯಲ್ಲಿ ಯಾವ ಥರ ಇರುತ್ತೆ ಅದೇ ಸೇಮ್ ಕಲೆಕ್ಷನ್ಸ್ ಕೂಡ ಇಲ್ಲಿ ಡೆವಲಪ್ ಮಾಡೆಲಲ್ಲೇ ಅದೇ ಥರ ಆರ್ಗನೈಸ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಕಾಪಿ ಆ್ಯಂಡ್ ಪೇಸ್ಟ್ ಅಂತ ಇದೆ. ಸೊ ಕಾಪಿ ಆ್ಯಂಡ್ ಪೇಸ್ಟ್ ಅಂದರೆ ಬೇಸಿಕಲಿ ಇದು ಒಂದು ಫೋಟೋದ ಸೆಟ್ಟಿಂಗ್ಸ್ನ, ಅಂದರೆ ನಾವು ಯಾವುದೇ ಥರ ಅಂತ ಎಡಿಟ್ ಮಾಡಿರ್ತೀವಲ್ಲ ಆ ಎಡಿಟ್ದ ಸೆಟ್ಟಿಂಗ್ಸ್ನ ಕಾಪಿ ಮಾಡಿಕೊಂಡು ಇನ್ನೂ ಒಂದು ಫೋಟೋಗೆ ಸೇಮ್ ಸೆಟ್ಟಿಂಗ್ಸ್ನ ಪೇಸ್ಟ್ ಮಾಡೋಗೆ ಅದು ನಮ್ಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಲೈಟ್ ರೂಮ್ ಅವರು. ಸೊ ಇಲ್ಲಿ ನೋಡ್ಬೋದು, ಕಾಪಿ ಅಂತ ಒತ್ತಿದ ತಕ್ಷಣ ನಮ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಸೆಟ್ಟಿಂಗ್ಸ್ ಬರುತ್ತೆ. ಸೊ ಕಾಪಿ ಸೆಟ್ಟಿಂಗ್ಸಲ್ಲಿ ಟ್ರೀಟ್ಮೆಂಟ್ ಆ್ಯಂಡ್ ಪ್ರೊಫೈಲ್, ಬೇಸಿಕ್ಸ್ ಸೆಟ್ಟಿಂಗ್ಸ್ ಇದೆ, ಕರ್ವ್ಸ್ ಇದೆ, ಕಲರ್ ಮಿಕ್ಸರ್ ಇದೆ, ಮತ್ತು ಯಾವುದಾದ್ರು ಕಾಪಿಯೇಬಲ್ ಸೆಟ್ಟಿಂಗ್ಸ್ ಇದ್ದಾರೆ ಅದೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೂ ನಾವು ನೋಡಬೇಕು, ಇಲ್ಲಿ ಸಬ್ ಮೆನ್ಯುವಲ್ ಕೂಡ ಕೊಟ್ಟಿದ್ದಾರೆ, ಯಾವುದೋ ಟಿಕ್ ಮಾಡಬೇಕು, ಯಾವುದೋ ಟಿಕ್ ಮಾಡಬಾರ್ದು. ಸೊ ನಾವು ಇಲ್ಲಿ ಚೆಕ್ ಆಲ್ ಅಂತ ಕೂಡ ಇದೆ, ಚೆಕ್ ನನ್ ಅಂತ ಕೂಡ ಇದೆ. ಸೊ ಅದನ್ನು ನಾವು ಕಾಪಿ ಮಾಡಿಕೊಂಡು ಇನ್ನೂ ಒಂದು ಫೋಟೋ ಮೇಲೆ ನಾವು ಪೇಸ್ಟ್ ಮಾಡ್ಬೋದು. ಸೊ ಪೇಸ್ಟ್ ಮಾಡಬೇಕಾದ್ರೂ ನಮಗೆ ಆಪ್ಷನ್ಸ್ ಯಾವುದೇ ಥರ ಆಪ್ಷನ್ಸ್ ಕೇಳಲ್ಲ. ಸೊ ನಾವು ಏನು ಕಾಪಿ ಮಾಡಿರ್ತೀವಿ ಅದು ಎಕ್ಸಾಕ್ಟ್ ಸೇಮ್ ಸೆಟ್ಟಿಂಗ್ಸ್ನ ಪೇಸ್ಟ್ ಮಾಡುತ್ತೆ. ಸೊ ಅದಾದಮೇಲೆ ಇಲ್ಲಿ ನಾವು ಕೆಳಗಡೆ ಫಿಲ್ಮ್ ಸ್ಟ್ರಿಪ್ ಇದೆ, ಆ್ಯಸ್ ಯೂಶ್ವಲ್ ಲೈಕ್ ಲೈಬ್ರರಿ ಮಾಡೆಲಲ್ಲಿ ಯಾವ ಥರ ಫಿಲ್ಮ್ ಸ್ಟ್ರಿಪ್ ಇತ್ತು ಅದೇ ಥರ. ಮತ್ತು ಇಲ್ಲಿ ಬಂದುಬಿಟ್ಟು ಕೆಳಗಡೆ ನೋಡ್ಬೋದು, ಇಲ್ಲಿ ಲೂಪ್ ಮೋಡ್ ಇದೆ. ಸೊ ಲೂಪ್ ಮೋಡ್ ಅಂದರೆ ದಿಸ್ ಇಸ್ ಬೇಸಿಕಲಿ ವಿ ಆರ್ ಇನ್ ಅ ಲೂಪ್ ಮೋಡ್. ಸೊ ಐ ಅಂತ ಒತ್ತಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ಫಾರ್ಮೇಷನ್ಸ್ ಇದೆ. ಸೊ ಇನ್ಫಾರ್ಮೇಷನ್ ನಾವು ಚೇಂಜ್ ಮಾಡಬೇಕಂದ್ರೆ ಐ ಅಂತ ಒತ್ತಿದ್ರೆ ಇಲ್ಲಿ ಹೈಡ್ ಆಗುತ್ತೆ. ಮತ್ತೊಂದು ಸರಿ ಐ ಅಂತ ಒತ್ತಿದ್ರೆ ಮತ್ತೆ ಇನ್ನೊಂದು ಲೂಪಲ್ಲಿ
ಸೇಮ್ ಫೋಟೋದ ನೇಮ್ ಹೆಸರು ಜೊತೆಗೆ ಅದ್ರ ಡೇಟ್ ಯಾವಾಗ ತೊಗೊಂಡಿದೆ ಮತ್ತು ಅದ್ರ ಡೈಮೆನ್ಷನ್ಸ್ ಕೂಡ ಇಲ್ಲಿ ಮೆನ್ಷನ್ ಆಗ್ತಿದೆ. ಓಕೆನಾ, ಮತ್ತೆ ಆಯ್ ಅಂತ ಹೊಡೆದ್ರೆ ಇಲ್ಲಿ ನೋಡ್ಬೋದು ಅದು ಯಾವ ಎಕ್ಸ್ಪೋಜರಲ್ಲಿ ತೆಗೆದಿದೆ ಮತ್ತು ಯಾವ ಸೆಟ್ಟಿಂಗ್ಸಲ್ಲಿ ತೆಗೆದಿದೆ, ಅದ್ರ ಜೊತೆಗೆ ಅದರ ಲೆನ್ಸ್ದ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದೆ. ಓಕೆನಾ, ಅದಾದಮೇಲೆ ಇಲ್ಲಿ ನೋಡ್ಬೋದು ಆರ್ ಮತ್ತು ಎ ಅಂತ ಇದೆ, ಚಿಕ್ಕದಾಗಿ ಆರ್ ಮತ್ತು ಮಧ್ಯದಲ್ಲಿ ಒಂದು ಲೈನ್ ಬಿಟ್ಬಿಟ್ಟು ಮತ್ತು ಎ ಅಂತ ಇದೆ. ಸೊ ಇದು ರೆಫರೆನ್ಸ್ ಮೋಡ್ಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ರೆಫರೆನ್ಸ್ ಮತ್ತು ಆ್ಯಕ್ಟಿವ್ ಅಂತ ಇದೆ. ಸೊ ಸದ್ಯಕ್ಕೆ ಯಾವುದು ಫೋಟೋನ ರೆಫರೆನ್ಸ್ ಇಟ್ಕೊಂಡಿಲ್ಲ. ಸೊ ಇನ್ ಕೇಸ್ ಒಂದು ಎಕ್ಸಾಂಪಲಲ್ಲಿ ನಾನು ನೋಡ್ಬೋದು, ನೀವು ಆಲ್ರೆಡಿ ಯಾವುದಾದ್ರೂ ಒಂದು ಫೋಟೋ ಎಡಿಟ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ, ಅದನ್ನು ನಾನು ರೆಫರೆನ್ಸಿಗೆ ಇಟ್ಕೋಬೇಕಂದ್ರೆ ಜಸ್ಟ್ ಇಲ್ಲಿ ಒಂದು ಫೋಟೋ ಎಕ್ಸಾಂಪಲ್ ಇದೆ, 291 ಒಂದು ಫೋಟೋ ಇದೆ, ಅದನ್ನು ನಾನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಸೆಟ್ ಆ್ಯಸ್ ರೆಫರೆನ್ಸ್ ಫೋಟೋ ಅಂತ ಇದೆ. ಸೊ ನಾವು ಒನ್ಸ್ ಐ ಕ್ಲಿಕ್ ಆನ್ ಸೆಟ್ ಆ್ಯಸ್ ರೆಫರೆನ್ಸ್ ಫೋಟೋ, ಇಲ್ಲಿ ನೋಡ್ಬೋದು ಈ ಫೋಟೋ ರೆಫರೆನ್ಸಿಗೆ ಸೆಟ್ ಆಗುತ್ತೆ. ಸೊ ನಾವು ಇದೇ ಫೋಟೋಗೆ ನಾವು ಏನಾದರೂ ನಮ್ಮದು ಸೆಟ್ಟಿಂಗ್ಸ್ನ ಮ್ಯಾಚ್ ಮಾಡೋ ಥರ ಇದ್ದರೆ ಅಥವಾ ಕಲರ್ನ ಮ್ಯಾಚ್ ಮಾಡೋ ಥರ ಇದ್ದರೆ ನಾವು ಈ ಫೋಟೋನ ರೆಫರೆನ್ಸಲ್ಲಿ ಇಟ್ಕೊಂಡು ನಾವು ಕಲರ್ನ ಮ್ಯಾಚ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಅದ್ರ ಪಕ್ಕ ಒಂದು ಚಿಕ್ಕದಾಗಿ ಒಂದು ಟ್ರಯಾಂಗಲ್ ಇದೆ. ಆ ಟ್ರಯಾಂಗಲಲ್ಲಿ ನಾವು ನಮಗೆ ಸೈಡ್ ಬೈ ಸೈಡ್ ಬೇಕಾ, ಟಾಪ್ ಆ್ಯಂಡ್ ಬಾಟಮ್ ಬೇಕಾ, ಆ ಥರಗಳನ್ನ ನಾವು ಸೆಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಲೆಫ್ಟ್ ಆ್ಯಂಡ್ ರೈಟ್ ಆರ್ ಟಾಪ್ ಆ್ಯಂಡ್ ಬಾಟಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಟಾಪ್ ಆ್ಯಂಡ್ ಬಾಟಮಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ ಲ್ಯಾಂಡ್ಸ್ಕೇಪಲ್ಲಿರುವಂಥ ಫೋಟೋಸ್ನ ನಾವು ಟಾಪ್ ಆ್ಯಂಡ್ ಬಾಟಮಲ್ಲಿ ಇಟ್ಕೊಂಡಾಗ ನಮಗೆ ಮೋಸ್ಟ್ ಆಫ್ ದ ಸ್ಪೇಸ್ನ ಯುಟಿಲೈಸ್ ಮಾಡ್ಕೋಬೋದು. ಸೊ ಅದೇ ಥರ ನಮ್ಮ ಹತ್ರ ಪೋರ್ಟ್ರೇಟ್ ಫೋಟೋ ಇದ್ದರೆ ನಾವು ಅವಾಗ ಲೆಫ್ಟ್ ಆ್ಯಂಡ್ ರೈಟ್ ಅಂತ ಇಟ್ಕೊಂಡ್ರೆ ಮೋಸ್ಟ್ ಆಫ್ ದ ಲೈಟ್ ರೂಮ್ ಸ್ಪೇಸ್ನ ಯುಟಿಲೈಸ್ ಮಾಡ್ಕೋಬೋದು. ಸೊ ಓಕೆನಾ, ಸೊ ಇವಾಗ ಸೇಮ್ ರೆಫರೆನ್ಸ್ ಮೋಡಿಂದ ಹೊರಗಡೆ ಬರೋದಿದ್ರೆ ಸೇಮ್ ನೀವು ಲೂಪ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ರೆಫರೆನ್ಸ್ ಮೋಡಿಂದ ಹೊರಗಡೆ ಬರ್ತೀರಾ. ಸೊ ಅದ್ರ ಪಕ್ಕ ಇಲ್ಲಿ ವೈ ಅಂತ ಇದೆ. ಸೊ ವೈ ಮೀನ್ಸ್ ವೈ ಅಂತ ಕೀಬೋರ್ಡ್ ಮೇಲೆ ಪ್ರೆಸ್ ಮಾಡಿದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಕಂಪ್ಯಾರಿಸನ್ ಮೋಡ್ಗೆ ಹೋಗ್ತೀರಾ. ಸೊ ದಿಸ್ ಈಸ್ ಬೇಸಿಕಲಿ ಎ ಕಂಪ್ಯಾರಿಸನ್ ಮೋಡ್. ಸೊ ಇದರಲ್ಲೂ ಕೂಡ ನಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇಲ್ಲಿ ನೋಡ್ಬೋದು ಲೆಫ್ಟ್ ರೈಟ್ ಸ್ಪ್ಲಿಟ್ ಅಂತ ಇದೆ, ಮತ್ತು ಟಾಪ್ ಆ್ಯಂಡ್ ಬಾಟಮ್ ಇದೆ, ಮತ್ತು ಟಾಪ್ ಆ್ಯಂಡ್ ಬಾಟಮ್ ಸ್ಪ್ಲಿಟ್ ಅಂತ ಇದೆ. ಸೊ ಇವಾಗ ಇಲ್ಲಿ ಈ ಮೋಡಲ್ಲಿ ನಮಗೆ ಲೆಫ್ಟ್ ಆ್ಯಂಡ್ ರೈಟ್ ಅಷ್ಟೇ ಇದೆ. ಸೊ ನಾವು ಯಾವಾಗ ನಾವು ಝೂಮ್ ಮಾಡ್ತೀವೋ ಸೊ ಸೇಮ್ ಎಕ್ಸಾಕ್ಟ್ ಫೋಟೋ ಪಕ್ಕನೇ ಆ ಝೂಮ್ ಸ್ಪಾಟಿಗೆ ಹೋಗುತ್ತೆ. ಸೊ ಅವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಲೆಫ್ಟ್ ಮತ್ತು ಇಲ್ಲಿ ಲೆಫ್ಟಲ್ಲಿ ಬಿಫೋರ್ ಇದೆ ಮತ್ತು ರೈಟಲ್ಲಿ ಆಫ್ಟರ್ ಇದೆ. ಅದ್ರ ಜೊತೆ ಇದು ಸ್ಪ್ಲಿಟ್ ಅಂತ ಬಂದುಬಿಟ್ರೆ, ಸ್ಪ್ಲಿಟ್ ಅಂತ ಅಂದರೆ ಇಲ್ಲಿ ನೋಡ್ಬೋದು ಸೊ ಸೇಮ್ ಫೋಟೋನೇ ಒಂದೇ ಫೋಟೋದಲ್ಲಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ರೆಫರೆನ್ಸ್ ನೋಡ್ಬೋದು ಸೇಮ್ ಫೋಟೋ ಬರುತ್ತೆ ಬಟ್ ಸೇಮ್ ಒಂದು ಲೈನ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ನಮಗೆ ಪಿಕ್ಸಲ್ ಟು ಪಿಕ್ಸಲ್ನ ನಾವು ಕಂಪ್ಯಾರಿಸನ್ ಕೂಡ ಮಾಡೋಕ್ಕೆ ಇಲ್ಲಿ ಈಸಿ ಆಗುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಟಾಪ್ ಆ್ಯಂಡ್ ಬಾಟಮ್ ಇದೆ. ಸೊ ಟಾಪ್ ಆ್ಯಂಡ್ ಬಾಟಮ್ ಈಸ್ ಬೇಸಿಕಲಿ ಮೇಲೆ ಬಿಫೋರ್ ಫೋಟೋ ಇರುತ್ತೆ, ಕೆಳಗಡೆ ಆಫ್ಟರ್ ಫೋಟೋ ಇರುತ್ತೆ. ಅದೇ ಥರ ಸ್ಪ್ಲಿಟ್ ಅಂತ ಬಂದ ತಕ್ಷಣ ಸೇಮ್ ಆ್ಯಸ್ ಯೂಶ್ವಲ್ ಒಂದೇ ಫೋಟೋದಲ್ಲೇ ಸ್ಪ್ಲಿಟ್ ಆಗಿರುತ್ತೆ. ಸೊ ಮೇಲೆ ಬಿಫೋರ್ ಇರುತ್ತೆ, ಕೆಳಗಡೆ ಆಫ್ಟರ್ ಇರುತ್ತೆ. ಸೊ ಇಷ್ಟು ರೆಫರೆನ್ಸ್ ಮೋಡ್ ಆ್ಯಂಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಮೋಡ್. ಅದಾದಮೇಲೆ ಸೊ ಇಲ್ಲಿ ನೋಡ್ಬೋದು ಸೊ ರೈಟ್ ಪನಲಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಹಿಸ್ಟಾಗ್ರಾಮ್ ಇದೆ. ಸೊ ಹಿಸ್ಟಾಗ್ರಾಮ್ ಅಂದರೆ ನಾನು ಲಾಸ್ಟ್ ಎಪಿಸೋಡಲ್ಲೇ ಹೇಳಿದ್ದೀನಿ. ಸೊ ಇಟ್ಸ್ ಆಲ್ ನಮಗೆ ವಿಜುವಲಿ ಕಲರ್ ಬ್ಯಾಲೆನ್ಸ್ ಯಾವ ಕಡೆ ಶಿಫ್ಟ್ ಆಗಿದೆ ಅನ್ನೋದು ನೋಡೋಕ್ಕೆ ನಮಗೆ ಇಲ್ಲಿ ಹಿಸ್ಟಾಗ್ರಾಮ್ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಓವರಾಲ್ ಫೋಟೋದ ಎಕ್ಸ್ಪೋಜರ್ ಟುವರ್ಡ್ಸ್ ಲೆಫ್ಟ್ ಮೂವ್ ಆಗಿದೆ ಅಂದರೆ ಟುವರ್ಡ್ಸ್ ಡಾರ್ಕರ್ ಸೈಡ್ ಆಫ್ ದ ಇಮೇಜ್ ಅದು ಮೂವ್ ಆಗಿದೆ, ಅಂದರೆ ಶ್ಯಾಡೋ ಸೈಡ್. ಸೊ ನಾನು ಅವಾಗ ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಏನು ಮಾಡ್ತೀನಿ ಅಂದರೆ ಫೋಟೋಸ್ನ ತೆಗಿಬೇಕಾದ್ರೆ ನಾನು ಯಾವಾಗಲೂ ಸ್ವಲ್ಪ ಅಂಡರ್ ಎಕ್ಸ್ಪೋಸಲ್ಲೇ ಶೂಟ್ ಮಾಡೋದು. ಯಾಕಂದರೆ ಹೈಲೈಟ್ಸ್ನ ನಾವು ಜಾಸ್ತಿ ರಿಕವರಿ ಮಾಡೋಕ್ಕಾಗಲ್ಲ. ಸೊ ಶ್ಯಾಡೋಸ್ನ ರಿಕವರಿ ಮಾಡ್ಬೋದು, ಅದಕ್ಕೋಸ್ಕರ ನಾನು ಮೋಸ್ಟ್ ಆಫ್ ದ ಟೈಮ್ ಸ್ವಲ್ಪ ಅಂಡರ್ ಎಕ್ಸ್ಪೋಸಲ್ಲೇ ನಾನು ಫೋಟೋಸ್ನ ಶೂಟ್ ಮಾಡೋದು. ಸೊ ತುಂಬ ಅಂಡರ್ ಎಕ್ಸ್ಪೋಸು ಅಲ್ಲ, ಇಟ್ಸ್ ಜಸ್ಟ್ ಅ -0.3 ಸ್ಟಾಪ್ ಅಂಡರ್ ಎಕ್ಸ್ಪೋಜರಲ್ಲಿ ಶೂಟ್ ಮಾಡ್ತೀನಿ. ಸೊ ಅದಕ್ಕಿಂತ ಜಾಸ್ತಿನೂ ಹೋಗಲ್ಲ, ಅದಕ್ಕಿಂತ ಜಾಸ್ತಿ ಹೋಗಿಬಿಟ್ರು ಶ್ಯಾಡೋಸಲ್ಲಿ ಇರುವಂಥ ಜಾಸ್ತಿ ಇನ್ಫಾರ್ಮೇಷನ್ ನಾವು ರಿಕವರ್ ಮಾಡೋಕ್ಕಾಗಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದ ಎನ್ವೈರನ್ಮೆಂಟ್. ಸೊ ಔಟ್ಡೋರ್ಸ್ ಏನಾದರೂ ಶೂಟ್ ಮಾಡ್ತಿದ್ರೆ ಇಲ್ಲಿ ನೋಡ್ಬೋದು ಮೋಸ್ಟ್ ಆಫ್ ದ ಟೈಮ್ ಸ್ಕೈ ಎಕ್ಸ್ಪೋಸ್ ಆಗಿದೆ ಇಲ್ಲಿ. ಸೊ ಈ ಸ್ಕೈನ ನಾನು ರಿಕವರಿ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಫೋಟೋದಲ್ಲಿ ನಮಗೆ ಜಾಸ್ತಿ ಸ್ಕೈ ಇನ್ಫಾರ್ಮೇಷನ್ ಇಲ್ಲ. ಸೊ ಅದಕ್ಕೋಸ್ಕರ ಐ ಜಸ್ಟ್ ಟುಕ್ ಇಟ್ ಇನ್ ಅ ಲಿಟಲ್ ಅಂಡರ್ ಎಕ್ಸ್ಪೋಸ್ಡ್ ಸೆಟ್ಟಿಂಗ್ಸ್. ಸೊ ಇಲ್ಲಿ ನೋಡ್ಬೋದು ಮೋಸ್ಟ್ ಆಫ್ ದ ಫುಲ್ ಫೋಟೋ ಈಸ್ ಇನ್ ಶ್ಯಾಡೋ ಅಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ಯಾಕೆ ಶ್ಯಾಡೋ ಅಂತ ನಂಗೆ ಗೊತ್ತಾಗ್ತದೆ. ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ಈ ಪ್ಲೇಸಲ್ಲಿ ನಿಮಗೆ ಶ್ಯಾಡೋ, ಬ್ಲ್ಯಾಕ್, ಎಕ್ಸ್ಪೋಜರ್ ಮತ್ತು ಹೈಲೈಟ್ಸ್ ಆ್ಯಂಡ್ ವೈಟ್ಸ್ ಅಂತ ತೋರಿಸ್ತಿದೆ. ಸೊ ಅದ್ರ ಮೇಲೆ ಡಿಪೆಂಡಿಂಗ್ ಅಪಾನ್ ಐ ಕ್ಯಾನ್ ಡಿಸೈಡ್ ಯಾವ ಕಡೆ ಫೋಟೋ ಶಿಫ್ಟ್ ಆಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ಅದಾದಮೇಲೆ ಇಲ್ಲಿ ನೋಡ್ಬೋದು ಚಿಕ್ಕ ರೆಕ್ಟ್ಯಾಂಗ್ಯುಲರಲ್ಲಿ ಒಂದು ಚಿಕ್ಕ ರೆಕ್ಟ್ಯಾಂಗ್ಯುಲರ್ ಬಾರ್ಡರ್ ಕೂಡ ಇದೆ. ಸೊ ಅದಂದರೆ ಇಲ್ಲಿ ನೋಡ್ಬೋದು ಒರಿಜಿನಲ್ ಪ್ಲಸ್ ಸ್ಮಾರ್ಟ್ ಪ್ರಿವ್ಯೂ ನಮ್ಮದು ಈ ಫೋಟೋ ಅವೈಲೇಬಲ್ ಇದೆ ಅಂತ. ಸೊ ಯೂಶ್ವಲಿ ಈ ಫೋಟೋ ಎಡಿಟ್ ಆಗ್ತಿರೋದು ಇವಾಗ ಸ್ಮಾರ್ಟ್ ಪ್ರಿವ್ಯೂ ಎಲ್ಲ ಎಡಿಟ್ ಆಗ್ತಿದೆ. ಸೊ ಎಕ್ಸ್ಪೋರ್ಟ್ ಮಾಡ್ತಿರ್ಬೇಕಾದ್ರೆ ಒರಿಜಿನಲ್ಗೆ ಆ ಸೆಟ್ಟಿಂಗ್ಸ್ ಅಪ್ಲೈ ಆಗಿಬಿಟ್ಟು ಒರಿಜಿನಲ್ಲೇ ಎಕ್ಸ್ಪೋರ್ಟ್ ಆಗೋದು.
ಸೊ ನಾನು ಸ್ಮಾರ್ಟ್ ಪ್ರಿವ್ಯೂಗೆ ಯಾಕೆ ನಾನು ಸೆಟ್ಟಿಂಗ್ಸ್ನ ಇಟ್ಕೊಂಡು ಎಡಿಟ್ ಮಾಡ್ತೀನಪ್ಪ ಅಂತಂದರೆ ಸೆಟ್ಟಿಂಗ್ಸ್ ಬೇಗ ಬೇಗ ಅಪ್ಲೈ ಆಗಲಿ ಅನ್ನೋಗೋಸ್ಕರ ನಾನು ಸ್ಮಾರ್ಟ್ ಪ್ರಿವ್ಯೂಸ್ ಮೇಲೆ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಯಾವ ಥರ ಆ ಸೆಟ್ಟಿಂಗ್ಸ್ನ ಅಪ್ಲೈ ಮಾಡಬೇಕು ಅನ್ನೋದಕ್ಕೋಸ್ಕರ ನೀವು ಲಾಸ್ಟ್ ಎಪಿಸೋಡಲ್ಲೇ ನೋಡಿರ್ತೀರ. ಸೊ ಅದಾದಮೇಲೆ ಇಲ್ಲಿ ಬರ್ಬೋದು. ಸೊ ದಿಸ್ ಈಸ್ ದ ಎಡಿಟ್ ಟ್ಯಾಬ್. ಇಲ್ಲಿ 5 ಟ್ಯಾಬ್ಗಳಿದೆ, 5 ಚಿಕ್ಕ ಚಿಕ್ಕ ಐಕಾನ್ ಇದೆ, ಇಲ್ಲಿ ನೋಡ್ಬೋದು. ದಿಸ್ ಈಸ್ ದ ಎಡಿಟ್ ಪ್ಯಾನಲ್. ಅದಾದಮೇಲೆ ಇಲ್ಲಿ ಕ್ರಾಪ್ ಓವರ್ಲೇ ಅಂತ ಇದೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ರಿಮೂವ್ ಟೂಲ್ ಅಂತ ಇದೆ. ಸೊ ಅದಕ್ಕೆ ಶಾರ್ಟ್ಕಟ್, ಅದರ ಥರದ ಶಾರ್ಟ್ಕಟ್ ಅಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ರಿಮೂವ್ ಟೂಲ್ಗೆ ಕ್ಯೂ ಅಂತ ಒತ್ತಬೇಕು, ಇಲ್ಲಿ ಕ್ರಾಪ್ ಓವರ್ಲೇಗೆ R ಅಂತ ಒತ್ತಬೇಕು, ಮತ್ತು ಇಲ್ಲಿ ರೆಡ್ ಐ ರಿಮೂವಲ್ಗೆ ಇದೆ. ಸೊ ರೆಡ್ ಐ ರಿಮೂವಲ್ ಅದ್ರ ಜೊತೆಗೆ ಇಲ್ಲಿ ಮಾಸ್ಕಿಂಗ್ ಇದೆ. ಸೊ ಮಾಸ್ಕಿಂಗೋಸ್ಕರ Shift W ಒತ್ತಬೇಕು. ಕೆಲವೊಂದಕ್ಕೆ ಪ್ರೀಡಿಫೈನ್ಡ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಇದೆ, ಕೆಲವೊಂದಕ್ಕೆ ಇಲ್ಲ. ಸೊ ಅದನ್ನು ನೀವು ಬೇಕಾದರೆ ಸೆಟ್ ಮಾಡ್ಬೋದು ಅಂದ್ಕೊತೀನಿ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ಬೇಸಿಕ್ ಟ್ಯಾಬ್ ಇದೆ. ಸೊ ಆಲ್ರೆಡಿ ಇನ್ನು ಎಡಿಟ್ ಟ್ಯಾಬಲ್ಲಿ ಎಡಿಟ್ ಸೆಕ್ಷನಲ್ಲಿ ಬೇಸಿಕ್ ಪ್ಯಾನಲ್ ಇದೆ. ಸೊ ಬೇಸಿಕ್ ಪ್ಯಾನಲ್ಲಿ ನೋಡ್ಬೋದು ಆಟೋ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಮತ್ತು HDR ಇದೆ. ಸೊ ಆಟೋ ಅಂದರೆ ಜಸ್ಟ್ ಆಟೋನ ಪ್ರೆಸ್ ಮಾಡಿದ ತಕ್ಷಣ ಈ ಫೋಟೋ ಕಂಪ್ಲೀಟಾಗಿ ನಾರ್ಮಲ್ ಬ್ಯಾಲೆನ್ಸ್ಡಿಗೆ ಬಂದುಬಿಡುತ್ತೆ. ಇಲ್ಲಿ ನೋಡ್ಬೋದು ಈ ಫೋಟೋ ಸ್ವಲ್ಪ ಎಕ್ಸ್ಪೋಸ್ ಜಾಸ್ತಿ ಆಯಿತು, ಬಿಕಾಸ್ ಐ ಟೇಕನ್ ಇನ್ ಅಂಡರ್ ಎಕ್ಸ್ಪೋಸ್ಡ್ ಎನ್ವೈರನ್ಮೆಂಟ್. ಜೊತೆಗೆ ಇಲ್ಲಿ ಎಲ್ಲ ಕಲರ್ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿಬಿಟ್ಟಿದೆ. ಸೊ ಆಟೋಮೆಟಿಕ್ಕಾಗಿ ವೈಟ್ ಬ್ಯಾಲೆನ್ಸ್ ಕೂಡ ಅಡ್ಜಸ್ಟ್ ಆಯಿತು, ಆಟೋಮೆಟಿಕ್ಕಾಗಿ ಟೋನ್ ಕೂಡ ಅಡ್ಜಸ್ಟ್ ಆಯಿತು, ಮತ್ತು ಪ್ರೆಸೆನ್ಸ್ ಕೂಡ ಅಡ್ಜಸ್ಟ್ ಆಯಿತು. ಸೊ ಬರ್ತೀನಿ ನಾನು ಇಲ್ಲಿ ಯಾವ್ಯಾವ ಥರ ಇದೆ. ಅದ್ರ ಜೊತೆಗೆ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಸೇಮ್ ಇರುವಂಥ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು HDR ಇದೆ. ಸೊ HDR ಮೀನ್ಸ್ ಹೈ ಡೈನಮಿಕ್ ರೇಂಜ್. ಸೊ ಹೈ ಡೈನಮಿಕ್ ರೇಂಜ್ ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಯಾವುದಾದ್ರೂ ಫೋಟೋ ನೀವು HDR ಕ್ಯಾಮ್ರಾದಲ್ಲಿ ತೆಗೆದಿದ್ರೆ, ಅಥವಾ ಇವಾಗ ರೀಸೆಂಟಾಗಿರೋ ಮಾಡರ್ನ್ ಸ್ಮಾರ್ಟ್ಫೋನ್ಸ್ ಆಗಿರ್ಬೋದು ಅಥವಾ ಐಫೋನ್ಸ್ ಆಗಿರ್ಬೋದು, ಅದರಲ್ಲಿ HDR ಮೋಡ್ ಅಂತ ಇದೆ. ಸೊ HDR ಮೋಡ್ ಅಂದರೆ ಏನು ಮಾಡುತ್ತೆ ಅಂದರೆ ಮಲ್ಟಿಪಲ್ ಎಕ್ಸ್ಪೋಜರಲ್ಲಿ, ಅಂದರೆ 3 ಎಕ್ಸ್ಪೋಜರಲ್ಲಿ ಸ್ವಲ್ಪ ಓವರ್ ಎಕ್ಸ್ಪೋಸ್ ಮತ್ತು ಅಂಡರ್ ಎಕ್ಸ್ಪೋಸ್ ಮತ್ತು ಪ್ರಾಪರ್ಲಿ ಎಕ್ಸ್ಪೋಸ್ ಫೋಟೋಸ್ನ ತೊಗೊಂಡ್ಬಿಟ್ಟು ಅದನ್ನು ಮರ್ಜ್ ಮಾಡಿ, ಸೊ ಅದರಿಂದ ಜಾಸ್ತಿ ಡೈನಾಮಿಕ್ ರೇಂಜ್ನ ಅಚೀವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ಫೋಟೋಸ್ನ ನಾವು ಇಲ್ಲಿ HDR ಮೋಡಿಗೆ HDR ಮೋಡಲ್ಲೇ ನಾವು ಎಡಿಟ್ ಮಾಡ್ಕೋಬೋದು. ಸೊ HDR ಮೋಡಲ್ಲಿ ನಾವು ಎಡಿಟ್ ಮಾಡಿದಾಗ ಇಲ್ಲಿ ಎಕ್ಸ್ಟ್ರಾ ಪ್ಯಾನಲ್ಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಂಥ ಅವಶ್ಯಕತೆ ಬೇಕಾಗಿಲ್ಲ. ಸೊ ಮೋಸ್ಟ್ ಆಫ್ ದ DSLR ಕ್ಯಾಮ್ರಾಸಲ್ಲಿ HDR ಆಪ್ಷನ್ಸ್ ಸದ್ಯಕ್ಕೆ ಇಲ್ಲ. ಸೊ ಇನ್ ಫ್ಯೂಚರಲ್ಲಿ ಬರ್ಬೋದು. ಸೊ ದೀಸ್ ಈಸ್ ಮೋಸ್ಟ್ ಪ್ರಾಬಬ್ಲಿ ಫಾರ್ ದ HDR ಫೋಟೋಸ್ ಟೇಕನ್ ಇನ್ ಸ್ಮಾರ್ಟ್ಫೋನ್ಸ್. ಅದಾದಮೇಲೆ ಸೊ ನಾವು ಎನೇಬಲ್ ಮಾಡೋಕ್ಕೆ ನಾವು ಜಸ್ಟ್ ಕ್ಲಿಕ್ ಮಾಡ್ತೀನಿ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ನನಗೆ ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಕೂಡ ನಾನು ರಿಮೂವ್ ಮಾಡ್ತಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಪ್ರೊಫೈಲಲ್ಲಿ ಬಂದುಬಿಟ್ಟು ನೀವು ಯಾವ ಥರ ಪ್ರೊಫೈಲ್ನ ನೀವು ಚೂಸ್ ಮಾಡ್ತೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಆಲ್ವೇಸ್ ಐ ಲೀವ್ ಆನ್ ಅಡೋಬಿ ಕಲರ್ ಪ್ರೊಫೈಲ್, ಯಾಕಂದರೆ ನಾನು ಅದನ್ನು ಮುಂದೆ ನಾನು ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಬೇರೆ ನಿಮ್ಗೆ ಯಾವುದಾದ್ರು ಪ್ರೊಫೈಲ್ ಇಷ್ಟ ಆಗ್ತಿದೆ ಆ ಪ್ರೊಫೈಲ್ನ ನೀವು ಅಪ್ಲೈ ಕೂಡ ಮಾಡ್ಬೋದು. ಇಲ್ಲಿ ಅಡೋಬಿ ಲ್ಯಾಂಡ್ಸ್ಕೇಪ್ ಇದೆ, ಸೊ ಅಡೋಬಿ ಪೋರ್ಟ್ರೇಟ್ ಇದೆ. ಸೊ ಸ್ವಲ್ಪ ಕಲರ್ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಅದಾದಮೇಲೆ ಅಡೋಬಿ ಮೋನೋಕ್ರೋಮ್ ಇದೆ. ಸೊ ಮೋನೋಕ್ರೋಮ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಮೋನೋಕ್ರೋಮ್ ಅಂದರೆ ಸೇಮ್ ಸಿಂಗಲ್ ಕಲರ್ ಅಂತ. ಸೊ ಇಲ್ಲಿ ಬೇರೆ ನೀವು ಬ್ರೌಸ್ ಕೂಡ ಮಾಡ್ಬೋದು. ನಿಮ್ಮ ಹತ್ರ ಯಾವುದಾದ್ರೂ ಇದೆ ನೀವು ಇಲ್ಲಿ ಇಂಪೋರ್ಟ್ ಕೂಡ ಮಾಡ್ಬೋದು. ಇಲ್ಲ ಅಡೋಬಿ ಲೈಟ್ರೂಮ್ ಕ್ಲಾಸಿಕ್ ಸಾಫ್ಟ್ವೇರಲ್ಲಿ ಡಿಫಾಲ್ಟ್ ಆಗಿರುವಂಥ ಸೆಟ್ಟಿಂಗ್ಸ್ನ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಅದರದ್ದು ಇಂಟೆನ್ಸಿಟಿ ಸ್ಟ್ರೆಂತ್ನ ಚೇಂಜ್ ಮಾಡೋಕ್ಕೂ ಕೂಡ ನಿಮಗೆ ಇಲ್ಲಿ ಸ್ಲೈಡರ್ ಕೊಟ್ಟಿದ್ದಾರೆ. ಸೊ ಅದನ್ನು ಡಿಪೆಂಡಿಂಗ್ ಆನ್ ಆ ಸ್ಲೈಡರಲ್ಲಿ ನಿಮ್ಗೆ ಎಷ್ಟು ಸ್ಟ್ರೆಂತ್ ಬೇಕೋ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಎಕ್ಸ್ಟ್ರಾ ಇಂಪೋರ್ಟ್ ಮಾಡೋಕ್ಕೆ ಇಲ್ಲಿ ಪ್ಲಸ್ ಅಂತ ಐಕಾನ್ ಹೊಟ್ಬಿಟ್ಟು ಇಲ್ಲಿ ಇಂಪೋರ್ಟ್ ಮತ್ತು ಮ್ಯಾನೇಜ್ ಮಾಡ್ಬೋದು. ಓಕೆನಾ. ಸೊ ಅದನ್ನು ಇಂಪೋರ್ಟ್ ಯಾವ ಥರ ಮಾಡೋದು ಅದನ್ನೆಲ್ಲ ನಾನು ನೆಕ್ಸ್ಟ್ ಟ್ಯೂಟೋರಿಯಲ್ ಹೇಳ್ಕೊಡ್ತೀನಿ. ಸೊ ಸದ್ಯಕ್ಕೆ ಅದೆಲ್ಲ ಬೇಡ. ಸೊ ಅದಾದಮೇಲೆ ಇಲ್ಲಿ ವೈಟ್ ಬ್ಯಾಲೆನ್ಸ್ ಅಂತ ಇದೆ. ಸೊ ವೈಟ್ ಬ್ಯಾಲೆನ್ಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಬ್ಯಾಲೆನ್ಸಿಂಗ್ ಯುವರ್ ಫೋಟೋ ಟು ದ ಎಕ್ಸಾಕ್ಟ್ ವೈಟ್ ಕಲರ್. ಸೊ ಯಾವುದಾದ್ರೂ ಇಲ್ಲಿ ಇಲ್ಲಿ ಫೋಟೋದಲ್ಲಿ ಯಾವುದಾದ್ರೂ ವೈಟ್ ಕಲರ್ ಇದ್ದರೆ ಸೊ ನೋಡ್ಬೋದು ಮೋಸ್ಟ್ ಆಫ್ ದ ಟೈಮ್ ನಾವು ಫೋಟೋ ತೆಗಿತಿರ್ಬೇಕಾದ್ರೆ ಎನ್ವೈರನ್ಮೆಂಟಲ್ಲಿ ಕಲರ್ ಟೆಂಪ್ರೇಚರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಡೇ ಟೈಮಲ್ಲಿ ಡೇ ಲೈಟ್ ಇರುತ್ತೆ, ಸೊ ಸ್ವಲ್ಪ ವಾರ್ಮ್ ಆಗಿರುತ್ತೆ. ಸೊ ನೈಟ್ ಟೈಮಲ್ಲಿ ಕಂಪ್ಲೀಟ್ಲಿ ಬ್ಲೂಯಿಶ್ ಕಲರ್ ಟಿಂಟ್ ಬರುತ್ತೆ ಯಾವುದಾದ್ರೂ ಫೋಟೋ ತೆಗಿಬೇಕಾದ್ರೆ. ಸೊ ಅದೇ ಥರ ಇಲ್ಲಿ ನಾವು ಟೆಂಪ್ರೇಚರ್ನೂ ಕೂಡ ಅಚೀವ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಇದು ನಾರ್ಮಲ್ ಡೇ ಲೈಟಲ್ಲಿ ತೆಗ್ದಿದ್ದೀನಿ. ಸೊ ಮತ್ತು ಇಲ್ಲಿ ರಾ ಅಲ್ಲಿ ತೆಗ್ದಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನೀವು 4750 ಆ್ಯಂಡ್ +20 ಬೈ ಡಿಫಾಲ್ಟಾಗಿ ಇದೆ. ಸೊ ಇನ್ ಕೇಸ್ ನೀವು ಇದು JPGಯಲ್ಲಿ ತೆಗೆದಿದ್ರೆ ಇದು ವೈಟ್ ಬ್ಯಾಲೆನ್ಸ್ ಇನ್ಫಾರ್ಮೇಷನ್ ಮೆನ್ಷನ್ ಆಗಿರಲ್ಲ. ಸೊ JPG ಫೋಟೋದಲ್ಲಿ ಸೊ ನಾರ್ಮಲ್ 0 ಇರುತ್ತೆ. ಸೊ ಅದಾದಮೇಲೆ ನೀವು ಇಲ್ಲಿ ಮೈನಸ್ ಮತ್ತು ಪ್ಲಸ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ಅದೇ ಥರ ಇಲ್ಲಿ ರಾಲ್ ತೆಗ್ದಿರೋದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಇಲ್ಲಿ ಪ್ಲಸ್ ಇಲ್ಲಿ ಅಪ್ ಆ್ಯಂಡ್ ಡೌನ್ ಏರೋ ಮಾರ್ಕ್ಸ್ ಇದೆ ಆ್ಯಡ್ ಶಾರ್ಟ್ ಪಕ್ಕ. ಸೊ ಆ್ಯಡ್ ಶಾರ್ಟ್ ಅಂದರೆ ಯಾವ ಥರ ಫೋಟೋದಲ್ಲಿ ಯಾವ ಥರ ಫೋಟೋನ ಶೂಟ್ ಮಾಡಿದ್ದೀನೋ ಯಾವ ಸೆಟ್ಟಿಂಗ್ಸಲ್ಲಿ ಶೂಟ್ ಮಾಡಿದ್ದೀನೋ ಆ ಸೆಟ್ಟಿಂಗ್ಸಲ್ಲೇ ಇರುತ್ತೆ.
ಅಥವಾ ಆಟೋ ಅಂತ ಹೊಡೆದ್ರೆ ಆಟೋಮೆಟಿಕ್ಕಾಗಿ ವೈಟ್ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ವಲ್ಪ ವೈಟ್ ಬ್ಯಾಲೆನ್ಸ್ ಚೇಂಜ್ ಆಗಿದೆ. ಸೊ ದಿಸ್ ಈಸ್ ಬಿಫೋರ್ 4750 ಇತ್ತು ಮತ್ತು +20 ಇತ್ತು ಟಿಂಟಿಗೆ. ಸೊ ಇಲ್ಲಿ ನೋಡ್ಬೋದು ಆಫ್ಟರಲ್ಲಿ 4700 +30 ಆಗಿದೆ. ಸೊ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಲೆನ್ಸಸ್ಗೆ ಡಿಫ್ರೆಂಟ್ ಕಲರ್ ಕಾಸ್ಟಿಂಗ್ಗೆ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಆಟೋ ಇದೆ, ಇಲ್ಲಿ ಡೇ ಲೈಟ್ ಇದೆ, ಕ್ಲೌಡಿ ಇದೆ, ಶೇಡಿ ಇದೆ. ದೀಸ್ ಆರ್ ಆಲ್ ಪ್ರೀಸೆಟ್ಸ್. ಸೊ ನೀವು ಯಾವ ಟೈಮಲ್ಲಿ ತೆಗೆದಿದ್ರೆ ಆ ಟೈಮ್ನ ನೀವು ಇಲ್ಲಿ ಹಾಕ್ಬೋದು. ಸೊ ನಾನು ಫಾರ್ ಎಕ್ಸಾಂಪಲ್ ನಾನು ಇದು ಡೇ ಲೈಟಲ್ಲಿ ತೆಗ್ತಿದ್ದೀನಿ. ಸೊ ಅದಕ್ಕೆ ನಾನು ಡೇ ಲೈಟನ್ನು ಓದ್ತಿದ್ರೆ ಸೊ ದಿಸ್ ಕಲರ್ ಟೆಂಪ್ರೇಚರ್ ವಿಲ್ ಟರ್ನ್ ಟು ಡೇ ಲೈಟ್, ಯಾವ ಥರ ಇತ್ತು ಡೇ ಲೈಟಲ್ಲಿ ಅನ್ನೋದನ್ನ ಈ ಥರ ತೋರಿಸುತ್ತೆ. ಸೊ ದಿಸ್ ಈಸ್ ದಿಸ್ ಈಸ್ ದ ಪ್ರೀ ಡಿಫೈನ್ಡ್ ಪ್ರೀಸೆಟ್ಸ್. ಸೊ ಇನ್ ಕೇಸ್ ನೀವೇನಾದರೂ ಕಲರ್ ಟೆಂಪ್ರೇಚರ್ನ ನೀವು ಮೊದಲೇ ಅಡ್ಜಸ್ಟ್ ಮಾಡಿಲ್ಲ ಕ್ಯಾಮ್ರಾದಲ್ಲಿ ಅಂತಂದರೆ ನೀವು ಇಲ್ಲಿ ಕೂಡ ನೀವು ಡೇ ಲೈಟ್ಗೆ ಬೇಕಾದರೆ ಡೇ ಲೈಟ್ ಕನ್ವರ್ಟ್ ಮಾಡ್ಬೋದು, ಕ್ಲೌಡಿ ಬೇಕಾದರೆ ಕ್ಲೌಡಿ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲ ಫ್ಲೋರೋಸೆಂಟ್ ಬೇಕಾದರೆ ಫ್ಲೋರೋಸೆಂಟ್. ಸೊ ದೀಸ್ ಆರ್ ಆಲ್ ಪ್ರೀಸೆಟ್ಸ್. ಅದು ಆಟೋಮೆಟಿಕಲಿ ಮ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಆಲ್ವೇಸ್ ಕೀಪ್ ಆ್ಯಸ್ ಶಾರ್ಟ್. ಸೊ ಅದಾದಮೇಲೆ ನಾನು ಇದು ಮ್ಯಾನ್ಯುವಲಿನ ಕಲರ್ ಟೆಂಪ್ರೇಚರ್ನ ನಾನು ಚೇಂಜ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್. ಸೊ ಟೆಂಪ್ರೇಚರ್ ಅಂದರೆ ಇಲ್ಲಿ ನಾವು ಟುವರ್ಡ್ಸ್ ಲೆಫ್ಟಿಗೆ ಹೋದರೆ ನಾವು ಫೋಟೋ ಕೂಲ್ ಆಗ್ತಾ ಹೋಗುತ್ತೆ, ಮತ್ತು ಟುವರ್ಡ್ಸ್ ರೈಟ್ಗೆ ಹೋದರೆ ಫೋಟೋ ವಾರ್ಮ್ ಆಗ್ತಾ ಹೋಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಮೋಸ್ಟ್ ಆಫ್ ದ ಟೈಮ್ ಫೋಟೋದಲ್ಲಿ ಇನ್ ಕೇಸ್ ನಿಮ್ಗೆ ಗೊತ್ತಿರುವಂಥ ಯಾವುದಾದ್ರೂ ವಸ್ತು ವೈಟ್ ಕಲರ್ ಇದೆ ಅಂದರೆ ನೀವು ಡೈರೆಕ್ಟ್ ಈ ಕಲರ್ ಪಿಕ್ಕರಿಂದ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಚಿಕ್ಕ ಪೋಲ್ ಇದೆ. ಸೊ ನನಗದು ಗೊತ್ತಿತ್ತು ವೈಟ್ ಕಲರ್ ಇದೆ ಅಂತ. ಸೊ ಅದ್ರ ಮೇಲೆ ನಾನು ವೈಟ್ ಮೇಲೆ ಟಾರ್ಗೆಟ್ನ ಮಾಡಿದರೆ ಸೊ ಆಟೋಮೆಟಿಕ್ಲಿ ಈ ಫೋಟೋ ಕಂಪ್ಲೀಟಾಗಿ ವೈಟ್ಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಫೋಟೋದಲ್ಲಿರುವಂಥ ವೈಟ್ಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ಟಿಂಟ್ ಕೂಡ ಬ್ಯಾಲೆನ್ಸ್ ಆಯಿತು ಆಟೋಮೆಟಿಕ್ಲಿ. ಬಿಕಾಸ್ ಟಿಂಟ್ ಅಂದರೆ ಇಲ್ಲಿ ಕಲರ್ ಕಾಸ್ಟ್ ಅಂದಂಗೆ. ಸೊ ಮೋಸ್ಟ್ ಆಫ್ ದ ಓಲ್ಡರ್ ಕ್ಯಾಮ್ರಾಸ್ ಯೂಸ್ ಟು ಹ್ಯಾವ್ ಅ ಕಲರ್ ಕಾಸ್ಟ್. ಸೊ ಮೋಸ್ಟ್ ಆಫ್ ದ ಟೈಮ್ ಕಲರ್ ಕಾಸ್ಟಲ್ಲಿ ಎರಡೇ ಥರ ಬರೋದು. ಸೊ ದ್ಯಾಟ್ ಈಸ್ ಮೆಜೆಂಟಾ ಕಾಸ್ಟ್ ಆ್ಯಂಡ್ ಅ ಗ್ರೀನ್ ಕಾಸ್ಟ್. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಲೈಡರಲ್ಲಿ ನೋಡ್ಬೋದು ಟುವರ್ಡ್ಸ್ ಲೆಫ್ಟ್ ಪುಷ್ ಮಾಡಿದರೆ ನಾವು ಮೆಜೆಂಟಾ ಕಾಸ್ಟ್ನ ನಾವು ತೆಗಿಬೋದು, ಟುವರ್ಡ್ಸ್ ರೈಟ್ ಪುಷ್ ಮಾಡಿದರೆ ಗ್ರೀನ್ ಕಾಸ್ಟ್ನ ತೆಗಿಬೋದು. ಸೊ ಇಟ್ಸ್ ಅಪೋಸಿಟಲ್ಲಿ. ಸೊ ಇವಾಗ ಟುವರ್ಡ್ಸ್ ಲೆಫ್ಟಿಗೆ ಹೋದರೆ ನಾವು ಗ್ರೀನ್ ಆಗ್ತಾ ಹೋಗುತ್ತೆ ಫೋಟೋ, ಟುವರ್ಡ್ಸ್ ರೈಟಿಗೆ ಹೋದರೆ ಮಜೆಂಟಾ ಕಲರ್ ಆಗ್ತಾ ಹೋಗುತ್ತೆ. ಸೊ ಆ್ಯಸ್ ಯೂಶ್ವಲಿ ಡಿಪೆಂಡಿಂಗ್ ಆನ್ ದ ಕಾಸ್ಟ್ ಯು ಆರ್ ಲುಕಿಂಗ್ ಇನ್ ದ ಫೋಟೋ, ಸೊ ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಯೂಶ್ವಲಿ ನಾನು ಜಾಸ್ತಿ ಫೋಟೋಸ್ ಎಡಿಟ್ ಮಾಡೋದಿದ್ದರೆ ಸೊ ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ವಾಟ್ ಕೈಂಡ್ ಆಫ್ ಕಾಸ್ಟ್ ಇಟ್ ಈಸ್, ಕಲರ್ ಕಾಸ್ಟ್ ಈಸ್ ಹ್ಯಾಪ್ನಿಂಗ್. ಆವಾಗ ನಾನೇನು ಮಾಡ್ತೀನಿ, ನಾರ್ಮಲಾಗಿ ಕಲರ್ ಪಿಕ್ ಮಾಡಿಕೊಂಡು ನಾನು ಕಲರ್ ಕಾಸ್ಟ್ನ ರಿಮೂವ್ ಮಾಡ್ತೀನಿ, ಅದ್ರ ಜೊತೆಗೆ ವೈಟ್ ಬ್ಯಾಲೆನ್ಸ್ ಮಾಡಿಬಿಡ್ತೀನಿ. ಸೊ ಮೋಸ್ಟ್ ಆಫ್ ಟೈಮ್ ಮೊದಲು ನಾನು ವೈಟ್ ಬ್ಯಾಲೆನ್ಸ್ನ ವೈಟ್ ಬ್ಯಾಲೆನ್ಸ್ ಇಟ್ಬಿಟ್ಟು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿದ್ದೆ. ಸೊ ಆವಾಗ ನಾನು ತುಂಬ ವೇರಿಯೇಷನ್ಸ್ ಬರೋದು, ಲೈಕ್ ವೆದರ್ ಡಿಫ್ರೆಂಟ್ ಎನ್ವೈರನ್ಮೆಂಟಲ್ಲಿ ಡಿಫ್ರೆಂಟ್ ವೈಟ್ ಬ್ಯಾಲೆನ್ಸ್ ಚೇಂಜ್ ಆಗೋದು, ಟಿಂಟ್ನ ಚೇಂಜ್ ಆಗೋದು. ಸೊ ಅದೆಲ್ಲ ಆಗ್ತಿತ್ತು. ಸೊ ಇವಾಗ ನಾನೇನು ಮಾಡ್ತೀನಿ, ಮೋಸ್ಟ್ ಆಫ್ ಟೈಮ್ 5600 ಇಟ್ಬಿಟ್ಟು ಡೇ ಟೈಮಲ್ಲಿ 5600 ಇಟ್ಬಿಟ್ಟು ನಾನು ಫೋಟೋಸ್ನ ಶೂಟ್ ಮಾಡ್ತೀನಿ. ಸೊ ಡಿಪೆಂಡಿಂಗ್ ಆನ್ ಯುವರ್ ನೀಡ್, ಡಿಪೆಂಡಿಂಗ್ ಅಪಾನ್ ಯುವರ್ ವರ್ಕ್ ಫ್ಲೋ, ನೀವು ಯಾವ ಥರ ಶೂಟ್ ಮಾಡ್ತೀರಾ ಅದ್ರ ತಕ್ಕಂಗೆ ನೀವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಸಿನ್ಸ್ ಇಟ್ ಈಸ್ ಅ ಸ್ಟ್ರೀಟ್ ಫೋಟೋಗ್ರಫಿ, ಈ ಫೋಟೋ ಸ್ವಲ್ಪ ವಾರ್ಮ್ ಇಡೋಕ್ಕೆ ನನಗೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಸ್ಟಿಂಗ್ ಏನೋ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ, ಮೆಜೆಂಟಾ ಕಾಸ್ಟ್ ಸ್ವಲ್ಪ, ಅದಕ್ಕೋಸ್ಕರ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಕಡಿಮೆ ಮಾಡಿದೆ. ಅದಾದಮೇಲೆ ಇಲ್ಲಿ ಟೋನ್ ಅಂದರೆ ಇಟ್ಸ್ ಆಲ್ ಡಿಪೆಂಡಿಂಗ್ ಆನ್ ದ ಎಕ್ಸ್ಪೋಜರ್. ಸೊ ಯಾವ ಥರ ಎಕ್ಸ್ಪೋಜರ್ ಇದೆ ಫೋಟೋಸ್ನ ಚೇಂಜ್ ಮಾಡ್ಬೋದು ನೀವು. ಇಲ್ಲಿ ನೋಡ್ಬೋದು ಎಕ್ಸ್ಪೋಜರ್ ಅಂತ ಇದೆ. ಸೊ ಎಕ್ಸ್ಪೋಜರ್ ಈಸ್ ಬೇಸಿಕಲಿ ಓವರ್ ಆಲ್ ಫೋಟೋನ ಬ್ರೈಟ್ ಆದರೂ ಮಾಡುತ್ತೆ ಅಥವಾ ಡಾರ್ಕ್ ಆದರೂ ಮಾಡುತ್ತೆ. ಐ ಮೀನ್ ಓವರ್ ಎಕ್ಸ್ಪೋಸ್ ಆದರೂ ಮಾಡುತ್ತೆ, ಅಂಡರ್ ಎಕ್ಸ್ಪೋಸ್ ಆದರೂ ಮಾಡುತ್ತೆ. ಯಾವುದಾದ್ರೂ ಸ್ಲೈಡರ್ನ ನೀವು ರೀಸೆಟ್ ಮಾಡೋದಿದ್ರೆ ಆ ಸ್ಲೈಡರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಫೋಟೋ ರೀಸೆಟ್ ಆಗುತ್ತೆ. ಸೊ ಇವಾಗ ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ತೀನಿ. ಸೊ ಲೈಟಾಗಿ ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ತೀನಿ, ಯಾಕಂದರೆ ನಾನು ಆವಾಗಲೇ ಹೇಳಿದೆ ಅಂಡರ್ ಎಕ್ಸ್ಪೋಸಲ್ಲಿ ಶೂಟ್ ಮಾಡಿರ್ತೀನಿ. ಸೊ ಡಿಪೆಂಡಿಂಗ್ ಆನ್ ನಿಮಗೆ ಯಾವ ಥರ ಮಾನಿಟ್ರಲ್ಲಿ ಕಾಣ್ತಿದೆ, ಸೇಮ್ ಸೆಟ್ಟಿಂಗ್ಸ್ ಎಲ್ಲದಕ್ಕೂ ಅಪ್ಲೈ ಆಗೋಲ್ಲ. ಸೊ ಡಿಪೆಂಡಿಂಗ್ ಆನ್ ನಿಮಗೆ ಯಾವ ಮಾನಿಟ್ರಲ್ಲಿ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅದನ್ನು ನೀವು ಸೆಟ್ಟಿಂಗ್ಸ್ನ ಎಡಿಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ನಾನು ಫೋಟೋ ಸ್ವಲ್ಪ ಅಂಡರ್ ಎಕ್ಸ್ಪೋಸ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೋಜರ್ ಅಪ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅದಾದಮೇಲೆ ಇಲ್ಲಿ ಕಾಂಟ್ರಾಸ್ಟ್ ಅಂತ ಬರುತ್ತೆ. ಸೊ ಕಾಂಟ್ರಾಸ್ಟ್ ಈಸ್ ಬೇಸಿಕಲಿ ಹೈಲೈಟ್ ಇರೋವಂಥ ಹೈಲೈಟ್ಸ್ನ ಸ್ವಲ್ಪ ಬೂಸ್ಟ್ ಮಾಡುತ್ತೆ, ಮತ್ತು ಸ್ವಲ್ಪ ಓವರ್ ಎಕ್ಸ್ಪೋಸ್ ಮಾಡುತ್ತೆ, ಮತ್ತು ಅಂಡರ್ ಎಕ್ಸ್ಪೋಸ್ ಆಗಿರೋವಂಥ ಪೋರ್ಷನ್ನ ಇನ್ನೂ ಸ್ವಲ್ಪ ಅಂಡರ್ ಎಕ್ಸ್ಪೋಸ್ ಮಾಡುತ್ತೆ. ಸೊ ಅವಾಗ ಏನು ಮಾಡುತ್ತೆ ಅಂದರೆ ನಮಗೆ ಡಿಫ್ರೆನ್ಸ್ ಬಿಟ್ವೀನ್ ಹೈಲೈಟ್ ಮತ್ತು ಶ್ಯಾಡೋಸ್ ಜಾಸ್ತಿ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕಾಂಟ್ರಾಸ್ಟನ್ನು ಇನ್ಕ್ರೀಸ್ ಮಾಡ್ದಂಗೆ, ಸೊ ಈ ಪೋರ್ಷನಲ್ಲಿ ನೋಡ್ಬೋದು ಅಲ್ಲಿ ಹೈಲೈಟ್ ಇರುತ್ತೆ, ಮತ್ತು ಈ ಪೋರ್ಷನಲ್ಲಿ ನೋಡ್ಬೋದು ಇದು ಶ್ಯಾಡೋಸ್ ಇದೆ. ಸೊ ಯಾವಾಗ ನಾನು ಈ ಸ್ಲೈಡರ್ನ ರೀಸೆಟ್ ಮಾಡಿದಾಗ ನಾರ್ಮಲ್ ಆಗಿರುತ್ತೆ, ಮತ್ತು ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡಿದಾಗ ಇಲ್ಲಿ ನೋಡ್ಬೋದು ಹೈಲೈಟ್ ಆಗಿರೋದು ಪೋರ್ಷನ್ನ ತುಂಬ ಓವರ್ ಎಕ್ಸ್ಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಶ್ಯಾಡೋದಲ್ಲಿರುವಂಥ ಪೋರ್ಷನ್ನ ಮತ್ತು ಅಂಡರ್ ಎಕ್ಸ್ಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ರಿವರ್ಸಲ್ಲಿ ಟುವರ್ಡ್ಸ್ ಲೆಫ್ಟಿಗೆ ಕಾಂಟ್ರಾಸ್ಟ್ ಸ್ಲೈಡರ್ನ ಟುವರ್ಡ್ಸ್ ಲೆಫ್ಟಿಗೆ ಮೂವ್ ಮಾಡಿದರೆ ಹೈಲೈಟರ್ನ ಸ್ವಲ್ಪ
ಅಂಡರ್ ಎಕ್ಸ್ಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಶ್ಯಾಡೋಸ್ನ ಸ್ವಲ್ಪ ಓವರ್ ಎಕ್ಸ್ಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಮೋರ್ ಎಕ್ಸ್ಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ನಾವು ಇಲ್ಲಿ ಎಷ್ಟು ಬೇಕು ನಮ್ಗೆ ಅಷ್ಟು ಕಾಂಟ್ರಾಸ್ಟು ನಮಗೆ ಅಪೀಲಿಂಗ್ ಯಾವ ಥರ ನಮ್ಮ ಕಣ್ಣಿಗೆ ಚೆನ್ನಾಗಿ ಅನಿಸುತ್ತೋ ಆ ಥರ ನೀವು ಎಡಿಟ್ ಮಾಡ್ಕೋಬೋದು. ಸೊ ನೀವು ತುಂಬ ಕ್ರಿಯೇಟಿವ್ ಆಗಿ ಹೋಗಬೇಕು, ತುಂಬ ಕಾಂಟ್ರಾಸ್ಟ್ ಇಮೇಜ್ ಬೇಕಪ್ಪ ಅಂತ ನೀವು ಕಾಂಟ್ರಾಸ್ಟ್ನ ಜಾಸ್ತಿ ಮಾಡಿಕೊಂಡು ನೀವು ಅದ್ರ ಜೊತೆಗೆ ಎಕ್ಸ್ಪೋಜರ್ನ ನಿಮ್ಗೆ ಎಷ್ಟು ಬೇಕೋ ಅದನ್ನು ಅಚೀವ್ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ನಿಮ್ಗೆ ಯಾವ ಥರ ಕಾಂಟ್ರಾಸ್ಟ್ ಬೇಕೋ ಆ ಕಾಂಟ್ರಾಸ್ಟ್ನ ನೀವು ಅಚೀವ್ ಮಾಡ್ಕೋಬೋದು. ಓಕೆನಾ. ಸೊ ಮೋಸ್ಟ್ ಆಫ್ ಟೈಮ್ ಐ ಡೋಂಟ್ ಗೋ ಓವರ್ ಎಡಿಟ್ನ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಕಾಂಟ್ರಾಸ್ಟ್ ಮೇಲೆ. ಸೊ ಅದಕ್ಕೋಸ್ಕರ ನಾನು ಮೀಡಿಯಮ್ ಕಾಂಟ್ರಾಸ್ಟ್ ಇರ್ತೀನಿ. ಸೊ ಮೋಸ್ಟ್ ಆಫ್ ಟೈಮ್ ಐ ಫಾಲೋ ಅ ಸ್ಮಾಲ್ ರೂಲ್ ಆಫ್ ಥಂಬ್, ಅದು ನನ್ನ ಪರ್ಸ್ನಲಿ ಅಪ್ಲೈ ಆಗುತ್ತೆ. ಯಾವ ಥರಪ್ಪ ಅಂತಂದರೆ ನಾನು ಎಕ್ಸ್ಪೋಜರ್ ಯಾವ ಸ್ಲೈಡರಲ್ಲಿ ಎಷ್ಟು ಇರುತ್ತೋ ಸೊ ನಿಯರ್ ಬೈ ಅಷ್ಟಕ್ಕೆ ನಾನು ಕಾಂಟ್ರಾಸ್ಟ್ನ ನಾನು ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ನಾನು ಕಾಂಟ್ರಾಸ್ಟ್ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಸೊ ಅಂಟಿಲ್ ಅನ್ಲೆಸ್ ಆ ಫೋಟೋ ತುಂಬ ಹೇಝಿ ಇದೆ ಅಥವಾ ಆ ಫೋಟೋದಲ್ಲಿ ಕಾಂಟ್ರಾಸ್ಟ್ ಇಲ್ಲ. ಸೊ ಮೋಸ್ಟ್ ಆಫ್ ಟೈಮ್ ನಾವು DSLR ತೆಗಿತಿರಬೇಕಾದ್ರೆ ಯಾವುದಾದ್ರು ಮಿರರ್ಲೆಸ್ ಅಥವಾ DSLR ಕ್ಯಾಮ್ರಾದಲ್ಲಿ ತೆಗಿತಿರ್ಬೇಕಾದ್ರೆ ಮೋಸ್ಟ್ ಆಫ್ ಟೈಮ್ ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಆಗಿಬಿಟ್ಟಿರುತ್ತೆ, ಆ ಫೋಟೋದಲ್ಲಿ ಕಾಂಟ್ರಾಸ್ಟ್ ಇರುತ್ತೆ. ಸೊ ಇನ್ ಕೇಸ್ ನಿಮ್ಮ ಫೋಟೋದಲ್ಲಿ ಕಾಂಟ್ರಾಸ್ಟ್ ಇಲ್ಲ ಅಂದರೆ ಡಿಪೆಂಡಿಂಗ್ ಆನ್ ಹೌ ಮಚ್ ಕಾಂಟ್ರಾಸ್ಟ್ ಯು ವಾಂಟ್ ಟು ಆ್ಯಡ್ ಅಷ್ಟು ಕಾಂಟ್ರಾಸ್ಟ್ನ ನೀವು ಆ್ಯಡ್ ಮಾಡ್ಬೋದು. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಹೈಲೈಟ್ಸ್ ಇದೆ, ಶ್ಯಾಡೋಸ್ ಇದೆ, ವೈಟ್ಸ್ ಇದೆ ಮತ್ತು ಬ್ಲ್ಯಾಕ್ಸ್ ಇದೆ. ಸೊ ದಿಸ್ ಈಸ್ ಆಲ್ ದ ಲೋಕಲ್ ಅಡ್ಜಸ್ಟ್ಮೆಂಟ್ ಕೈಂಡ್ ಆಫ್. ಸೊ ಇನ್ನೇನು ಮಾಡುತ್ತಪ್ಪ ಅಂತಂದರೆ ಹೈಲೈಟ್ಸಲ್ಲಿ ಓನ್ಲಿ ಹೈಲೈಟ್ ಪೋರ್ಷನ್ ಆಫ್ ದ ಫೋಟೋ ವಿಲ್ ಅಫೆಕ್ಟ್. ಸೊ ಹೈಲೈಟ್ ಸ್ಲೈಡರ್ ಮೂವ್ ಮಾಡೋದ್ರಿಂದ ಓನ್ಲಿ ಹೈಲೈಟ್ ಪಾರ್ಟಲ್ಲಿರೋ ಫೋಟೋಸ್ ಮಾತ್ರ ಅಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಫೋಟೋಸಲ್ಲಿ ಇಲ್ಲಿ ನೋಡ್ಬೋದು ಸ್ಕೈ ಸ್ವಲ್ಪ ಹೈಲೈಟಲ್ಲಿದೆ. ಸೊ ಆ ಮೂವ್ ಮಾಡಿದಾಗ ಈ ಹೈಲೈಟ್ ಸ್ಲೈಡರ್ ಮೂವ್ ಮಾಡಿದಾಗ ಟುವರ್ಡ್ಸ್ ರೈಟಿಂಗ್ ಮೂವ್ ಮಾಡಿದಾಗ ಹೈಲೈಟ್ ಜಾಸ್ತಿ ಹೈಲೈಟ್ ಆಗ್ತಾ ಹೋಗುತ್ತೆ. ಮತ್ತು ಲೆಫ್ಟ್ ಸೈಡಿಗೆ ಮಾಡ್ತಾ ಹೋಗಿದ್ರೆ ಸ್ವಲ್ಪ ಡೀಟೇಲ್ ನಾವು ರಿಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹೈಲೈಟಲ್ಲಿರೋ ಡೀಟೇಲ್ಸ್ನ ನಾವು ರಿಕವರ್ ಮಾಡ್ಬೋದು. ಸಿನ್ಸ್ ಇಟ್ ಇಸ್ ಅ ರಾ ಫೋಟೋ ಐ ಕ್ಯಾನ್ ರಿಕವರ್ ಮೋರ್ ಇನ್ಫಾರ್ಮೇಷನ್. JPG ಆಗಿದ್ರೆ ಜಾಸ್ತಿ ಇನ್ಫಾರ್ಮೇಷನ್ನ ನಾವು ರಿಕವರ್ ಮಾಡೋಕ್ಕಾಗಲ್ಲ, ಬಿಕಾಸ್ JPG ಈಸ್ ಆಲ್ರೆಡಿ ಅ ಕಂಪ್ರೆಸ್ಡ್ ಫಾರ್ಮ್ಯಾಟ್. ರಾ ಈಸ್ ಕಂಟೈನಿಂಗ್ ಮೋಸ್ಟ್ ಆಫ್ ದ ರಾ ಇನ್ಫಾರ್ಮೇಷನ್. ಕ್ಯಾಮ್ರಾ ಇನ್ಫಾರ್ಮೇಷನ್ ತುಂಬ ಇರುತ್ತೆ, ಎವ್ರಿ ಪಿಕ್ಸಲ್ದು ಇನ್ಫಾರ್ಮೇಷನ್ ಕೂಡ ರಾ ಅಲ್ಲಿ ಎಂಬೆಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಮೋಸ್ಟ್ ಆಫ್ ದ ಹೈಲೈಟ್ಸ್ನ ಕೂಡ ನಾವು ರಾ ಫೋಟೋದಲ್ಲಿ ರಿಕವರ್ ಮಾಡ್ಬೋದು. ಅದ್ರ ಜೊತೆಗೆ ನೋಡ್ಬೋದು. ಸೊ ಮೋಸ್ಟ್ ಆಫ್ ಟೈಮ್ ನಾನು ಜಾಸ್ತಿ ಹೈಲೈಟ್ಸ್ನ ನಾನು ಕ್ರಶ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಬ್ಯಾಲೆನ್ಸ್ಡ್ ಹೈಲೈಟ್ನ ತೊಗೊಂಬರೋಕ್ಕೆ ಓವರಾಲ್ ಇಮೇಜ್ ಕರೆಕ್ಟಾಗಿ ಎಕ್ಸ್ಪೋಸ್ ಆಗೋಂಗೆ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೈಲೈಟ್ಸ್ನ ನಾನು ರಿಕವರ್ ಮಾಡ್ಕೊತೀನಿ. ಅದಾದಮೇಲೆ ಶ್ಯಾಡೋ ಸ್ಲೈಡರ್ ಇದೆ. ಸೊ ಶ್ಯಾಡೋ ಸ್ಲೈಡರ್ ಈಸ್ ಆಲ್ ಅಬೌಟ್ ರಿಕವರಿಂಗ್ ದ ಶ್ಯಾಡೋಸ್. ಸೊ ಶ್ಯಾಡೋ ಸ್ಲೈಡರ್ ಓನ್ಲಿ ಅಫೆಕ್ಟ್ ಆನ್ ದ ಶ್ಯಾಡೋ ಪಾರ್ಟ್ ಆಫ್ ದ ಇಮೇಜ್. ಸೊ ಓವರಾಲ್ ಫೋಟೋದಲ್ಲಿ ಯಾವ ಕಡೆ ಶ್ಯಾಡೋಸ್ ಇದೆ ಓನ್ಲಿ ಆ ಪೋರ್ಷನ್ ಮಾತ್ರ ಶ್ಯಾಡೋಸ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನು ಶ್ಯಾಡೋ ಸ್ಲೈಡರ್ನ ನಾವು ಲೆಫ್ಟ್ ಸೈಡಿಗೆ ಮೂವ್ ಮಾಡಿದಾಗ ಶ್ಯಾಡೋ ಪಾರ್ಟ್ ಆಫ್ ದ ಫೋಟೋ ಈಸ್ ಗೆಟಿಂಗ್ ಮೋರ್ ಡಾರ್ಕರ್. ಅಂದರೆ ಯಾವ ಪೋರ್ಷನಲ್ಲಿ ಶ್ಯಾಡೋಸ್ ಇದೆಯೋ ಆ ಶ್ಯಾಡೋಸ್ನ ಇನ್ನೂ ಸ್ವಲ್ಪ ಡಾರ್ಕ್ ಆಗ್ತಾ ಹೋಗುತ್ತೆ. ಮತ್ತು ಟುವರ್ಡ್ಸ್ ರೈಟಿಗೆ ಮೂವ್ ಮಾಡಿದಾಗ ಶ್ಯಾಡೋನ ನಾವು ಸ್ವಲ್ಪ ರಿಕವರ್ ಮಾಡ್ಬೋದು. ಓಕೆನಾ. ಸೊ ಮೋಸ್ಟ್ ಆಫ್ ಟೈಮ್ ನಾನು ಶ್ಯಾಡೋನ ಜಾಸ್ತಿ ಕ್ರಶ್ ಮಾಡಲ್ಲ, ಸ್ವಲ್ಪ ರಿಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಓವರಾಲ್ ಫೋಟೋಸಲ್ಲಿ ನಾನು ಎಕ್ಸ್ಪೋಜರ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಐ ಡೋಂಟ್ ವಾಂಟ್ ಟು ಗೋ, ನನಗೆ ತುಂಬ ಕಾಂಟ್ರಾಸ್ಟ್ ಇಮೇಜಸ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಸ್ವಲ್ಪ ಮ್ಯಾಟಿಫೈಯಿಂಗ್ ಇಂಟ್ರೆಸ್ಟ್ ಕೊಡೋಕ್ಕೆ, ಮ್ಯಾಟಿಫೈಯಿಂಗ್ ಅನ್ಸೋಕ್ಕೆ ಫೋಟೋಸು, ಮತ್ತು ಸ್ವಲ್ಪ ಎಲ್ಲ ಕಡೆಯಿಂದಂಥ ಶ್ಯಾಡೋಸ್ನ ನಾನು ರಿಕವರ್ ಮಾಡೋಕ್ಕೆ ನಾನು ಶ್ಯಾಡೋಸ್ನ ಯೂಸ್ ಮಾಡ್ತೀನಿ. ಸಿನ್ಸ್ ದಿಸ್ ಫೋಟೋ ಈಸ್ ಟೇಕನ್ ಇನ್ ಅ ಪ್ರಾಪರ್ ಎಕ್ಸ್ಪೋಜರ್, ಅದಕ್ಕೋಸ್ಕರ ನನಗೆ ಜಾಸ್ತಿ ಶ್ಯಾಡೋಸ್ ಮತ್ತು ಹೈಲೈಟ್ಸ್ನ ಯೂಸ್ ಮಾಡುವಂಥ ಅವಶ್ಯಕತೆ ಬೀಳ್ತಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಕೆಲವೊಂದು ಫೋಟೋಸು ತುಂಬ ಸನ್ನಿ ಎನ್ವೈರನ್ಮೆಂಟಲ್ಲಿ ಇಲ್ಲ ತುಂಬ ಬೆಳಕಿರುವಂಥ ಎನ್ವೈರನ್ಮೆಂಟಲ್ಲಿ ನೀವು ತೆಗೆದು ನಿಮಗೆ ಸೆಟ್ಟಿಂಗ್ಸ್ನ ಅವಾಗ ಅಡ್ಜಸ್ಟ್ ಮಾಡೋಕ್ಕೆ ಆಗದೇ ಇರೋದಕ್ಕಿಂತ ನೀವೇನಾದರೂ ಆ ಸೆಟ್ಟಿಂಗ್ಸ್ನ ರಿಕವರ್ ಮಾಡೋದಿದ್ರೆ ಆ ಪಾರ್ಟ್ ಆಫ್ ದ ಶ್ಯಾಡೋಸ್ ಅಥವಾ ಆ ಪಾರ್ಟ್ ಆಫ್ ದ ಹೈಲೈಟ್ಸ್ನ ರಿಕವರ್ ಮಾಡಬೇಕಂದ್ರೆ ಈ ಹೈಲೈಟ್ ಮತ್ತು ಶ್ಯಾಡೋಸ್ ಸ್ಲೈಡರ್ಸ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ. ಅದಾದಮೇಲೆ ಇಲ್ಲಿ ವೈಟ್ಸ್. ಸೊ ವೈಟ್ಸ್ ಅಂದರೆ ಬೇಸಿಕಲಿ ವೈಟ್ ಪಾರ್ಟ್ ಆಫ್ ದ ಇಮೇಜ್. ವೈಟ್ ಅಂದರೆ ತುಂಬ ಎಕ್ಸ್ಪೋಸ್ ಆಗಿರುವಂಥ ಪಾರ್ಟ್ ಆಫ್ ದ ಇಮೇಜ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ವೈಟ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಓವರ್ ಎಕ್ಸ್ಪೋಸ್ ಆಗಿರುವಂಥ ಪೋರ್ಷನ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ನಾನು ವೈಟ್ ಸ್ಲೈಡರ್ನ ಲೆಫ್ಟಿಗೆ ಮೂವ್ ಮಾಡಿದರೆ ಇದು ತುಂಬ ಅಂಡರ್ ಎಕ್ಸ್ಪೋಸ್ ಆಗ್ತಾ ಹೋಗುತ್ತೆ. ಸೊ ನಾಟ್ ಎಕ್ಸಾಕ್ಟ್ಲಿ ಅಂಡರ್ ಎಕ್ಸ್ಪೋಸ್, ಇದು ಏನು ಮಾಡುತ್ತೆ ಸ್ವಲ್ಪ ಡಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಟುವರ್ಡ್ಸ್ ರೈಟಿಗೆ ಪುಷ್ ಮಾಡಿದರೆ ಅದು ಸ್ವಲ್ಪ ಹೈಲೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಏನು ಬ್ಲ್ಯಾಕ್ಸ್ ಅಂತ ಇದೆ. ಸೊ ಬ್ಲ್ಯಾಕ್ ಪೋರ್ಷನ್ ಆಫ್ ದ ಫೋಟೋ ವಿಲ್ ಬಿ ಗೆಟ್ ಡಾರ್ಕರ್ ಇಫ್ ಯು ಆರ್ ಮೂವಿಂಗ್ ದ ಸ್ಲೈಡರ್ ಟುವರ್ಡ್ಸ್ ಲೆಫ್ಟ್, ಮತ್ತು ಟುವರ್ಡ್ಸ್ ರೈಟ್ ಮೂವ್ ಮಾಡ್ತಾ ಇದ್ದರೆ ಬ್ಲ್ಯಾಕಲ್ಲಿರುವಂಥ ಪೋರ್ಷನ್ ಇನ್ನೂ ನಮಗೆ ಎಕ್ಸ್ಪೋಸ್ ಆಗ್ತಾ ಹೋಗುತ್ತೆ. ಐ ಮೀನ್ ರಿಕವರ್ ಮಾಡೋಕ್ಕೆ ಸ್ಟಾರ್ಟ್ ಫುಲ್ ಬ್ಲ್ಯಾಕಲ್ಲಿರುವಂಥ ಪೋರ್ಷನ್ನ ನಾವು ಸ್ವಲ್ಪ ರಿಕವರ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಅದ್ರ ಜೊತೆಗೆ ಸೊ ಬೇಸಿಕಲಿ ನಾನು ಎವ್ರಿ ಟೈಮ್ 0 ನಾನು ಎಡಿಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಒಂದು ಸರಿ ಆಟೋನ ಒತ್ಬಿಟ್ಟು ಅಲ್ಲಿ ಅನಲೈಸ್ ದ ಫೋಟೋ, ಅದಾದಮೇಲೆ ನಾನು ಡಿಪೆಂಡಿಂಗ್ ಆನ್ ಎಷ್ಟು ನನಗೆ ಕಲರ್ ಟೆಂಪ್ರೇಚರ್ ಆ್ಯಡ್ ಮಾಡಿಬಿಟ್ಟು ಯಾವ ಥರ ನನಗೆ ಟಿಂಟ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಎಕ್ಸ್ಪೋಜರ್ನ ನಾನು ಎಷ್ಟು ಬೇಕೋ ಅದನ್ನು ನನಗೆ ಇಷ್ಟ ಬಂದಂಗೆ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ನನಗೆ ಯಾವ ಥರ ನನಗೆ ಇಷ್ಟ ಅನಿಸುತ್ತೋ ಫೋಟೋ ಅದೇ ಥರ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ದಿಸ್ ಈಸ್ ದ ಈಸಿಯೆಸ್ಟ್ ವೇ. ನಿಮಗೆ ಫೋಟೋಸ್ನ ಯಾವ ಥರ ಎಡಿಟ್ ಮಾಡಬೇಕಂತ ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ, ಎಷ್ಟು ನನಗೆ ಎಕ್ಸ್ಪೋಜರ್ ಆ್ಯಡ್ ಮಾಡಬೇಕು, ಎಷ್ಟು ಕಾಂಟ್ರಾಸ್ಟ್ ಆ್ಯಡ್ ಮಾಡಬೇಕಂತ ನಮಗಿನ್ನೂ ಗೊತ್ತಾಗ್ತಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಸ್ಟಾರ್ಟ್ ವಿತ್ ಆಟೋ ಸೆಟ್ಟಿಂಗ್ಸ್ ಆ್ಯಂಡ್ ದೆನ್ ಯು ಕ್ಯಾನ್ ಎಕ್ಸ್ಪಿರಿಮೆಂಟ್. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ವರ್ಕ್ ಫ್ಲೋ ಕೂಡ ಫಾಸ್ಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ ಯಾವುದು ಎಷ್ಟು ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಸಾಫ್ಟ್ವೇರ್ ಡಿಫೈನ್ ಮಾಡಾಗಿರುತ್ತೆ, ಸಾಫ್ಟ್ವೇರ್ ನಿಮಗೋಸ್ಕರ ಎಡಿಟ್ ಮಾಡಾಗಿರುತ್ತೆ. ಅದ್ರ ಮೇಲೆ ನಾನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ನನಗೆ ಸ್ವಲ್ಪ ವಾರ್ಮ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ವಾರ್ಮ್ತ್ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ಆ್ಯಡ್ ಮಾಡಬೇಕಿತ್ತು, ಲೈಟಾಗಿ ಸ್ವಲ್ಪ ಕಾಂಟ್ರಾಸ್ಟ್ ಆ್ಯಡ್ ಮಾಡಿದ್ದೀನಿ. ಮತ್ತು ಶಾಡೋನ ಸ್ವಲ್ಪ ರಿಕವರ್ ಮಾಡಬೇಕು ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಶಾಡೋಸ್ ರಿಕವರ್ ಮಾಡೋಕ್ಕೆ ಸ್ವಲ್ಪ ಸ್ಲೈಡರ್ ಜಸ್ಟ್ 5 to 10% ಅಷ್ಟೇ ನಾನು ಜಾಸ್ತಿ ಚೇಂಜಸ್ ಮಾಡೋದು ಆಟೋ ಅಂತ ಹೊಡೆದ್ಮೇಲೆ, ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಲೈಟ್ ರೂಮ್ ಈಸ್ ಡೂಯಿಂಗ್ ಇಟ್ ಫಾರ್ ಮೀ. ಓಕೆ, ಅದಾದಮೇಲೆ ಪ್ರೆಸೆನ್ಸ್ ಈಸ್ ಆಲ್ ಅಬೌಟ್ ಯಾವ ಥರ ನಾವು ಟೆಕ್ಸ್ಚರ್ ಕೊಡಬೇಕು, ಯಾವ ಥರ ಫೋಟೋ ನಮಗೆ ಅಪೀಲಿಂಗಾಗಿ ಕಾಣಬೇಕು. ಸೊ ಇಲ್ಲಿ ಟೆಕ್ಸ್ಚರ್ ಅಂದರೆ ಫೋಟೋದಲ್ಲಿರುವಂಥ ಮಟೀರಿಯಲ್ ಟೆಕ್ಸ್ಚರ್ ಅನ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಈ ಸ್ಕಿನ್ ಮೇಲೆ ತುಂಬ ಟೆಕ್ಸ್ಚರ್ ಇದೆ, ಆ ಟೆಕ್ಸ್ಚರ್ನ ನಾವು ಹೈಡ್ ಮಾಡೋಕ್ಕೆ, ಸಾಫನ್ ಮಾಡೋಕ್ಕೆ ನಾವು ಟುವರ್ಡ್ಸ್ ಲೆಫ್ಟಿಗೆ ಪ್ರೆಸ್ ಮಾಡಿದರೆ ಓವರಾಲ್ ಫೋಟೋ ಸಾಫನ್ ಆಗ್ತಾ ಹೋಗುತ್ತೆ. ಮತ್ತು ಟುವರ್ಡ್ಸ್ ರೈಟಿಗೆ ಮೂವ್ ಮಾಡಿದರೆ ಓವರಾಲ್ ಫೋಟೋ ತುಂಬ ಜಾಸ್ತಿ ಟೆಕ್ಸ್ಚರ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿನ್ಸ್ ದಿಸ್ ಈಸ್ ಅ ಸ್ಟ್ರೀಟ್ ಫೋಟೋಗ್ರಫಿ, ಐ ವುಡ್ ಲೈಕ್ ಟು ಆ್ಯಡ್ ಮೋರ್ ಟೆಕ್ಸ್ಚರ್ ಆನ್ ದಿಸ್ ಫೋಟೋ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಓವರಾಗೆ ನಾನು ಟೆಕ್ಸ್ಚರ್ನ ಆ್ಯಡ್ ಮಾಡ್ತೀನಿ, ತುಂಬ ಜಾಸ್ತಿನೂ ಆ್ಯಡ್ ಮಾಡ್ತಿಲ್ಲ. ಲೈಕ್ ದಿಸ್ ಅಷ್ಟು ನನಗೆ ಇಷ್ಟ ಆಗೋಲ್ಲ. ಸೊ ಸಮ್ವೇರ್ ಅರೌಂಡ್ 20 to 25 ಐ ವಾಂಟ್ ಟು ಆ್ಯಡ್, ಬಟ್ 20 ಈಸ್ ಲುಕಿಂಗ್ ಗುಡ್ ಫಾರ್ ಮಿ. ಸೊ ಅದಕ್ಕೆ ನಾನು 20ಗೆ ಇಡ್ತಿದ್ದೀನಿ. ಸೊ ಅದಾದಮೇಲೆ ಕ್ಲಾರಿಟಿ. ಸೊ ಕ್ಲಾರಿಟಿ ಅಂದರೆ ಏನಪ್ಪ ಅಂದರೆ ಡಾರ್ಕರ್ ಪೋರ್ಷನ್ ಮತ್ತು ಬ್ರೈಟರ್ ಪೋರ್ಷನಲ್ಲಿರುವಂಥ ಮಧ್ಯ ಥಿನ್ ಲೈನ್ ಏನಿರುತ್ತಲ್ಲ ಅದನ್ನು ಜಾಸ್ತಿ ಕಾಂಟ್ರಾಸ್ಟಿ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಾವು ಇಲ್ಲಿ ತುಂಬ ಡೀಟೇಲ್ಸ್ ನೋಡ್ಬೋದು, ತುಂಬ ಡಾರ್ಕ್ ಮತ್ತು ತುಂಬ ಹೈಲೈಟ್ ಇರುವಂಥ ಪೋರ್ಷನ್ನ ನಮಗೆ ಜಾಸ್ತಿ ಎವಿಡೆಂಟಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯು ಶುಡ್ ನಾಟ್ ಓವರ್ ಯೂಸ್ ಇಟ್. ಇನ್ ಕೇಸ್ ನಿಮ್ಮ ಫೋಟೋದಲ್ಲಿ ಕ್ಲಾರಿಟಿ ಜಾಸ್ತಿ ಇಲ್ಲ, ನಿಮ್ಗೆ ಬೇಕಂದರೆ ಮಾತ್ರ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಸೊ ಐ ಡೋಂಟ್ ಪರ್ಸನಲಿ ಲೈಕ್ ಟು ಓವರ್ ಯೂಸ್ ಇಟ್. ಸೊ ಸ್ವಲ್ಪ ಮಾತ್ರ ಟೆಕ್ಸ್ಚರ್ನ ಮತ್ತು ಕ್ಲಾರಿಟಿನ ಆ್ಯಡ್ ಮಾಡ್ತಿದ್ದೀನಿ. ಸಿನ್ಸ್ ಇದು ತುಂಬ ಕ್ಲೋಸಪ್ ಫೋಟೋ ಆಗಿರೋದ್ರಿಂದ ವಿ ವಾಂಟ್ ಟು ಸಿ ಹೌ ದ ಸ್ಕಿನ್ ಟೆಕ್ಸ್ಚರ್ ಈಸ್ ಫಾರ್ ದಿಸ್ ಪರ್ಸನ್, ಮತ್ತು ಯಾವ ಥರ ನಮಗೆ ಆ ಪರ್ಸನ್ದು ಫೇಶಿಯಲ್ ಎಕ್ಸ್ಪ್ರೆಷನ್ ನಮಗೆ ಜಾಸ್ತಿ ಕಾಣಬೇಕು, ಅದೇ ಥರ ನಾವು ಇಲ್ಲಿ ಟೆಕ್ಸ್ಚರ್ ಮತ್ತು ಕ್ಲಾರಿಟಿನ ನಾವು ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಡಿಹೇಸ್ ಅಂತ ಟ್ಯಾಬ್ ಇದೆ. ಸೊ ಡಿಹೇಸ್ ಮೋಸ್ಟ್ ಆಫ್ ದ ಟೈಮ್ ಫೋಟೋಸ್ ಆರ್ ನಾಟ್ ಹೇಝಿ. ನಿಮಗೆ ಫಾಗಲ್ಲಿರುವಂಥ ಎನ್ವೈರ್ಮೆಂಟಲ್ ಫೋಟೋ ತೆಗೆದಾಗ ನೀವು ನೋಡ್ಬೋದು ಫೋಟೋ ಫುಲ್ ವೈಟ್ ಹೇಝಿ ಥರ ಕಾಣ್ತಿರುತ್ತೆ, ಯಾವುದೇ ಥರ ಕ್ಲಾರಿಟಿ ಇರಲ್ಲ ಫೋಟೋದಲ್ಲಿ. ಸೊ ಅದನ್ನೆಲ್ಲ ನೀವು ರಿಕವರ್ ಮಾಡೋಕ್ಕೆ ಇಲ್ಲಿ ಡಿಹೇಸ್ ಅಂತ ಸ್ಲೈಡರ್ ಕೂಡ ಇಲ್ಲಿ ಅಡೋಬಿ ಲೈಟ್ ರೂಮ್ ಕ್ಲಾಸಿಕಲ್ಲಿ ನೀವು ನೋಡ್ಬೋದು. ಸೊ ಆ ಡಿಹೇಸನ್ನು ನೀವು ಟುವರ್ಡ್ಸ್ ರೈಟಿಗೆ ಪುಷ್ ಮಾಡಿದಾಗ ಆ ಹೇಝನ್ನ ನೀವು ಕಡಿಮೆ ಮಾಡ್ಬೋದು. ಮತ್ತು ಇನ್ ಕೇಸ್ ನೀವು ಫೋಟೋದಲ್ಲಿ ತುಂಬ ಕ್ಲಾರಿಟಿ ಇದೆ, ತುಂಬ ಹೇಝಿ ಲೈಕ್ ಫುಲ್ ಶಾರ್ಪ್ನೆಸ್ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ಹೇಝನ್ನ ಕಡಿಮೆ ಮಾಡೋಕ್ಕೆ ನೀವು ಹೇಝ್ ಕೂಡ ನೀವು ಆ್ಯಡ್ ಮಾಡ್ಬೋದು, ಸ್ವಲ್ಪ ಬ್ರೈಟನ್ ಅನ್ಸೋಕ್ಕೆ, ಸ್ವಲ್ಪ ಹೇಝಿ ಥರ ಫೀಲ್ ಕೊಡೋಕ್ಕೆ. ಸೊ ಅದಕ್ಕೋಸ್ಕರ ಡಿಹೇಸ್ ಸ್ಲೈಡರ್ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಆಫ್ ಟೈಮ್ ದಿಸ್ ಫೋಟೋ ಈಸ್ ಟೇಕನ್ ಇನ್ ಅ ಪ್ರಾಪರ್ ಎನ್ವೈರನ್ಮೆಂಟ್, ಇನ್ ಅ ಸನ್ನಿ ಡೇ ಲೈಟ್. ಸೊ ಅದಕ್ಕೋಸ್ಕರ ನಾನು ಯಾವುದೇ ಥರ ಹೇಝ್ ಇಲ್ಲ ಫೋಟೋದಲ್ಲಿ. ಸೊ ಐ ಜಸ್ಟ್ ಕೀಪ್ ಇಟ್ ಆ್ಯಸ್ 0. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನನಗೇನೋ ತುಂಬ ಕ್ಲಾರಿಟಿ ಜಾಸ್ತಿ ಅನ್ನಿಸ್ತಿದೆ, ಅದಕ್ಕೋಸ್ಕರ ಸ್ವಲ್ಪ ಕ್ಲಾರಿಟಿನ ಕಡಿಮೆ ಮಾಡ್ತಿದ್ದೀನಿ, ಟೆಕ್ಸ್ಚರ್ನ ಸ್ವಲ್ಪ ಕಡಿಮೆ ಮಾಡ್ತಿದ್ದೀನಿ. ಸೊ ಐ ಆಮ್ ಜಸ್ಟ್ ಕೀಪಿಂಗ್ ಇನ್ ಬಿಟ್ವೀನ್ 22 ಫಾರ್ ದ ಟೆಕ್ಸ್ಚರ್ ಆ್ಯಂಡ್ ಕ್ಲಾರಿಟಿ ಆ್ಯಟ್ +11. ಸೊ ವೈಬ್ರೆನ್ಸ್ ಏನು ಮಾಡುತ್ತಪ್ಪ ಅಂತಂದರೆ more saturated portion of the photo is getting more saturated and less saturated of the portion of the photo is getting less saturated. I mean ಸ್ವಲ್ಪ ಮಾತ್ರ ಇನ್ಕ್ರೀಸ್ ಆಗ್ತಿದೆ. ಸೊ ಬಟ್ ಇನ್ ಕೇಸ್ ಆಫ್ ದ ಸ್ಯಾಚುರೇಷನ್ ಏನಾಗ್ತಿದೆ ಅಂದರೆ ಓವರಾಲ್ ಫೋಟೋನ ನಾವು ಸ್ಯಾಚುರೇಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಡಿಫ್ರೆನ್ಸ್ ಬಿಟ್ವೀನ್ 50% ಆಫ್ ವೈಬ್ರೆನ್ಸಿ ಇರುವಂಥ ಫೋಟೋ ಮತ್ತು 50% ಸ್ಯಾಚುರೇಟೆಡ್ ಇರುವಂಥ ಫೋಟೋ. ಸೊ ಇಲ್ಲಿ ನೋಡ್ಬೋದು ಓವರಾಲ್ ಫೋಟೋ ಅಲ್ಲಿ ಸ್ಯಾಚುರೇಷನ್ ಆ್ಯಡ್ ಆಗಿದೆ. ಲೆಫ್ಟ್ ಸೈಡಲ್ಲಿರುವಂಥ ಫೋಟೋ 50% ಸ್ಯಾಚುರೇಷನ್ ಆ್ಯಂಡ್ ರೈಟ್ ಸೈಡಲ್ಲಿರುವಂಥ ಫೋಟೋ 50% ವೈಬ್ರೆನ್ಸಿ. ಸೊ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಕಂಪ್ಲೀಟಾಗಿ ಫೋಟೋ ಓವರಾಲ್ ಸ್ಯಾಚುರೇಷನ್ ಆಗಿದೆ, ಬಟ್ ರೈಟ್ ಸೈಡಲ್ಲಿ ಓನ್ಲಿ ಮೋರ್ ಸ್ಯಾಚುರೇಟೆಡ್ ಆಗಿರೋಂಥ ಫೋಟೋಸ್ ಮಾತ್ರ ಸ್ವಲ್ಪ ಜಾಸ್ತಿ ಸ್ಯಾಚುರೇಷನ್ ಆಗಿದೆ.
ಸೊ ಕಡಿಮೆ ಸ್ಯಾಚುರೇಷನ್ ಇರುವಂಥ ಪೋರ್ಷನ್ ಕಡಿಮೆನೇ ಸ್ಯಾಚುರೇಷನ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಮೋಸ್ಟ್ ಆಫ್ ಟೈಮ್ ಸ್ಯಾಚುರೇಷನ್ಗಿಂತ ಜಾಸ್ತಿ ವೈಬ್ರೆನ್ಸಿನ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ಯಾವುದಾದ್ರೂ ಕಲರ್ಫುಲ್ ಆಗಿರೋಂಥ ಫೋಟೋದಲ್ಲಿ ನಾವು ಜಾಸ್ತಿ ಕಲರ್ನ ಆ್ಯಡ್ ಮಾಡೋಕ್ಕೆ, ಜಾಸ್ತಿ ಸ್ಯಾಚುರೇಷನ್ ಆ್ಯಡ್ ಮಾಡೋಕ್ಕೆ, ಸೊ ವಿದೌಟ್ ಮೇಕಿಂಗ್ ಫೋಟೋ ಲುಕ್ ಮೋರ್ ಸ್ಯಾಚುರೇಟೆಡ್, ನಾವು ಜಾಸ್ತಿ ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡೋಕ್ಕೆ, ಜಾಸ್ತಿ ಫೋಟೋನ ಕಲರ್ಫುಲ್ ಮಾಡೋಕ್ಕೆ ನಾವು ವೈಬ್ರೆನ್ಸಿನ ಆ್ಯಡ್ ಮಾಡ್ತೀವಿ. ಸೊ ಇವಾಗ ನಾನು ರೆಫರೆನ್ಸ್ ಮೋಡಿಂದ ಬ್ಯಾಕ್ ಟು ಲೂಪ್ ಮೋಡಿಗೆ ಹೋಗ್ಬಿಟ್ಟು ಸೇಮ್ ಫೋಟೋನ ನಾನು ಇಲ್ಲಿ ಎಡಿಟ್ ಮಾಡ್ತೀನಿ. ಸೊ ವೈಬ್ರೆನ್ಸಿ ನನಗೆ ಅರೌಂಡ್ 45 to 50 ನನಗೆ ಇಷ್ಟ ಆಗುತ್ತೆ. ಸೊ ಐ ಆಮ್ ಕೀಪಿಂಗ್ ಇಟ್ ಅರೌಂಡ್ ಎಟ್ 44. ಮತ್ತು ಸ್ಯಾಚುರೇಷನ್ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಸಿನ್ಸ್ ಸೊ ರಾ ಫೋಟೋದಲ್ಲಿ ಏನಾಗುತ್ತಪ್ಪ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಜಾಸ್ತಿ ಸ್ಯಾಚುರೇಟ್ ಆಗೋಲ್ಲ. ಸೊ ಅದೇ ನೀವು ಸೇಮ್ ಫೋಟೋಸ್ JPG ನೀವು ಚೆಕ್ ಮಾಡಿದರೆ ಆಲ್ರೆಡಿ ಕಂಪ್ರೆಸ್ ಆಗಿ ಮೋಸ್ಟ್ ಆಫ್ ದ ಫೋಟೋಸ್ ಆರ್ ಗೆಟಿಂಗ್ ಸ್ಯಾಚುರೇಟೆಡ್ ಆ್ಯಂಡ್ ಏನಂತೀರ ಜಾಸ್ತಿ ಕಾಂಟ್ರಾಸ್ಟಿ ಆಗಿರುತ್ತೆ. ಸಿನ್ಸ್ ದಿಸ್ ಈಸ್ ರಾ ಫೋಟೋ ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನಾನು ಸ್ಯಾಚುರೇಷನ್ ಮತ್ತು ವೈಬ್ರೆನ್ಸಿನ ನಾನು ಯಾವಾಗಲೂ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಬೇಸಿಕ್ ಟ್ಯಾಪ್. ಅದಾದಮೇಲೆ ಇಲ್ಲಿ ನೋಡ್ಬೋದು ಟೋನ್ ಕರ್ವ್ ಇದೆ. ಸೊ ಟೋನ್ ಕರ್ವಲ್ಲಿ ಬೇಸಿಕಲಿ ನೀವು RGB ಮತ್ತು ವೈಟ್ಸ್ನ ನೀವು ಅಡ್ಜಸ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ದಿಸ್ ಈಸ್ ಈ ಥರ ಪೋರ್ಷನಲ್ಲಿ ನೋಡ್ಬೋದು ನಾವು ಆಲ್ರೆಡಿ ವೈಟ್ ಸೆಲೆಕ್ಟ್ ಆಗಿದೆ. ವೈಟ್ ಕರ್ವ್ಸ್ ಮಾತ್ರ ನಾವಿಲ್ಲಿ ಕಾಂಟ್ರಾಸ್ಟ್ ಆ್ಯಡ್ ಮಾಡೋಕ್ಕಾಗಿರ್ಬೋದು, ಅಥವಾ ಬ್ರೈಟ್ ಎಕ್ಸ್ಪೋಜರ್ನ ಅಪ್ ಮಾಡೋಕ್ಕಾಗಿರ್ಬೋದು, ಅಥವಾ ಎಕ್ಸ್ಪೋಜರ್ನ ಡೌನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲ ಯಾವುದೇ ಥರ ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಲ್ಲ ನಾನು ಕರ್ವ್ಸಲ್ಲಿ. ಸೊ ಐ ಓನ್ಲಿ ಯೂಸ್ ಟು ಆ್ಯಡ್ ಓನ್ಲಿ ಫಾರ್ ದ ಸ್ವಲ್ಪ ನಾನು ಮ್ಯಾಟ್ ಇಫೆಕ್ಟ್ ಕೊಡೋಕ್ಕೆ ಮಾತ್ರ ಓವರಾಲ್ ಫೋಟೋನ ಮ್ಯಾಟ್ ಇಫೆಕ್ಟ್ ಕೊಡೋಕ್ಕೆ ಮಾತ್ರ ಇಲ್ಲಿ ಶಾಡೋಸನ್ನು ಸ್ವಲ್ಪ ನಾನು ಇಲ್ಲಿ ಅಪ್ ಮಾಡೋದು. ಸೊ ಇಲ್ಲಿ ನೋಡ್ಬೋದು ಈ ಡಾರ್ಕ್ ಪೋರ್ಷನಲ್ಲಿ ಈ ಪಾಯಿಂಟ್ನ ನಾನು ಲಿಫ್ಟ್ ಮಾಡಿದಾಗ ಯಾವ ಥರ ಇಲ್ಲಿ ಮ್ಯಾಟ್ ಇಫೆಕ್ಟ್ ಥರ ಕಾಣ್ತಿದೆ. ಸೊ ಇದಕ್ಕೋಸ್ಕರ ಮಾತ್ರ ನಾನು ಕರ್ವ್ಸನ್ನ ಜಾಸ್ತಿ ಯೂಸ್ ಮಾಡೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ರೆಡ್ ಕೂಡ ಇದೆ, ಗ್ರೀನ್ ಕೂಡ ಇದೆ, ಬ್ಲೂ ಕೂಡ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಕಲರ್ ಯು ಆರ್ ಲುಕಿಂಗ್ ಫಾರ್, ನೀವು ಯಾವ ಥರ ಬೇಕಾದರೂ ನೀವು ಎಡಿಟ್ ಮಾಡ್ಬೋದು. ಸೊ ಕಲರ್ ಮಿಕ್ಸರ್ ಈಸ್ ಬೇಸಿಕಲಿ ಅಬೌಟ್ ನೀವು ಇಂಡಿವಿಜುವಲ್ ಕಲರ್ನ ಮ್ಯಾನೇಜ್ ಮಾಡೋಕ್ಕೆ. ಸೊ ಇಲ್ಲಿ ನೋಡ್ಬೋದು ಇಂಡಿವಿಜುವಲ್ ಕಲರ್ಗೆ ಇಂಡಿವಿಜುವಲ್ ಸ್ಲೈಡರ್ಸ್ ಇದೆ. ಸೊ ಆ ಕಲರ್ ಮಿಕ್ಸರಲ್ಲಿ ಟೋಟಲ್ 3 ಕ್ಯಾಟಗರಿ ಬರುತ್ತೆ. ದ್ಯಾಟ್ ಈಸ್ ಹ್ಯೂ, ಸ್ಯಾಚುರೇಷನ್ ಆ್ಯಂಡ್ ಲುಮಿನೆನ್ಸ್. ಸೊ ಹ್ಯೂ ಅಂದರೆ ಕಲರ್ಸ್ ಯು ಕ್ಯಾನ್ ಅಡ್ಜಸ್ಟ್ ಹಿಯರ್. ಆ್ಯಂಡ್ ನೆಕ್ಸ್ಟ್ ಸ್ಯಾಚುರೇಷನ್ ಅಂದರೆ ಆ ಯಾವುದಾದ್ರೂ ಪರ್ಟಿಕ್ಯುಲರ್ ಕಲರ್ ಮೋರ್ ಸ್ಯಾಚುರೇಷನ್ ಆಗಬೇಕೋ ಅಥವಾ ಸ್ವಲ್ಪ ಡಿಸ್ಯಾಚುರೇಟ್ ಮಾಡಬೇಕಾ, ಸೊ ಅದಕ್ಕೋಸ್ಕರ ಸ್ಯಾಚುರೇಷನ್ ಟ್ಯಾಬ್ ಇದೆ. ಸೊ ನೀವು ಇಲ್ಲಿಂದನೇ ಶಿಫ್ಟ್ ಮಾಡ್ಕೋಬೋದು ಅಥವಾ ಆಲ್ ಅಂತ ಓದ್ಬಿಟ್ಟು ಇಲ್ಲಿ ಟೋಟಲ್ ನೀವು ಎಲ್ಲ ಪ್ಯಾನಲ್ಸ್ನ ಎಲ್ಲ ಸ್ಲೈಡರ್ನ ನೀವು ಇಲ್ಲಿ ಕಾಣುವಾಗ ಮಾಡ್ಕೋಬೋದು. ಮತ್ತು ಲೂಮಿನೆನ್ಸ್ ಬಂದುಬಿಟ್ಟು ಆ ಫೋಟೋದ ಬ್ರೈಟ್ನೆಸ್ ಲೆವೆಲ್. ಸೊ ನೀವು ಇದು ಯಾವುದಾದ್ರೂ ಪರ್ಟಿಕ್ಯುಲರ್ ಕಲರ್ನ ನೀವು ಬ್ರೈಟ್ ಮಾಡಬೇಕಾ ಅಥವಾ ಡಾರ್ಕ್ ಮಾಡಬೇಕಾ ಅನ್ನೋಕ್ಕೆ ದ್ಯಾಟ್ ಈಸ್ ಲೂಮಿನೆನ್ಸ್. ಸೊ ಈ ಫೋಟೋದಲ್ಲಿ ಐ ವಾಂಟ್ ಟು ಬೂಸ್ಟ್ ಗ್ರೀನ್ಸ್ ಆ್ಯಂಡ್ ರೆಡ್ಸ್. ಸೊ ಇಲ್ಲಿ ನೋಡ್ಬೋದು ಈ ಪರ್ಟಿಕ್ಯುಲರ್ಲಿ ಇಲ್ಲಿ ಎಷ್ಟೊಂದು ಕಲರ್ಸ್ ಇದೆ, ಟೋಟಲ್ 8 ಕಲರ್ಸ್ ಇದೆ. ಸೊ ದ್ಯಾಟ್ ಈಸ್ ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಆಕ್ವಾ, ಬ್ಲೂ, ಪರ್ಪಲ್ ಆ್ಯಂಡ್ ಮೆಜೆಂಟಾ. ಸೊ ಇಲ್ಲಿ ನೋಡ್ಬೋದು ರೆಡ್ನ ನಾನು ಸ್ಲೈಡರ್ ಮೂವ್ ಮಾಡಿದಾಗ ಓನ್ಲಿ ರೆಡ್ ಕಲರ್ ಆಫ್ ದ ಓವರಾಲ್ ಫೋಟೋ ವಿಲ್ ಗೆಟ್ ಅಫೆಕ್ಟೆಡ್. ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ದಾಸವಾಳ ಹೂವು ಇದೆ. ಸೊ ಆ ದಾಸವಾಳ ಹೂವು ಮೇಲೆ ಮಾತ್ರ ಅಫೆಕ್ಟ್ ಆಗ್ತಿದೆ. ಸೊ ರೆಡ್ ಅಂತ ಸ್ಲೈಡರ್ ಮೂವ್ ಮಾಡಿದಾಗ ಸೊ ಟುವರ್ಡ್ಸ್ ಪಿಂಕ್ ತೊಗೊಂಡು ಹೋಗ್ಬೋದು ಅಥವಾ ಟುವರ್ಡ್ಸ್ ಆರೆಂಜ್ನೂ ಕೂಡ ತೊಗೊಂಡು ಹೋಗ್ಬೋದು. ಸೊ ನಮ್ಗೆ ಡಿಪೆಂಡಿಂಗ್ ಆನ್ ದ ನೀಡ್ ನೀವು ಆ ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ಮೋಸ್ಟ್ ಆಫ್ ಟೈಮ್ ದಿಸ್ ಸ್ಕಿನ್ ಟೋನ್ ಈಸ್ ಕಂಪ್ಲೀಟ್ಲಿ ಆರೆಂಜ್ ಅನ್ನಿಸ್ತಿದೆ ನನಗೆ. ಸ್ವಲ್ಪ ಪಿಂಕ್ನ ಆ್ಯಡ್ ಮಾಡೋಕ್ಕೆ, ಸ್ವಲ್ಪ ಬ್ಲಸ್ ಥರ ಇಫೆಕ್ಟ್ ಕೊಡೋಕ್ಕೆ ನಾನು ಸ್ವಲ್ಪ ಟುವರ್ಡ್ಸ್ ಲೆಫ್ಟಿಗೆ ನಾನು ಆರೆಂಜ್ ಸ್ಲೈಡರ್ನ ಮೂವ್ ಮಾಡ್ತಾಯಿದ್ದೀನಿ. ಸೊ ಇನ್ ಕೇಸ್ ನೀವು ಯಾವ ಕಲರ್ದು ಯಾವ ಸ್ಲೈಡರ್ ನೀವು ಮೂವ್ ಮಾಡೋಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಇಲ್ಲಿ ಕಲರ್ ಪಿಕ್ಕರ್ ಅಂತ ಇದೆ. ಜಸ್ಟ್ ಕಲರ್ ಪಿಕ್ಕರ್ನ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಅದು ಕರ್ಸರ್ ಚೇಂಜ್ ಆಗುತ್ತೆ. ಸೊ ಆವಾಗ ನೀವು ಯಾವ ಕಲರ್ ಮೇಲೆ ಚೇಂಜ್ ಮಾಡ್ಬೇಕಂತ ಅಂದಿರೋ, ಫಾರ್ ಎಕ್ಸಾಂಪಲ್ ದಿಸ್ ದಾಸವಾಳ ಹೂವದ ಮೇಲೆ ನಾನು ಚೇಂಜ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಪ್ರೆಸ್ ಮಾಡಿ ನೀವು ಮೇಲೆ ಎತ್ಕೊಂಡು ಹೋದರೆ ಅದು ಟುವರ್ಡ್ಸ್ ರೈಟ್ ಆಫ್ ದ ಸ್ಲೈಡರ್ ಮೂವ್ ಆಗುತ್ತೆ. ಕೆಳಗಡೆ ಸ್ಲೈಡ್ ಮಾಡಿದ್ರೆ ಟುವರ್ಡ್ಸ್ ಲೆಫ್ಟ್ ಆಫ್ ದ ಸ್ಲೈಡರ್ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು ಮೌಸ್ನ ಮೇಲೆ ಮತ್ತು ಕೆಳಗಡೆ ಮೂವ್ ಮಾಡೋದ್ರಿಂದ ಟೋಟಲಿ ಹ್ಯೂನ ನಾನು ಚೇಂಜ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಇಲ್ಲಿ ಇನ್ನೂ ಒಂದು ಮಜೆಂಟಾ ಸ್ಲೈಡರ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸಿನ್ಸ್ ಈ ಪರ್ಟಿಕ್ಯುಲರ್ ಕಲರಲ್ಲಿ ಮೆಜೆಂಟಾ ಕೂಡ ಸ್ವಲ್ಪ ಮಿಕ್ಸ್ ಆಗಿದೆ, ಅದಕ್ಕೋಸ್ಕರ ಮೆಜೆಂಟಾ ಸ್ಲೈಡರ್ ಕೂಡ ಸ್ಲೈಟ್ಲಿ ಮೂವ್ ಆಗ್ತಾ ಇರೋದನ್ನು ನೀವು ನೋಡ್ಬೋದು. ಸೊ ಇದಿಷ್ಟು ಕಲರ್ ಪಿಕ್ಕರ್ ಕೆಲಸ. ಸೊ ಇನ್ ಕೇಸ್ ನಿಮಗೆ ಪರ್ಟಿಕ್ಯುಲರಲ್ಲಿ ಯಾವ ಕಲರ್ ನೀವು ಮೂವ್ ಮಾಡೋದಾಗ್ತಿಲ್ಲ ಗೊತ್ತಿಲ್ಲ, ಸೊ ದಿಸ್ ಈಸ್ ದ ಈಸಿಯೆಸ್ಟ್ ವೇ ಟು ಚೇಂಜ್ ದ ಕಲರ್. ಅದ್ರ ಜೊತೆಗೆ ನೋಡ್ಬೋದು ಯೆಲ್ಲೋ ಕಲರಲ್ಲಿ ಕೂಡ ನಾನು ಚೇಂಜ್ ಮಾಡೋದ್ರಿಂದ ಎಷ್ಟು ಚೇಂಜಸ್ ಆಗ್ತಿದೆ. ನಾಟ್ ಓನ್ಲಿ ಯೆಲ್ಲೋ ಕಲರ್ ಜೊತೆಗೆ ಆರೆಂಜ್ ಸ್ಲೈಡರ್ ಕೂಡ ಮೂವ್ ಆಗ್ತಾ ಇದೆ, ಅದನ್ನು ನೋಡ್ಬೋದು. ಯಾಕಂದರೆ ಈ ಪರ್ಟಿಕ್ಯುಲರ್ ಯೆಲ್ಲೋ ಅಲ್ಲಿ ಆರೆಂಜ್ ಕಲರ್ ಕೂಡ ಸ್ವಲ್ಪ ಮಿಕ್ಸ್ ಆಗಿರೋದು ಕಾರಣ. ಸೊ ಬೋತ್ ದ ಸ್ಲೈಡರ್ಸ್ ಆರ್ ಮೂವಿಂಗ್. ಸೊ ನಿಮ್ಗೆ ಅದು ಆ ಥರ ಮಾಡೋದು ಇಷ್ಟ ಇಲ್ಲಪ್ಪ ಅಂತಂದರೆ
ನೀವು ಆ್ಯಸ್ ಯೂಶ್ವಲ್ ನೀವು ಸ್ಲೈಡರ್ನ ನಾರ್ಮಲಿ ಮ್ಯಾನ್ಯುವಲಿ ನೀವು ಮೂವ್ ಮಾಡ್ಕೋಬೋದು. ಸೊ ಆಫ್ಟರ್ ರೀಸೆಟ್ಟಿಂಗ್ ಆಲ್ ದ ಕಲರ್ಸ್ ಐ ಜಸ್ಟ್ ನಾನು ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ತೀನಿ ಸಿನ್ಸ್ ದಿಸ್ ಫೋಟೋ ಇಸ್ ಆಲ್ಮೋಸ್ಟ್ ಡನ್ ವಿದೌಟ್ ದ ಎನಿ ಕಲರ್ ಕರೆಕ್ಷನ್ಸ್ ಮೋಸ್ಟ್ ಆಫ್ ಟೈಮ್. ಸೊ ಸ್ವಲ್ಪ ನಾನು ಪಿಂಕ್ನ ಆ್ಯಡ್ ಮಾಡ್ತೀನಿ ಈಗ ರೆಡ್ಸಲ್ಲಿ, ಯಾಕಂದರೆ ಐ ಲೈಕ್ ಮೋರ್ ರೆಡ್ಸ್ ಆ್ಯಂಡ್ ಗ್ರೀನ್ಸ್ ಕಾಂಟ್ರಾಸ್ಟ್ ಆಗಿರುತ್ತೆ ಅಂತ ಚೆನ್ನಾಗಿ ಅನಿಸುತ್ತೆ, ಅಪೀಲಿಂಗ್. ಸೊ ಈ ಸ್ಕಿನ್ ಟೋನಲ್ಲಿ ತುಂಬ ಆರೆಂಜಸ್ ಅನಿಸೋಗೋಸ್ಕರ ನಾನು ಸ್ವಲ್ಪ ಆರೆಂಜ್ನ ಕಡಿಮೆ ಮಾಡ್ತೀನಿ, ಆರೆಂಜ್ನ ಪಿಂಕ್ ಕಡೆ ಮೂವ್ ಮಾಡ್ತಾಯಿದ್ದೀನಿ, ಮತ್ತು ಎಲ್ಲೋಸ್ನ ಸ್ವಲ್ಪ ಟುವರ್ಡ್ಸ್ ಆರೆಂಜ್ ಮೂವ್ ಮಾಡ್ತಾಯಿದ್ದೀನಿ, ಮತ್ತು ಗ್ರೀನ್ಸ್ನ ಸ್ವಲ್ಪ ಜಾಸ್ತಿ ಟುವರ್ಡ್ಸ್ ಗ್ರೀನ್ಸ್ಗೆ ಪುಷ್ ಮಾಡ್ತಾಯಿದ್ದೀನಿ, ಯಾಕಂದರೆ ಐ ಲೈಕ್ ಮೋರ್ ಗ್ರೀನ್ ಟು ಬಿ ಲುಕಿಂಗ್ ಮೋರ್ ಗ್ರೀನ್ ಅಂತ. ಸೊ ಬ್ಲೂಸ್ನ ಮೋಸ್ಟ್ ಆಫ್ ಟೈಮ್ ಆಕ್ವಾ ಕಡೆ ಪುಷ್ ಮಾಡ್ತಾಯಿದ್ದೀನಿ, ಮತ್ತು ಆಕ್ವಾಸ್ನ ಸ್ವಲ್ಪ ಗ್ರೀನ್ ಕಡೆ ಅಷ್ಟೆ. ಮತ್ತು ಮೆಜೆಂಟಾ ಆ್ಯಂಡ್ ಪರ್ಪಲ್ ಈಸ್ ಲೈಕ್ ಜಸ್ಟ್ ಟ್ಯಾಡ್ ಸ್ವಲ್ಪ ಆ ಕಡೆ ಈ ಕಡೆ ನಿಮ್ಗೆ ಡಿಪೆಂಡಿಂಗ್ ಆನ್ ದ ಫೋಟೋ. ಸೊ ಅದನ್ನು ನೀವು ಯಾವ ಥರ ಶಿಫ್ಟ್ ಮಾಡಬೇಕು ಅದನ್ನು ನೀವು ಟ್ರಯಲ್ ಆ್ಯಂಡ್ ಎರರ್ ಜೊತೆ ಕಲಿಬೋದು. ಸೊ ಡಿಪೆಂಡಿಂಗ್ ಆನ್ ದ ಫೋಟೋಸ್, ಡಿಪೆಂಡಿಂಗ್ ಆನ್ ದ ಕಲರ್ಸ್ ಇನ್ ಯುವರ್ ಫೋಟೋ ಯಾವ ಥರ ಕಲರ್ ಇದೆ ಅದ್ರ ಮೇಲೆ ನೀವು ಅದನ್ನು ನೀವು ಚೇಂಜ್ ಮಾಡ್ಕೋಬಹುದು. ಪರ್ಟಿಕ್ಯುಲರ್ ಕಲರ್ದು ಸ್ಯಾಚುರೇಷನ್ ನೀವು ಏನಾದರೂ ಕಡಿಮೆ ಮಾಡೋದಿದ್ರೆ ಈ ಸ್ಯಾಚುರೇಷನ್ ಟ್ಯಾಬಲ್ಲಿ ಪರ್ಟಿಕ್ಯುಲರ್ ಕಲರ್ನ ನೀವು ಕಡಿಮೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಸೇಮ್ ದಾಸಿವಾಳ ಹೂವನ್ನು ಇಲ್ಲಿ ನೋಡಿದಾಗ ರೆಡ್ಸ್ನ ನಾನು ಕಡಿಮೆ ಮಾಡಿದರೆ ಆ ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ದ ರೆಡ್ ಈಸ್ ಬೀಯಿಂಗ್ ಡಿಸ್ಯಾಚುರೇಟೆಡ್. ಅದೇ ರೈಟ್ ಸೈಡ್ ಮೂವ್ ಮಾಡಿದರೆ ಅದು ತುಂಬ ಸ್ಯಾಚುರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ಟೈಮ್ ಐ ಜಸ್ಟ್ ಕೀಪ್ ದ ಸ್ಯಾಚುರೇಷನ್ ಸೈಡರ್ ದೇರ್ ಓನ್ಲಿ ಸ್ವಲ್ಪ ಗ್ರೀನ್ಸ್ ಮತ್ತು ಎಲ್ಲೋ ಕಡೆ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತೀನಿ ಸ್ಯಾಚುರೇಷನ್ನ. ಅದ್ರ ಜೊತೆಗೆ ಬ್ಲೂಸಲ್ಲಿ ಹೇರ್ಸಲ್ಲಿ ಯಾವಾಗಾದರೂ ಇನ್ ಕೇಸ್ ನೀವು ಡಾರ್ಕ್ ಫೋಟೋಸ್ನ ನೈಟಲ್ಲಿ ತೆಗಿತಿದ್ದೀರಾ ಅಂತಂದರೆ ಆವಾಗ ಮೋಸ್ಟ್ ಆಫ್ ದ ಫೋಟೋ ಓವರಾಲ್ ಅದು ಬ್ಲೂಯಿಶ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾನು ಮಾತ್ರ ಬ್ಲೂಸ್ನ ನಾನು ಸ್ವಲ್ಪ ಡಿಸ್ಯಾಚುರೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಿನ್ಸ್ ಈ ಶರ್ಟಲ್ಲಿ ನೋಡ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್ ಹೋದಾಗ ಇಲ್ಲಿ ನೋಡ್ಬೋದು ಜಾಸ್ತಿ ಅಷ್ಟೊಂದು ಬ್ಲೂ ಇಲ್ಲ ಈ ಶರ್ಟಲ್ಲಿ. ಸೊ ಇಲ್ಲಿ ಜಾಸ್ತಿ ಬ್ಲೂ ಅನ್ನಿಸ್ತಿದೆ ಸಿನ್ಸ್ ವಿ ಆರ್ ಆ್ಯಡೆಡ್ ಮೋರ್ ಸ್ಯಾಚುರೇಷನ್. ಅದಕ್ಕೋಸ್ಕರ ಸ್ವಲ್ಪ ನಾನು ಬ್ಲೂಸಲ್ಲಿ ಮತ್ತು ಆಕ್ವಾದಲ್ಲಿ ಸ್ಯಾಚುರೇಷನ್ನ ಡಿಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಓಕೆನಾ. ಅದಾದಮೇಲೆ ಲೂಮಿನೆನ್ಸ್ ಅಂತ ನಾನು ಆವಾಗಲೇ ಹೇಳಿದೆ, ಪರ್ಟಿಕ್ಯುಲರ್ ಕಲರ್ನ ಬ್ರೈಟ್ ಮಾಡೋಕ್ಕೆ ಅಥವಾ ಡಾರ್ಕ್ ಮಾಡೋಕ್ಕೆ ನಾವು ಲೂಮಿನೆನ್ಸ್ನ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಈ ಪರ್ಟಿಕ್ಯುಲರ್ ಪರ್ಸನ್ದು ಸ್ಕಿನ್ ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ಆಲ್ರೆಡಿ ಡಾರ್ಕ್ ಆಗೇ ಇದೆ. ನಾನು ಇನ್ ಕೇಸ್ ಸ್ವಲ್ಪ ಬ್ರೈಟ್ ಮಾಡೋದಿದ್ರೆ ನಾನು ಈ ಪಿಕ್ಕರ್ನ ಯೂಸ್ ಮಾಡ್ಕೊಂಡು ಸ್ವಲ್ಪ ಬ್ರೈಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಮೋಸ್ಟ್ ಆಫ್ ಟೈಮ್ ಇದು ವರ್ಕ್ ಆಗಲಿಲ್ಲಪ್ಪ ಅಂತಂದ್ರೂ ನೀವು ಸ್ಲೈಡರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು. ಸೊ ಐ ಜಸ್ಟ್ ಲೈಕ್ ಟು ಆ್ಯಡ್ ಲಿಟಲ್ ಬ್ರೈಟ್ನೆಸ್ ಆನ್ ಹಿಸ್ ಫೇಸ್ ಟೆಕ್ಸ್ಚರ್. ಅದ್ರ ಜೊತೆ ಸ್ವಲ್ಪ ನಾನು ಪಿಂಕ್ದು ಬ್ರೈಟ್ನೆಸ್ ಕೂಡ ಜಾಸ್ತಿ ಮಾಡ್ತೀನಿ, ಯಾಕಂದರೆ ಈ ಸ್ಕಿನ್ ಟೋನಲ್ಲಿ ರೆಡ್ ಆ್ಯಂಡ್ ಆರೆಂಜ್ ಬೋತ್ ದ ಕಲರ್ಸ್ ಇದೆ ಈ ಸ್ಕಿನ್ ಟೋನಲ್ಲಿ. ಅದಕ್ಕೋಸ್ಕರ ನಾನು ಎರಡನ್ನೂ ಸ್ವಲ್ಪ ನಾನು ಇನ್ಕ್ರೀಸ್ ಮಾಡೋದ್ರಿಂದ ನನಗೆ ಓವರಾಲ್ ಅವ್ರ ಸ್ಕಿನ್ ಟೋನಲ್ಲಿ ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಬಂದಂಗೆ ಆಗುತ್ತೆ. ಗ್ರೀನ್ಸ್ನೂ ಕೂಡ ಸ್ವಲ್ಪ ಬ್ರೈಟ್ ಮಾಡ್ತಿದ್ದೀನಿ ಮತ್ತು ಬ್ಲೂಸ್ನೂ ಕೂಡ ಸ್ವಲ್ಪ ಬ್ರೈಟ್ ಮಾಡ್ತಿದ್ದೀನಿ. ಸೊ ದಿಸ್ ಈಸ್ ದ ಬಿಫೋರ್ ಆ್ಯಂಡ್ ಆಫ್ಟರ್. ನೀವು ನೋಡ್ಬೋದು ದಿಸ್ ಈಸ್ ವಿದೌಟ್ ಕಲರ್ ಮಿಕ್ಸರ್ ಆ್ಯಂಡ್ ದಿಸ್ ಈಸ್ ವಿತ್ ದ ಕಲರ್ ಮಿಕ್ಸರ್. ಇಟ್ಸ್ ಜಸ್ಟ್ ಲಿಟಲ್ ಚೇಂಜಸ್ ಆಗ್ತಿದೆ, ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಇರುವಂಥ ಬ್ಲೂಸ್ನ ಕೂಡ ನಾನು ಸ್ವಲ್ಪ ಕಡಿಮೆ ಸ್ಯಾಚುರೇಷನ್ ಮಾಡಿದ್ದೀನಿ, ಅದ್ರ ಜೊತೆಗೆ ಇಲ್ಲಿರುವಂಥ ಪಿಂಕ್ನ ಕೂಡ ಸ್ವಲ್ಪ ಕಡಿಮೆ ಸ್ಯಾಚುರೇಷನ್ ಮಾಡಿದೆ. ಸೊ ದಿಸ್ ಈಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಸೊ ಯಾವಾಗಲೂ ಬಿಫೋರ್ ಆ್ಯಂಡ್ ಆಫ್ಟರ್ ನೀವು ಚೆಕ್ ಮಾಡೋದಿದ್ರೆ ಈ ಐಕಾನ್ ಮೇಲೆ ನೀವು ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದರೆ, ಕ್ಲಿಕ್ ಆ್ಯಂಡ್ ಹೋಲ್ಡ್ ಮಾಡಿದರೆ ಅದು ಬಿಫೋರ್ಗೆ ಹೋಗುತ್ತೆ ಮತ್ತು ಬಿಟ್ಟ ತಕ್ಷಣ ಇದು ಆಫ್ಟರ್ಗೆ ಬಂದುಬಿಡುತ್ತೆ. ಸೊ ಇದಿಷ್ಟು ಕಲರ್ ಮಿಕ್ಸರ್. ಸೊ ಅದಾದಮೇಲೆ ಇಲ್ಲಿ ಬರೋದು ಕಲರ್ ಗ್ರೇಡಿಂಗ್. ಸೊ ಕಲರ್ ಗ್ರೇಡಿಂಗ್ ಈಸ್ ಓವರಾಲ್ ಅಬೌಟ್ ಎಲ್ಲ ಫೋಟೋದ ಮೇಲೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಮಿಡ್ ಟೋನ್ಸ್ ಇದೆ, ಶ್ಯಾಡೋಸ್ ಇದೆ, ಹೈಲೈಟ್ಸ್ ಇದೆ. ಸೊ ದಿಸ್ ಕಲರ್ ನಾವು ಕಲರ್ ಗ್ರೇಡ್ನ ಈ ಕಲರ್ ವೀಲಲ್ಲಿ ನಾವು ಓನ್ಲಿ ಮಿಡ್ ಟೋನಲ್ಲಿ ಮಾತ್ರ ಈ ಕಲರ್ಸ್ ಅಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು ಯಾವ ಥರ ಚೇಂಜ್ ಮಾಡ್ತಾಯಿದ್ದೀನಿ ಆ ಥರ ಈ ಕಲರ್ ಓನ್ಲಿ ಆನ್ ಮಿಡ್ ಟೋನ್ಸ್ ಮಾತ್ರ ಈ ಕಲರ್ ವೀಲ್ ಅಡ್ಜಸ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಶ್ಯಾಡೋಸಲ್ಲಿ ನೋಡ್ಬೋದು, ನಾನು ಶ್ಯಾಡೋಲ್ಲಿ ಇಫ್ ಐ ವಾಂಟ್ ಟು ಆ್ಯಡ್ ಬ್ಲೂಸ್ ಇನ್ ದ ಶ್ಯಾಡೋಸ್ ಐ ಕ್ಯಾನ್ ಆ್ಯಡ್ ದ ಬ್ಲೂಸ್. ಆ್ಯಂಡ್ ಹೈಲೈಟಲ್ಲಿ ನಾನು ಸ್ವಲ್ಪ ಆರೆಂಜನ್ನ ಆ್ಯಡ್ ಮಾಡೋದಿದ್ರೆ ನಾನು ಅಥವಾ ಸ್ವಲ್ಪ ಎಲ್ಲೋನ ಆ್ಯಡ್ ಮಾಡೋದಿದ್ರೆ ನಾನು ಆ್ಯಡ್ ಮಾಡ್ಬೋದು. ಸೊ ವಿತ್ ದ ಕಲರ್ ವೀಲ್ ಯು ಕ್ಯಾನ್ ಆ್ಯಡ್ ಮೋರ್ ಕ್ರಿಯೇಟಿವ್ ಲುಕ್ ಟು ಯುವರ್ ಫೋಟೋ. ತುಂಬ ಕ್ರಿಯೇಟಿವ್ ಸಿನಿಮ್ಯಾಟಿಕ್ ಆಗಿ ನೋಡಬೇಕಂದ್ರೆ ಮೋಸ್ಟ್ ಆಫ್ ಟೈಮ್ ಕಲರ್ ವೀಲಲ್ಲೇ ಅಡ್ಜಸ್ಟ್ ಮಾಡೋದು. ಸೊ ಡಿಪೆಂಡಿಂಗ್ ಆನ್ ದ ಸ್ಟೈಲ್ ಯು ಆರ್ ಲುಕಿಂಗ್ ಫಾರ್, ಡಿಪೆಂಡಿಂಗ್ ಆನ್ ದ ಎಡಿಟ್ ಯು ಆರ್ ಲುಕಿಂಗ್ ಫಾರ್, ಯು ಕ್ಯಾನ್ ಎಡಿಟ್ ದ ಕಲರ್ಸ್, ಯು ಕ್ಯಾನ್ ಎಡಿಟ್ ದ ಡೂ ದ ಚೇಂಜಸ್ ಆನ್ ದ ಕಲರ್ಸ್ ವಿತ್ ದ ಕಲರ್ ವೀಲ್ಸ್. ಸೊ ಇಲ್ಲಿ ನೋಡ್ಬೋದು ನಿಮಗೆ 3 ಕಲರ್ ವೀಲಲ್ಲಿ ನಿಮಗೆ ಇಂಟೆನ್ಸಿಟಿ ಕೂಡ ನಿಮ್ಗೆ ನೋಡ್ಬೋದು, ನೀವು ಎಷ್ಟು ಇಂಟೆನ್ಸ್ ಆಗಿ ಆ ಕಲರ್ ಅಫೆಕ್ಟ್ ಆಗಬೇಕು ಆ ಪರ್ಟಿಕ್ಯುಲರ್ ಶ್ಯಾಡೋಸಲ್ಲಿ ಅಥವಾ ಪರ್ಟಿಕ್ಯುಲರ್ ಮಿಡ್ ಟೋನ್ಸಲ್ಲಿ ಅಥವಾ ಪರ್ಟಿಕ್ಯುಲರ್
ಹೈಲೈಟ್ಸಲ್ಲಿ ಅಂತ. ಸೊ ಇಂಡಿವಿಜುವಲ್ ನೀವು ಏನೋ ಕಲರ್ ಅಡ್ಜಸ್ಟ್ ಮಾಡೋದಿದ್ರೆ ದೊಡ್ಡದಾಗಿ ವೀಲ್ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಸಪ್ರೇಟ್ 3 ವೀಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ವಿತ್ ದ ಬಿಗ್ಗರ್ ವಿಜುವಲ್ ರೆಪ್ರೆಸೆಂಟೇಷನ್. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಶ್ಯಾಡೋಸಲ್ಲಿದೆ, ಇದು ಮಿಡ್ ಟೋನ್ಸಲ್ಲಿದೆ, ಹೈಲೈಟ್ಸಲ್ಲಿದೆ. ಅದಾದಮೇಲೆ ಇಲ್ಲಿ ಗ್ಲೋಬಲ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಸೊ ಗ್ಲೋಬಲ್ ಅಲ್ಲಿ ಯಾವ ಕಲರ್ನ ನೀವು ಆಡ್ಬೋದು, ಮೀನ್ಸ್ ಓವರಾಲ್ ಇಮೇಜಲ್ಲಿ ನೀವು ಯಾವ ಕಲರ್ನ ನೀವು ಆ್ಯಡ್ ಮಾಡ್ಬೋದು ಅದನ್ನು ಕೂಡ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಇದನ್ನು ದೊಡ್ಡ ಔಟರ್ ಸರ್ಕಲ್ ಹೊರಗಡೆ ಇರುವಂಥ ಒಂದು ಡಾಟ್ ಇದೆಲ್ಲ ಅದನ್ನ ಕಂಟ್ರೋಲ್ ಮಾಡಿದರೆ ನೀವು ಹ್ಯೂನ ಅಡ್ಜಸ್ಟ್ ಮಾಡ್ತೀರಾ. ಮತ್ತು ಅದ್ರ ಜೊತೆಗೆ ಒಳಗಡೆ ಇರುವಂಥ ಒಂದು ಔಟ್ಲೈನ್ ಇರುವಂಥ ಓನ್ಲಿ ಸರ್ಕಲ್ ಇದೆಯಲ್ಲ ಅದನ್ನು ನೀವು ಟುವರ್ಡ್ಸ್ ರೈಟ್ ಅಥವಾ ಟುವರ್ಡ್ಸ್ ಲೆಫ್ಟ್ ಅಂದರೆ ಸೆಂಟರ್ ಹತ್ರ ತೊಗೊಂಬಂದರೆ ಆ ಫೋಟೋದಲ್ಲಿ ಡಿಸ್ಯಾಚುರೇಟ್ ಆಗ್ತಾ ಹೋಗುತ್ತೆ ಆ ಪರ್ಟಿಕ್ಯುಲರ್ ಕಲರ್ನ. ಮತ್ತು ಟುವರ್ಡ್ಸ್ ಎಡ್ಜ್ನ ಹತ್ರ ತೊಗೊಳಕೋದ್ರೆ ಅದು ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಪರ್ಟಿಕ್ಯುಲರ್ ಕಲರ್ದು. ಸೊ ಮೋಸ್ಟ್ ಆಫ್ ಟೈಮ್ ಐ ಡೋಂಟ್ ಡೂ ಮಚ್ ಅಡ್ಜಸ್ಟ್ಮೆಂಟ್ ವಿತ್ ದೀಸ್ ಥಿಂಗ್ಸ್. ಸೊ ಇನ್ ಕೇಸ್ ನನಗೇನಾದರೂ ಸಿನಿಮ್ಯಾಟಿಕಾಗಿ ಅಚೀವ್ ಮಾಡೋದಿದ್ರೆ ಅವಾಗ ಮಾತ್ರ ಯೂಸ್ ಮಾಡ್ತೀನಿ. ಸಿನ್ಸ್ ದಿಸ್ ಈಸ್ ಜಸ್ಟ್ ಅ ನಾರ್ಮಲ್ ಸ್ಟ್ರೀಟ್ ಫೋಟೋಗ್ರಫಿ. ಸೊ ಐ ಡೋಂಟ್ ಡೂ ಮಚ್ ಚೇಂಜಸ್ ವಿತ್ ದಿಸ್. ಸ್ವಲ್ಪ ಶ್ಯಾಡೋದಲ್ಲಿ ಮಾತ್ರ ನಾನು ಸ್ವಲ್ಪ ಬ್ಲೂಸ್ನ ಆ್ಯಡ್ ಮಾಡ್ತೀನಿ ಮತ್ತು ಹೈಲೈಟ್ಸಲ್ಲಿ ಸ್ವಲ್ಪ ಆರೆಂಜ್ನ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಯು ಕ್ಯಾನ್ ಸಿ ಜಸ್ಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಹೌ ಇಟ್ ಈಸ್ ಗೋಯಿಂಗ್ ಟು ಲುಕ್. ತುಂಬ ಚೇಂಜಸ್ ಏನಿಲ್ಲ, ಸ್ವಲ್ಪ ಮಾತ್ರ ಚೇಂಜಸ್ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್ಸ್ ಯು ಕ್ಯಾನ್ ಆ್ಯಡ್ ಇಟ್ ಆನ್. ಅದ್ರ ಜೊತೆ ಇಂಟೆನ್ಸಿಟಿ ಅಥವಾ ಲೂಮಿನೆನ್ಸ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಬ್ಲೆಂಡಿಂಗ್ ಮತ್ತು ಬ್ಯಾಲೆನ್ಸ್ನ ಕೂಡ ಮಾಡ್ಬೋದು. ನೀವು ಎಷ್ಟು ಬ್ಲೆಂಡ್ ಆಗಬೇಕು ಆ ಒರಿಜಿನಲ್ ಫೋಟೋಗೆ ಎಷ್ಟು ಬ್ಲೆಂಡ್ ಆಗಬೇಕು ಅದನ್ನು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಅದ್ರ ಜೊತೆಗೆ ಬ್ಯಾಲೆನ್ಸ್ ಮಾಡ್ಬೋದು. ಅದಷ್ಟು ಕಲರ್ ಗ್ರೇಡಿಂಗ್. ಅದಾದಮೇಲೆ ಇಲ್ಲಿ ನೋಡ್ಬೋದು ಡೀಟೇಲ್ಸ್. ಸೊ ಡೀಟೇಲ್ಸ್ ಈಸ್ ಆಲ್ ಅಬೌಟ್ ಹೌ ಡೀಟೇಲ್ಡ್ ಯುವರ್ ಫೋಟೋ ಯು ವಾಂಟ್ ಟು ಲುಕ್. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಶಾರ್ಪ್ನಿಂಗ್ ಇದೆ ಮತ್ತು ನಾಯ್ಸ್ ರಿಡಕ್ಷನ್ ಇದೆ. ಸೊ ಶಾರ್ಪ್ನಿಂಗ್ ಈಸ್ ಬೇಸಿಕಲಿ ಅಬೌಟ್ ಏನಾಗುತ್ತಪ್ಪ ಅಂದರೆ ಎಡ್ಜ್, ಹೈಲೈಟ್ಸ್ ಮತ್ತು ಶ್ಯಾಡೋಸಲ್ಲಿರುವಂಥ ಎಡ್ಜ್ ಇರುತ್ತಲ್ಲ ಆ ಎಡ್ಜ್ನ ಮೋರ್ ಶಾರ್ಪ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ 40% ಆಫ್ ದ ಶಾರ್ಪನ್ ಆ್ಯಡ್ ಆಗಿದೆ ಸಿನ್ಸ್ ಇದು ರಾ ಫೋಟೋಸ್ ಆಗಿರೋದ್ರಿಂದ. ಸೊ ಮೋಸ್ಟ್ ಆಫ್ ದ ಟೈಮ್ ಶಾರ್ಪನ್ ಆಗಿರುವಂಥ ಫೋಟೋಸ್ ನಮ್ಮ ಹತ್ರ ಇರುತ್ತೆ. ಅದಕ್ಕೋಸ್ಕರ ಸಾಫ್ಟ್ವೇರ್ ಏನು ಮಾಡುತ್ತೆ ಆಟೋಮೆಟಿಕ್ಲಿ ಇಟ್ ಆ್ಯಡ್ಸ್ 40% ಆಫ್ ದ ಶಾರ್ಪನಿಂಗ್. ಸೊ ಇಲ್ಲಿ ನೋಡ್ಬೋದು ಇಲ್ಲ ಅಮೌಂಟ್ ಅಂತ ಇದೆ ಶಾರ್ಪನಿಂಗ್ ಟ್ಯಾಬಲ್ಲಿ. ಅಮೌಂಟ್ ಇದೆ, ರೇಡಿಯಸ್ ಇದೆ, ಡೀಟೇಲ್ ಇದೆ ಆ್ಯಂಡ್ ಮಾಸ್ಕಿಂಗ್ ಇದೆ. ಸೊ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಆಫ್ ಶಾರ್ಪನ್ ನೀವು ಆ್ಯಡ್ ಮಾಡಬೇಕು ಅದನ್ನು ನೀವು ಇಲ್ಲಿ ನೋಡ್ಕೋಬೋದು. ಸೊ ಇನ್ ಕೇಸ್ ನಿಮಗೆ ಇಷ್ಟರಲ್ಲಿ ನಿಮ್ಗೆ ಎಷ್ಟು ಶಾರ್ಪನ್ ಆ್ಯಡ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ, ಗೊತ್ತಾಗ್ತಿಲ್ಲ ಅಂದರೆ ನೀವು ಯಾವಾಗಲೂ ಈ ಫೋಟೋನ ಪರ್ಟಿಕ್ಯುಲರ್ಲಿ ಝೂಮ್ ಮಾಡ್ಬೋದು. ಅಥವಾ ನೀವು ಓವರಾಲ್ ಇಮೇಜ್ನ ಇಲ್ಲೇ ಇಟ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಅಂತ ಐಕಾನ್ ಇದೆ ಅದನ್ನು ಯಾವುದಾದ್ರೂ ಪ್ರಾಪರ್ಲಿ ಯಾವ ಸ್ಪಾಟಿಗೆ ನಮಗೆ ಇಲ್ಲಿ ಕಾಣಬೇಕೋ ಆ ಸ್ಪಾಟ್ನ ನಾವಿಲ್ಲೇ ಡಿಫೈನ್ ಮಾಡ್ಕೊಂಡು ಇಲ್ಲಿ ನೋಡ್ಕೋಬೋದು. ಸೊ ದಿಸ್ ಈಸ್ ಮೋಸ್ಟ್ ಆಫ್ ಟೈಮ್ ಇಲ್ಲಿ ಸೆಟ್ಟು ದಿಸ್ ಈಸ್ 100% ಆಫ್ ದ ವ್ಯೂ ಇಲ್ಲಿ ಸೆಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಯಾವ ಥರ 100%ಗೆ ಸೆಟ್ ಆಗಿರುತ್ತೆ ಅಂತ. ನಾವು ಇನ್ ಕೇಸ್ ಈ ಪರ್ಸೆಂಟ್ನ ಇಟ್ಕೊಂಡ್ರೆ ದಿಸ್ ಸೈಜ್ ಆ್ಯಂಡ್ ದಿಸ್ ಐ ಸೈಜ್ ಇಸ್ ಬೋತ್ ಆರ್ ಸೇಮ್. ಸೊ ದ್ಯಾಟ್ಸ್ ವೈ ಮೋಸ್ಟ್ ಆಫ್ ಟೈಮ್ ನಾವು ಶಾರ್ಪ್ನಿಂಗ್ನ ಚೆಕ್ ಮಾಡೋದಿದ್ರೆ ಅಥವಾ ನಾಯ್ಸ್ ರಿಡಕ್ಷನ್ನ ಚೆಕ್ ಮಾಡೋದಿದ್ರೆ 100% ನಾವು ಸ್ಕೇಲಿಂಗ್ ಇಟ್ಕೊಂಡ್ಬಿಟ್ಟೆ ನಾವು ಮೋಸ್ಟ್ ಆಫ್ ಟೈಮ್ ಚೆಕ್ ಮಾಡೋದು. ಓಕೆನಾ? ಸೊ ಇಲ್ಲ 100% ನಾವು ಸ್ಕೇಲಿಂಗ್ಗೆ ಇಟ್ಕೊಂಡ್ಬಿಟ್ಟು ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ಲುಕ್ ಮೋರ್ ಕ್ಲೋಸರ್ ನಾನು ಈ ಮೇನ್ ಪ್ಯಾನಲಲ್ಲಿ ಮೇನ್ ಕ್ಯಾನ್ವಸಲ್ಲಿ ಸ್ವಲ್ಪ ನಾನು ಎಕ್ಸ್ಟ್ರಾ ಝೂಮ್ ಮಾಡ್ಕೊಂಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನು ಶಾರ್ಪನ್ನು ಆ್ಯಡ್ ಮಾಡ್ತೀನಿ. ಸೊ ಐ ವುಡ್ ಲೈಕ್ ಟು ಗೋ ವಿತ್ ಲಿಟಲ್ ಮೋರ್ ಶಾರ್ಪ್ಡ್ ಇಮೇಜ್. ಸೊ ಅದಕ್ಕೋಸ್ಕರ ನಾನು ಅರೌಂಡ್ 50 to 60 ರೇಂಜಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ರೇಡಿಯಸ್ ಅಂದರೆ ಇಲ್ಲೇನು ಮಾಡುತ್ತೆ ಅಂದರೆ ನಾವು ಶಾರ್ಪನ್ ಮಾಡುವಂಥ ಸ್ಮಾಲ್ ಗ್ರ್ಯಾನ್ಯುವಲ್ಸ್ ಇರುತ್ತಲ್ಲ ಆ ಗ್ರ್ಯಾನ್ಯುವಲ್ಸ್ ರೇಡಿಯಸ್. ಸೊ ಇಲ್ಲಿ ನೋಡ್ಬೋದು ನಾನು ಝೂಮ್ ಮಾಡಿದಾಗ ಯಾವುದಾದ್ರೂ ಕಲರ್ ವಿಜುವಲೈಸರ್ ಓಪನ್ ಮಾಡಬೇಕಂದ್ರೆ ಆಪ್ಷನ್ ಇಟ್ಕೊಂಡು ಸ್ಲೈಡನ್ನು ಮೂವ್ ಮಾಡಿದರೆ ವಿಜುವಲೈಸರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಆ ಶಾರ್ಪನ್ ಮಾಡಿರುವಂಥ ರೇಡಿಯಸ್ ಇರುತ್ತಲ್ಲ ಆ ರೇಡಿಯಸ್ ನಾವು ಜಾಸ್ತಿ ಮಾಡಿದಾಗ ತುಂಬ ಶಾರ್ಪನ್ ಆಗೋಕ್ಕೆ ತುಂಬ ಡೀಟೇಲ್ಡ್ ಇಮೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ನಾವು ರೇಡಿಯಸ್ನ ಕಡಿಮೆ ಮಾಡಿದಾಗ ಇಲ್ಲಿ ನೋಡ್ಬೋದು ವಿಜುವಲೈಸರಲ್ಲಿ ನಾವು ಯಾವ ಥರ ಶಾರ್ಪನ್ ಚೇಂಜ್ ಆಗ್ತಿದೆ ಅನ್ನೋದು. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಫೋಟೋ ಹೌ ಮಚ್ ಯು ವಾಂಟ್ ಟು ಆ್ಯಡ್ ದ ಶಾರ್ಪನ್, ನೀವು ಯಾವ ಥರ ನಿಮ್ಗೆ ಫೋಟೋ ಕಾಣಬೇಕಾಗಿದೆಯೋ ಎಷ್ಟು ಶಾರ್ಪ್ ಕಾಣಬೇಕಾಗಿದೆ ಅದ್ರ ಮೇಲೆ ನೀವು ಆ ಫೋಟೋಸ್ನ ನೀವು ಡಿಫೈನ್ ಮಾಡ್ಕೋಬೋದು. ಸೊ ಮೋಸ್ಟ್ ಆಫ್ ಟೈಮ್ ಐ ಜಸ್ಟ್ ಗೋ ವಿತ್ ದ ಟೈಮ್ ಡಿಪೆಂಡಿಂಗ್ ಆನ್ ದ ಫೋಟೋ ಐ ವಿಲ್ ಜಸ್ಟ್ ಗೋ ಆ್ಯಡ್. ಇಲ್ಲಿ ಓವರಾಲ್ ಫೋಟೋದಲ್ಲಿ ನಾನು ನೋಡಿದಾಗ ಅರೌಂಡ್ ಇಷ್ಟು ಅನ್ನಿಸ್ಬೇಕು ನನಗೆ ಈ ಥರ ಕಾಣಬೇಕು ಫೋಟೋ. ಸೊ ಆವಾಗ ನಾನು ಅಷ್ಟೊಂದು ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ ಡೀಟೇಲ್ಸ್. ಸೊ ಯಾವ ಥರ ನಮಗೆ ಎಷ್ಟು ಡೀಟೇಲ್ ಬೇಕು ಫೋಟೋ ಓವರಾಲ್ ಫೋಟೋದಲ್ಲಿ ಎಷ್ಟು ನಮಗೆ ಶಾರ್ಪನ್ ಡೀಟೇಲ್ಸ್ ಬೇಕು, ಡೀಟೇಲ್ಸ್ ನಾವು ರಿಟೈನ್ ಮಾಡಬೇಕು ಅಥವಾ ಎಷ್ಟು ಡೀಟೇಲ್ಸ್ನ ನಾವು ಯಾವ ಡೀಟೇಲ್ ಮೇಲೆ ಮಾತ್ರ ನಾವು ಶಾರ್ಪನ್ ಆ್ಯಡ್ ಮಾಡಬೇಕು ಅದನ್ನು ನಾವು ಇಲ್ಲಿ ಡಿಫೈನ್ ಮಾಡ್ಬೋದು. ಸೊ ಇಲ್ಲಿ ಜಸ್ಟ್ ಆಪ್ಷನ್ ಇಟ್ಕೊಂಡು ನೋಡಿಬಿಟ್ರೆ ಇಲ್ಲಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಡೀಟೇಲ್ ಇದೆಯೋ ಮೋಸ್ಟ್ ಅಲ್ಲಿ ಡೀಟೇಲ್ ಜಾಸ್ತಿ ಇರುವಂಥ ಡೀಟೇಲಲ್ಲಿ ಜಾಸ್ತಿ ಡೀಟೇಲ್ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಮೋರ್ ಡೀಟೇಲ್ ಇರುವಂಥ ಫೋಟೋದಲ್ಲಿ ಇಲ್ಲಿ ನೋಡ್ಬೋದು ಜಾಸ್ತಿ ಡೀಟೇಲ್ಸ್
ಶೋ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ಟೈಮ್ ಐ ಡೋಂಟ್ ಓವರ್ ಡೂ ಇಟ್ ಬಿಕಾಸ್ ಇಟ್ ವಿಲ್ ಜನರಲಿ ರೂನ್ ಯುವರ್ ಫೋಟೋಸ್. ಸೊ ಇನ್ ಕೇಸ್ ನಿಮ್ಗೆ ಓವರ್ ಯೂಸ್ ಮಾಡೋದಿದ್ರು ಕೂಡ ನೀವು ಮಾಡ್ಬೋದು. ಸೊ ಐ ಜಸ್ಟ್ ಕೀಪ್ ಇಟ್ ಅಟ್ ಅರೌಂಡ್ 25 to 50 ಆರ್ ಸಮ್ಟೈಮ್ಸ್ ಆಟ್ ದ ಡಿಫಾಲ್ಟ್ ಸೆಟ್ಟಿಂಗ್. ಸೊ ಸ್ವಲ್ಪ ಶಾರ್ಪ್ನೆಸ್ ಜಾಸ್ತಿ ಮಾಡಿಕೊಂಡು ರೇಡಿಯಸ್ನ ಸ್ವಲ್ಪ ಮಿಡ್ ರೇಂಜಲ್ಲಿ ಇಟ್ಬಿಟ್ಟು ಆಮೇಲೆ ನಾನು ಮಾಸ್ಕಿಂಗ್ ಮಾಡ್ತೀನಿ. ಸೊ ಮಾಸ್ಕಿಂಗ್ ವಾಟ್ ಇಟ್ ಡಸ್ ಈಸ್, ನಿಮಗೆ ಯಾವ ಪೋರ್ಷನ್ ಆಫ್ ದ ಫೋಟೋಗೆ ನಿಮಗೆ ಶಾರ್ಪನಿಂಗ್ ಅಪ್ಲೈ ಆಗಬೇಕು ಆ ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ದ ಫೋಟೋಸ್ ಮಾತ್ರ ನಾವು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಮಾಸ್ಕಿಂಗ್ ಅಂತ ಸ್ಲೈಡರ್ ಇದೆ. ಸೊ ಜಸ್ಟ್ ನಾವು ಇಲ್ಲಿ ಮಾಸ್ಕ್ ಮಾಡಿದಾಗ ನಮ್ಗೆ ಇಲ್ಲಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವು ವಿಜುವಲೈಸರ್ ಆನ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೀನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದಾಗ ನಮಗೆ ಇಲ್ಲಿ ವಿಜುವಲೈಸರ್ ಓಪನ್ ಆಗುತ್ತೆ. ಸೊ ಓನ್ಲಿ ಇನ್ ಕೇಸ್ ನಾವು ಸ್ಲೈಡರ್ನ ಆನ್ ಮಾಡಿದಾಗ ನಾವು ವಿಜುವಲೈಸರ್ ಓಪನ್ ಆಗುತ್ತೆ. ಸೊ ಇಫ್ ಮಾಸ್ಕಿಂಗ್ ಇಟ್ ಇಸ್ ಆಟ್ 0 ಮೀನ್ಸ್ ಎಲ್ಲ ಓವರ್ ಆಲ್ ಇಮೇಜ್ಗೆ ಶಾರ್ಪನ್ ಅಪ್ಲೈ ಆಗುತ್ತೆ. ಇಫ್ ಮಾಸ್ಕಿಂಗ್ ಇಟ್ ಆಸ್ 100 ಓನ್ಲಿ ವೈಟ್ ಪಾರ್ಟ್ ಆಫ್ ದ ಇಮೇಜ್ ಈಸ್ ಬೀಯಿಂಗ್ ಶಾರ್ಪನ್ಡ್ ಆ್ಯಂಡ್ ದ ಬ್ಲ್ಯಾಕ್ ಇದೆ ಅಲ್ಲ, ಓನ್ಲಿ ಬ್ಲ್ಯಾಕ್ ಪಾರ್ಟ್ ಆಫ್ ದ ಇಮೇಜ್ ಈಸ್ ಬೀಯಿಂಗ್ ಡಿಸ್ಕಾರ್ಟೆಡ್. ಸೊ ಆ ಥರ ಇಲ್ಲಿ ನೋಡ್ಬೋದು, ಇಲ್ಲಿ ಓನ್ಲಿ ಯಾವ ಕಡೆ ವೈಟ್ ಇದೆಯೋ ಅಲ್ಲಿ ಮಾತ್ರ ನಾನು ಶಾರ್ಪನ್ ಅಪ್ಲೈ ಮಾಡ್ತೀನಿ. ಸೊ ನನಗೆ ಎಲ್ಲ ಪೋರ್ಷನಲ್ಲಿ ಶಾರ್ಪ್ನೆಸ್ ಬೇಡ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಲೈಡರ್ನ ಜಾಸ್ತಿ ಮೂವ್ ಮಾಡ್ಕೊಂಬಿಟ್ಟು ಅರೌಂಡ್ 90 to 95 ಇಟ್ಟರೆ ಮೋಸ್ಟ್ ಆಫ್ ದ ಪೋರ್ಷನ್ ಆನ್ ಈಸ್ ಫೇಸ್ ಐ ಆಮ್ ಕವರಿಂಗ್ ಇನ್ಕ್ಲೂಡಿಂಗ್ ಈಸ್ ಐಸ್, ಈಸ್ ಟೀತ್ ಆ್ಯಂಡ್ ಈಸ್ ಶರ್ಟ್ ಆ್ಯಂಡ್ ಈಸ್ ಹೇರ್ಸ್. ಸೊ ಮೋಸ್ಟ್ ಆಫ್ ದ ಟೈಮ್ ನಮಗೆ ಐಸ್ನ ನಾವು ಶಾರ್ಪ್ ಮಾಡೋಕ್ಕೆ, ಐಸ್ನ ಶಾರ್ಪಲ್ಲಿ ಇಡೋಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಶಾರ್ಪ್ನೆಸ್ ಆ್ಯಡ್ ಮಾಡ್ತೀನಿ, ಆವಾಗ ಐಸ್ ಈಸ್ ಬೀಯಿಂಗ್ ಮೋರ್ ಶಾರ್ಪನ್ಡ್. ಸೊ ಇಲ್ಲಿ ನೋಡ್ಬೋದು ದಿಸ್ ಈಸ್ ವಿದೌಟ್ ಮಾಸ್ಕಿಂಗ್. ಸೊ ವಿದೌಟ್ ಮಾಸ್ಕಿಂಗ್ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕಿನ್ ಮೇಲೆ ಕೂಡ ಮಾಸ್ಕಿಂಗ್ ಶಾರ್ಪ್ನಿಂಗ್ ಬಂದುಬಿಟ್ಟಿದೆ. ಸೊ ಮಾಸ್ಕ್ನ ನಾನು ಎನೇಬಲ್ ಮಾಡಿದಾಗ ಆ್ಯಡ್ ಮಾಡಿದಾಗ ಇಲ್ಲಿ 90% ಆಫ್ ದ ಮಾಸ್ಕ್ ಎನೇಬಲ್ ಮಾಡಿದಾಗ ನಮ್ಗೆ ಇಲ್ಲಿ ಸ್ಕಿನ್ ಮೇಲೆ ಯಾವುದೇ ಥರ ಅಂತ ಶಾರ್ಪ್ನೆಸ್ ಕಾಣ್ತಿಲ್ಲ. ಸೊ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಹೇಳಬೇಕಪ್ಪ ಅಂದರೆ ಈ ಪೋರ್ಷನ್ನ ಇನ್ನೂ ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ. ಸೊ ದಿಸ್ ಈಸ್ ವಿದೌಟ್ ದ ಮಾಸ್ಕ್. ಸೊ ಮಾಸ್ಕ್ ಇಲ್ಲದೆ ಇರಬೇಕಾದ್ರೆ ನಮ್ಗೆ ಯಾವ ಥರ ಇಲ್ಲಿ ಟೆಕ್ಸ್ಚರ್ ಇದೆ ಶಾರ್ಪನ್ ಆಗಿರೋದ್ರಿಂದ ಏನು ಮಾಡುತ್ತೆ, ನಾಯ್ಸ್ ಕೂಡ ಶಾರ್ಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ನಾಯ್ಸ್ ಎಲ್ಲೆಲ್ಲಿ ನಾಯ್ಸ್ ಇರುತ್ತೋ ಅಲ್ಲೆಲ್ಲಿ ಕೂಡ ನಾವು ಶಾರ್ಪ್ನೆಸ್ ಆಟೋಮೆಟಿಕ್ಲಿ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಾಯ್ಸಲ್ಲಿರುವಂಥ ಶಾರ್ಪ್ನೆಸ್ನ ಅವಾಯ್ಡ್ ಮಾಡೋಕ್ಕೆ ಮಾಸ್ಕಿಂಗ್ ಆ್ಯಡ್ ಮಾಡೋದ್ರಿಂದ ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ನಾಯ್ಸ್ ಇದೆಯೋ ಅಲ್ಲಿ ಯಾವುದೇ ಪೋರ್ಷನಲ್ಲಂತೂ ಕೂಡ ಶಾರ್ಪನ್ ಆಗೋಲ್ಲ. ಸೊ ಅದೇ ಥರ ನಾವು ಈ ಮಾಸ್ಕಿಂಗ್ ಟೂಲ್ನ ನಾವು ಯೂಸ್ ಮಾಡ್ಕೋಬೋದು. ಸೊ ನೆನಪಲ್ಲಿಟ್ಕೊಳ್ಳಿ, ಯಾವ ಪೋರ್ಷನ್ ವೈಟ್ ಇದೆಯೋ ಅಲ್ಲಿ ಮಾತ್ರ ಶಾರ್ಪ್ನೆಸ್ ಆ್ಯಡ್ ಆಗ್ತಿದೆ, ಯಾವ ಪೋರ್ಷನ್ ಬ್ಲ್ಯಾಕ್ ಇದೆಯೋ ಅಲ್ಲಿ ಯಾವ ಕಡೆಯೂ ಶಾರ್ಪ್ನೆಸ್ ಆ್ಯಡ್ ಆಗ್ತಿಲ್ಲ. ಸೊ ಮೋಸ್ಟ್ ಆಫ್ ಐ ವಾಂಟ್ ಟು ಕೀಪ್ ಎಡ್ಜಸ್ ಟು ಬಿ ಶಾರ್ಪನ್. ಸೊ ಅದಕ್ಕೋಸ್ಕರ ನಂಗೆ ಎಡ್ಜಸ್ ಎಲ್ಲಿ ಜಾಸ್ತಿ ಇದೆಯೋ ಅದನ್ನು ಮಾತ್ರ ನಾನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮಾಸ್ಕ್ ಮಾಡ್ಕೊಂಡು ಮಾತ್ರ ಇಲ್ಲೆಲ್ಲ ಎಡ್ಜಸ್ ಇದೆ ಅಲ್ಲಿ ಮಾತ್ರ ಶಾರ್ಪ್ನೆಸ್ ಆ್ಯಡ್ ಆಗಲಿ. ಸೊ ಇಲ್ಲಿ ನೋಡ್ಬೋದು, ನಾನು ಝೂಮ್ ಮಾಡಿ ತೋರಿಸ್ತೀನಿ. ದಿಸ್ ಈಸ್ ದ ಬಿಫೋರ್, ದಿಸ್ ಈಸ್ ದ ವಿದೌಟ್ ಶಾರ್ಪ್ನೆಸ್ ಆ್ಯಂಡ್ ದಿಸ್ ಈಸ್ ವಿತ್ ಶಾರ್ಪ್ನೆಸ್. ನೀವು ತುಂಬ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣಲ್ಲ, ಓನ್ಲಿ ಅಟ್ ದ ಐಸ್ ಯು ಕ್ಯಾನ್ ಸಿ ಇಟ್. ಇಫ್ ಯು ಆರ್ ರಿಮೂವಿಂಗ್ ದ ಮಾಸ್ಕಿಂಗ್ ಅವಾಗ ನಿಮ್ಗೆ ಗೊತ್ತಾಗುತ್ತೆ ದಿಸ್ ಈಸ್ ಬಿಫೋರ್ ಆ್ಯಂಡ್ ದಿಸ್ ಈಸ್ ಆಫ್ಟರ್, ನಿಮ್ಗೆ ಜಾಸ್ತಿ ಗೊತ್ತಾಗುತ್ತೆ. ಸೊ ನಾನು ಜಸ್ಟ್ ಮಾಸ್ಕಿಂಗ್ನ ಎನೇಬಲ್ ಮಾಡ್ಕೊಂಬಿಟ್ಟು ಸಮ್ಟೈಮ್ಸ್ ಐ ಗೋ ಬ್ಯಾಕ್ ಟು ಶಾರ್ಪನ್ ಆ್ಯಂಡ್ ಇನ್ಕ್ರೀಸ್ ಮೋರ್ ಶಾರ್ಪ್ನೆಸ್. ಸೊ ನನಗಿಲ್ಲಿ ಐಸಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಜಾಸ್ತಿ ಕಾಣಲಿ ಅಂತ. ಸೊ ದಿಸ್ ಈಸ್ ದ ಬಿಫೋರ್ ಆ್ಯಂಡ್ ದಿಸ್ ಈಸ್ ದ ಆಫ್ಟರ್. ಸೊ ಇಲ್ಲಿ ನೋಡ್ಬೋದು ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ದ ಐಸ್ ಈಸ್ ಬೇಯಿಂಗ್ ಮೋರ್ ಶಾರ್ಪನ್, ಯಾವ ಥರ ಶಾರ್ಪ್ನೆಸ್ ಅಫೆಕ್ಟ್ ಆಗ್ತಿದೆ ಅಂತ ಇಲ್ಲಿ ನೋಡ್ಬೋದು. ಓಕೆನಾ? ಸೊ ಅದಿಷ್ಟು ಶಾರ್ಪ್ನೆಸ್ ಮತ್ತು ಆ್ಯಂಡ್ ಇಲ್ಲಿ ನಾಯ್ಸ್ ರಿಡಕ್ಷನ್. ಸೊ ಮೋಸ್ಟ್ ಆಫ್ ದ ಟೈಮ್ ನಾಯ್ಸ್ ಸಮ್ಟೈಮ್ಸ್ ಸೆನ್ಸರ್ ಏನಾಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಡೀಟೇಲ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಅದು ಡಿಜಿಟಲಿ ಎಕ್ಸ್ಪೋಜರ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಸೊ ಆವಾಗ ಡಿಜಿಟಲ್ ನಾಯ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ, ಸೊ ಯಾವುದೇ ಇಮೇಜ್ಗಾದರೂ. ಸೊ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ನೋಡ್ಬೋದು ಚಿಕ್ಕ ಸೆನ್ಸರಲ್ಲಿರುವಂಥ ಚಿಕ್ಕ ಸೆನ್ಸರಿಂದ ಬರುವಂಥ ಫೋಟೋಸ್ ಜಾಸ್ತಿ ನಾಯ್ಸಿ ಆಗಿರುತ್ತೆ, ಮತ್ತು ದೊಡ್ಡ ಸೆನ್ಸರಲ್ಲಿರುವಂಥ ಫೋಟೋಸ್ ಕಡಿಮೆ ನಾಯ್ಸಿ ಆಗಿರುತ್ತೆ. ಸೊ ದೇರ್ ಈಸ್ ಒನ್ ರೂಲ್ ಆಲ್ಸೋ. ಸೊ ಅದು ಮತ್ತೆ ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂತ್ಕೊಳ್ಳೋಕೆ ಆಗಲ್ಲ ಸದ್ಯಕ್ಕೆ. ಸೊ ನೀವು ಈ ಫೋಟೋದಲ್ಲಿರುವಂಥ ನಾಯ್ಸ್ನ ನೀವು ರೆಡ್ಯೂಸ್ ಮಾಡೋಕ್ಕೆ ಇಲ್ಲಿ AI ಡಿನಾಯ್ಸರ್ ಅಂತ ಕೊಟ್ಟಿದ್ದಾರೆ ರೀಸೆಂಟಾಗಿ. ಅಡೋಬಿ ಲೈಟ್ರೂಮ್ ಕ್ಲಾಸಿಕಲ್ಲಿ AI ಹೆಲ್ಪಿಂದ ತುಂಬ ಅಪ್ಡೇಟ್ಸ್ಗಳು ಬಂದಿದೆ. ಸೊ ಇಲ್ಲಿ ನೋಡ್ಬೋದು ದಿಸ್ ಡಿನಾಯ್ಸರ್ ಈಸ್ ಆಲ್ಸೋ ವಿತ್ ದ ಹೆಲ್ಪ್ ಆಫ್ AI. ಸೊ ಇಲ್ಲಿ ನೋಡ್ಬೋದು ರೆಡ್ಯೂಸ್ ನಾಯ್ಸ್ ವಿತ್ AI, ದ ರಿಸಲ್ಟ್ ವಿಲ್ ಬಿ ಸೇವ್ಡ್ ಆ್ಯಸ್ ಅ ನ್ಯೂ DNG ಫೈಲ್. ಸೊ ಅದೇನಾಗುತ್ತೆ ಅಂದರೆ ನೀವು ಆಫ್ಟರ್ ನಾಯ್ಸ್ನ ರಿಮೂವ್ ಮಾಡಿದ ತಕ್ಷಣ ಅದು ಸಪ್ರೇಟ್ ಫೈಲ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಕೊಡುತ್ತೆ. ಸೊ ದ್ಯಾಟ್ ಡಿನಾಯ್ಸ್ ವಿಲ್ ನಾಟ್ ಬಿ ಸೇವ್ಡ್ ಆನ್ ದ ಒರಿಜಿನಲ್ ಫೋಟೋ. ಇಟ್ ವಿಲ್ ಜಸ್ಟ್ ಕ್ರಿಯೇಟ್ ಒನ್ ಮೋರ್ ವರ್ಚುವಲ್ ಕಾಪಿ ಆಫ್ ದ ಸೇಮ್ ಫೋಟೋ ಆ್ಯಂಡ್ ಅಪ್ಲೈ ದ ನಾಯ್ಸ್. ಬಿಕಾಸ್ ನೀವು ಅಂಡು ಮಾಡೋಕ್ಕಾಗಲ್ಲ. ಒಂದ್ಸರಿ ನೀವು ನಾಯ್ಸ್ನ ಆ ಪರ್ಟಿಕ್ಯುಲರ್ ಇಮೇಜ್ ಮೇಲೆ ನೀವು ಆ್ಯಡ್ ಮಾಡಿಬಿಟ್ರೆ ಅದನ್ನು ಅಂಡು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒರಿಜಿನಲ್ ಫೋಟೋನ ಆ್ಯಸ್ ಇಟ್ ಈಸ್ ಇಟ್ಬಿಟ್ಟು ಇನ್ನೂ ಒಂದು ವರ್ಚುವಲ್ ಕಾಪಿನ ಜನ್ರೇಟ್ ಮಾಡಿ ಅದ್ರ ಮೇಲೆ ಆ
ನಾಯ್ಸ್ ರಿಡಕ್ಷನ್ನ ಆ್ಯಡ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಡಿನಾಯ್ಸ್ ಅಂತ ಒತ್ತಿದ ತಕ್ಷಣ ನಮಗಿಲ್ಲಿ ಎ ಐನ ಸಹಾಯದಿಂದ ಇಲ್ಲಿ ಎನ್ಹಾನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯು ವಿಲ್ ಗೆಟ್ ಅ ಎನ್ಹಾನ್ಸ್ ಪ್ರಿವ್ಯೂ. ಸೊ ನಿಮಗೆ ಯಾವ ಕಡೆ ನಿಮಗೆ ಡಿನಾಯ್ಸ್ನ ಆ್ಯಕ್ಚುಲಿ ವಿಜುವಲೈಸ್ ಮಾಡ್ಬೋದು ಆ ಕಡೆ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಈ ಪೋರ್ಷನ್ನ ಫೋಟೋದ ಈ ಪೋರ್ಷನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ದಿಸ್ ಈಸ್ ದ ಬಿಫೋರ್ ಆ್ಯಂಡ್ ದಿಸ್ ಈಸ್ ಆಫ್ಟರ್ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಜಸ್ಟ್ ಟಿಕ್ ಮಾರ್ಕ್ನ ದಿಸ್ ಈಸ್ ದ ಬಿಫೋರ್ ವಿದೌಟ್ ದ ಡಿನಾಯ್ಸರ್ ಆ್ಯಂಡ್ ದಿಸ್ ಈಸ್ ದ ಆಫ್ಟರ್ ವಿತ್ ದ ಡಿನಾಯ್ಸರ್. ಸೊ ಯಾವ ಥರ ಆ ಪರ್ಟಿಕ್ಯುಲರ್ ಪೋರ್ಷನ್ ಯಾವ ಥರ ಸಾಫ್ಟ್ ಆಗಿದೆ ಅನ್ನೋದು ಕೂಡ ನೋಡ್ಬೋದು. ಸೊ ಎಷ್ಟು ಅಮೌಂಟ್ ಬೇಕೋ ಅದನ್ನು ಆಲ್ರೆಡಿ ಸೆಟ್ ಆಗಿತ್ತು ಬಿಕಾಸ್ ಆಫ್ ದ ಎ ಐನ. ಸೊ ಅದರಿಂದ ನೀವು ಎಷ್ಟು ಡಿನಾಯ್ಸ್ ಆಗಬೇಕು, ಎಷ್ಟು ಸಾಫ್ಟ್ ಆಗಬೇಕು ನಿಮ್ಗೆ ಇಮೇಜ್, ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಅದಿಷ್ಟು ಡಿನಾಯ್ಸರ್. ಅದಾದಮೇಲೆ ನೋಡ್ಬೋದು ಎಸ್ಟಿಮೇಟೆಡ್ ಟೈಮ್ ಕೂಡ ಇದೆ. ಆ ಡಿನಾಯ್ಸರ್ ಕಂಪ್ಲೀಟ್ ಆ ಫೋಟೋಗೆ ಅಪ್ಲೈ ಆಗೋಕ್ಕೆ ಎಷ್ಟು ಸೆಕೆಂಡ್ ಟೈಮ್ ಬೇಕು ಅನ್ನೋದನ್ನೂ ಕೂಡ ಇಲ್ಲಿ ತೋರಿಸ್ತಿದೆ. ಸೊ ಸ್ಟ್ಯಾಕ್ ಅಂದರೆ ಕ್ರಿಯೇಟ್ ಸ್ಟ್ಯಾಕ್ ಅಂದರೆ ಏನು ಮಾಡುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಫೋಟೋದ ಮೇಲೆ ಬೇರೆ ಸ್ಟ್ಯಾಕ್ನ ಅಪ್ಲೈ ಆಗಿ ತೋರಿಸುತ್ತೆ. ಸೊ ಎನ್ಹಾನ್ಸ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಡಿನಾಯ್ಸ್ ಅಪ್ಲೈ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಯೂಸ್ ಎನಿ ಡಿನಾಯ್ಸ್ ಆನ್ ದಿಸ್ ಫೋಟೋ ಬಿಕಾಸ್ ಐ ಲೈಕ್ ಟು ಕೀಪ್ ದ ಫೋಟೋ ಟು ಬಿ ಲಿಟಲ್ ನಾಯ್ಸೇ. ಇಲ್ಲಾಂದರೆ ಏನಾಗುತ್ತೆ ಪರ್ಟಿಕ್ಯುಲರ್ ಫೋಟೋದಲ್ಲಿ ನ್ಯಾಚುರಲ್ ಫೀಲ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ನಾಯ್ಸ್ ರಿಡಕ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಇನ್ ಕೇಸ್ ನಾನು ತುಂಬ ನೈಟಲ್ಲಿ ಫೋಟೋ ತೆಗೆದಿದ್ದೀನಿ, ತುಂಬ ನಾಯ್ಸ್ ಇದೆ, ಫೋಟೋ ನಾಯ್ಸಿ ಇದ್ದಾಗ ಮಾತ್ರ ಆ ಡಿನಾಯ್ಸರ್ನ ಯೂಸ್ ಮಾಡ್ತೀನಿ. ಸೊ ಅದಿಷ್ಟು ನಾಯ್ಸ್ ರಿಡಕ್ಷನ್. ಸೊ ನೀವು ಮ್ಯಾನ್ಯುವಲ್ ಬೇಕಾದ್ರೆ ನಾಯ್ಸ್ನ ರಿಡ್ಯೂಸ್ ಮಾಡ್ಬೋದು. ಸೊ ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಎ ಐ ನಾಯ್ಸ್ ರಿಡಕ್ಷನ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಟು ಎನ್ಹಾನ್ಸ್ ದ ಫೋಟೋ ವಿತ್ ದ ನಾಯ್ಸ್ ರಿಡಕ್ಷನ್. ಸೊ ಅದಕ್ಕೋಸ್ಕರ ನಾನು ಮೋಸ್ಟ್ ಆಫ್ ದ ಟೈಮ್ ಮ್ಯಾನ್ಯುವಲ್ ನಾಯ್ಸ್ ರಿಡಕ್ಷನ್ಗೆ ಹೋಗ್ತೀನಿ. ಸೊ ಓನ್ಲಿ ಇನ್ ಕೇಸ್ ತುಂಬ ಫೋಟೋ ನಾಯ್ಸಿ ಆಗಿದ್ದರೆ ಮಾತ್ರ ನಾನು ಎ ಐನ ಸಹಾಯದಿಂದ ನಾನು ಅದನ್ನು ನಾಯ್ಸ್ನ ರಿಡ್ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಸ್ವಲ್ಪ ನಾಯ್ಸ್ ಇದ್ದರೆ ನಾನು ಮ್ಯಾನ್ಯುವಲಿನೇ ನಾನು ತೆಗೆದು, ಯಾಕಂದರೆ ನಾನು ಮಲ್ಟಿಪಲ್ ಫೋಟೋಸ್ಗೆ ಸೇಮ್ ನಾಯ್ಸ್ ಸೆಟ್ಟಿಂಗ್ನ ಅಪ್ಲೈ ಮಾಡ್ತಿರ್ತೀನಲ್ಲ. ಸೊ ಅದು ಅವಾಗ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಡೀಟೇಲ್ಸ್. ಸೊ ಆಫ್ಟರ್ ಡೀಟೇಲ್ಸ್ ಇಲ್ಲಿ ಲೆನ್ಸ್ ಕರೆಕ್ಷನ್. ಸೊ ಇಲ್ಲಿ ನೋಡ್ಬೋದು ಲೆನ್ಸ್ ಕರೆಕ್ಷನಲ್ಲಿ ಇಲ್ಲಿ ಪ್ರೊಫೈಲ್ ಮತ್ತು ಮ್ಯಾನ್ಯುವಲ್ ಇದೆ. ಸೊ ಎವ್ರಿ ಲೆನ್ಸ್ ಕಮ್ಸ್ ವಿತ್ ದ ಡಿಫ್ರೆಂಟ್ ಕ್ರೊಮ್ಯಾಟಿಕ್ ಆಪರೇಷನ್ಸ್ ಆ್ಯಂಡ್ ಪ್ರೊಫೈಲ್ ಕರೆಕ್ಷನ್ಸ್. ಸೊ ಆ ಪ್ರೊಫೈಲ್ ಕರೆಕ್ಷನ್ ಆಟೋಮೆಟಿಕ್ಕಾಗಿ ಎವ್ರಿ ಟೈಮ್ದ ನೀವು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದಾಗ ಆ ಲೆನ್ಸ್ದು ಯಾವುದಾದ್ರೂ ಹೊಸ ಲೆನ್ಸ್ ರಿಲೀಸ್ ಆಗಿದರೆ ಆ ಪರ್ಟಿಕ್ಯುಲರ್ ಲೆನ್ಸ್ದು ಪ್ರೊಫೈಲ್ ಆಟೋಮೆಟಿಕ್ಕಾಗಿ ಲೈಟ್ ರೂಮ್ ಏನು ಮಾಡುತ್ತೆ ಅಂದರೆ ಅದು ಅಪ್ಡೇಟ್ ಮಾಡುತ್ತೆ. ಸೊ ನೀವು ಇನ್ ಕೇಸ್ ಏನಾದರೂ ತುಂಬ ಹಳೆಯದಾಗಿರುವಂಥ ಫೋಟೋಸ್, ತುಂಬ ಹಳೆಯಾಗಿರುವಂಥ ಲೆನ್ಸ್ ನೀವೇನಾದರೂ ಯೂಸ್ ಮಾಡ್ತಿದ್ರೆ ಅಥವಾ ಮ್ಯಾನ್ಯುವಲ್ ಲೆನ್ಸ್ ಯೂಸ್ ಮಾಡ್ತಿದ್ರೆ ಅವಾಗ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಲೆನ್ಸ್ ಕರೆಕ್ಷನ್ ಆಗಲ್ಲ. ಸೊ ಆ ಲೆನ್ಸ್ ಕರೆಕ್ಷನ್ ಆಗದೆ ಇರಬೇಕಾದ್ರೆ ನೀವು ಮ್ಯಾನ್ಯುವಲ್ ಆಗಿ ನೀವು ಡಿಸ್ಟಾರ್ಷನ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನಾನು ಇಮಿಡಿಯೇಟ್ಲಿ ನಾನು ರಿಮೂವ್ ಕ್ರೋಮ್ಯಾಟಿಕ್ ಆಪ್ರೇಷನ್ಸ್ ಅಂತ ಒತ್ತಿದ ತಕ್ಷಣ ಇದು ಕ್ರೋಮ್ಯಾಟಿಕ್ ಆಪ್ರೇಷನ್ಸ್ನ ತೆಗೆಯುತ್ತೆ. ಸೊ ಇಲ್ಲಿ ನೋಡ್ಬೋದು ಮೋಸ್ಟ್ ಆಫ್ ಟೈಮ್ ಈ ಜಾಸ್ತಿ ಬ್ರೈಟ್ ಇರುವಂಥ ಪಾರ್ಟ್ ಅಥವಾ ಎಡ್ಜು ಕಾಂಟ್ರಾಸ್ಟ್ ಇರುವಂಥ ಪಾರ್ಟಲ್ಲಿ ನೀವು ಇಲ್ಲಿ ನೋಡ್ಬೋದು ಬ್ಲೂ ಮತ್ತು ಮಜೆಂಟಾ ಆ್ಯಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಫೋಟೋದಲ್ಲಿ ನಾನು ಇಷ್ಟ ತೋರ್ಸೋಕ್ಕಾಗೋದು ಇಲ್ಲಿ ನೋಡ್ಬೋದು, ಇಲ್ಲಿ ಲೈಟಾಗಿ ಬ್ಲೂ ಮತ್ತು ಮೆಜೆಂಟಾ ಇದೆ. ಒನ್ಸ್ ಐ ಕ್ಲಿಕ್ ಆನ್ ದ ಕ್ರೊಮ್ಯಾಟಿಕ್ ಆಪ್ರೇಷನ್, ಸೊ ಲೈಟಾಗಿಯೇ ಇಲ್ಲಿ ಹೋಗ್ತಾ ಇದೆ, ತುಂಬ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣ್ತಿಲ್ಲ ನೀವು. ಯಾಕಂದರೆ ಈ ಫೋಟೋ ದಿಸ್ ವಾಸ್ ಅ ವೆರಿ ಗುಡ್ ಲೆನ್ಸ್ ಐ ವಾಸ್ ಟೇಕನ್ ಇಟ್ ಇನ್. ಸೊ ಅದಕ್ಕೋಸ್ಕರ ಯಾವುದೇ ಥರ ಅಂತ ಕ್ರೊಮ್ಯಾಟಿಕ್ ಆಪ್ರೇಷನ್ ಈ ಲೆನ್ಸಲ್ಲಿ ಕಾಣಲ್ಲ. ಅದ್ರ ಜೊತೆಗೆ ಇಲ್ಲಿ ಪ್ರೊಫೈಲ್ ಕರೆಕ್ಷನ್. ಸೊ ಪ್ರೊಫೈಲ್ ಕರೆಕ್ಷನ್ ಏನು ಆಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಲೆನ್ಸಸ್ ವಿಲ್ ಬಿ ಸರ್ಕ್ಯುಲರ್ನ. ಸೊ ಅದಕ್ಕೋಸ್ಕರ ಆ ಎಡ್ಜಸಲ್ಲಿ ಶ್ಯಾಡೋಸ್ನ ರಿಮೂವ್ ಮಾಡೋಕ್ಕೆ. ಸೊ ಮೋಸ್ಟ್ ಆಫ್ ಟೈಮ್ ನೀವು ಡೈರೆಕ್ಟ್ ಫೋಟೋಸ್ನ ನೋಡಿದರೆ ಅಲ್ಲಿ ಶ್ಯಾಡೋ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ ವೆನ್ ಯು ಪ್ರೆಸ್ ಆನ್ ದ ಎನೇಬಲ್ ಪ್ರೊಫೈಲ್ ಕರೆಕ್ಷನ್ಸ್ ಅವಾಗೇನಾಗುತ್ತೆ ಅಂದರೆ ಆ ಶ್ಯಾಡೋಸ್ ಹೋಗ್ಬಿಡುತ್ತೆ. ಸೊ ಆ ಪೋರ್ಷನ್ ಯಾವ ಪೋರ್ಷನಲ್ಲಿ ಶ್ಯಾಡೋಸ್ ಇರುತ್ತಲ್ಲ ಎಡ್ಜಸಲ್ಲಿ ಆ ಶ್ಯಾಡೋಸ್ ರಿಮೂವ್ ಆಗುತ್ತೆ. ಸೊ ಇನ್ ಕೇಸ್ ಇಲ್ಲಿ ನೋಡ್ಬೋದು ನಾನು ಸೋನಿ E35mm f1.8 ಕ್ರಾಪ್ ಸೆನ್ಸರ್ ಮೇಲೆ ಯೂಸ್ ಮಾಡಿದ್ರಿಂದ ಸೊ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ಲಿ ಆ ಲೆನ್ಸ್ದ ಪ್ರೊಫೈಲ್ನ ಅದನ್ನು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದು ಆಟೋಮೆಟಿಕಲಿ ಪ್ರೊಫೈಲ್ ಕರೆಕ್ಷನ್ ಆಗಿಬಿಡ್ತು. ಓಕೆನಾ. ಸೊ ಇನ್ ಕೇಸ್ ನಿಮ್ಗೆ ಎಕ್ಸ್ಟ್ರಾ ನಿಮ್ಮ ವಿನೆಟಿಂಗ್ ಮತ್ತು ಡಿಸ್ಟಾರ್ಷನ್ನ ಆ್ಯಡ್ ಮಾಡೋದಿದ್ರೆ ನೀವು ಡಿಸ್ಟಾರ್ಷನ್ನ ನೀವು ತೆಗಿಬೋದು ಅಥವಾ ಎಕ್ಸ್ಟ್ರಾ ಜಾಸ್ತಿ ಮಾಡ್ಬೋದು ಅಥವಾ ವಿನೆಟಿಂಗ್ನ ನೀವು ಜಾಸ್ತಿ ಆ್ಯಡ್ ಕೂಡ ಮಾಡ್ಬೋದು ಅಥವಾ ತೆಗಿಬೋದು. ಸೊ ಮೋಸ್ಟ್ ಆಫ್ ಟೈಮ್ ಐ ಡೋಂಟ್ ಡೂ ಇಟ್, ಐ ಜಸ್ಟ್ ಸೊ ಆಟೋಮೆಟಿಕ್ಲಿ ಐ ರಿಮೂವ್ ದ ಕ್ರೋಮ್ಯಾಟಿಕ್ ಆಪರೇಷನ್ಸ್ ಆ್ಯಂಡ್ ಎನೇಬಲ್ ಪ್ರೊಫೈಲ್ ಕರೆಕ್ಷನ್ಸ್. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಟ್ರಾನ್ಸ್ಫಾರ್ಮಲ್ಲಿ ಇನ್ ಕೇಸ್ ನಿಮ್ಮ ಫೋಟೋ ಸ್ವಲ್ಪ ಸ್ಕೇಲ್ ಮಾಡೋದಿದ್ರೆ ಅಥವಾ ವರ್ಟಿಕಲಿ ವಾರ್ಪ್ ಆಗಿದ್ರೆ ಅಥವಾ ಡಿಸ್ಟಾರ್ಟ್ ಆಗಿದ್ರೆ ಅದನ್ನು ನೀವು ಟ್ರಾನ್ಸ್ಫಾರ್ಮ್ ಟ್ಯಾಬಲ್ಲಿ ನೀವು ಮಾಡ್ಬೋದು. ಸೊ ಡಿಫ್ರೆಂಟ್ ಗೈಡೆಡ್ ಟೂಲ್ಸ್ ಇದೆ, ಅದ್ರ ಜೊತೆನೇ ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಫೋಟೋದಲ್ಲಿ ಯಾವುದಾದ್ರೂ ರೆಫರೆನ್ಸಲ್ಲಿರುವಂಥ ಯಾವುದಾದ್ರೂ ಆ್ಯಂಗಲ್ಸ್ ಇದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲಿ ನಂದು ಇಮೇಜಲ್ಲಿ ಈ ಪೋಲ್ ಇದೆ,
ಯು ಕ್ಯಾನ್ ಸಿ ಈ ಪೋಲ್ ನನಗೆ ಸ್ಟ್ರೈಟ್ ಇಲ್ಲ, ಈ ಫೋಟೋದಲ್ಲಿ ಪರ್ಟಿಕ್ಯುಲರ್ ಸ್ಟ್ರೈಟ್ ಇಲ್ಲ. ಸೊ ಅದನ್ನು ಸ್ಟ್ರೈಟ್ ಮಾಡೋಕ್ಕೆ ನಾನು ಇಲ್ಲಿ ಗೈಡ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಇಲ್ಲಿಂದ ನಾನು ಜಸ್ಟ್ ಒಂದು ಲೈನ್ ಎಳೆದ್ಬಿಟ್ರೆ ಪರ್ಟಿಕ್ಯುಲರ್ಲಿ ಆ ಲೈನಿಗೆ ಏನಾಗುತ್ತಪ್ಪ ಅಂತಂದರೆ ಆ ಫೋಟೋ ಸ್ಟ್ರೈಟ್ ಆಗುತ್ತೆ. ಸಿನ್ಸ್ ವಿ ನೀಡ್ ಅಟ್ಲೀಸ್ಟ್ 2 ಲೈನ್ಸ್ ಟು ಪ್ರಾಪರ್ಲಿ ಸೆಟ್ ದ ಫೋಟೋ. ಅಟ್ಲೀಸ್ಟ್ ನಮಗೆ 2 ಲೈನ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಥರ ಇನ್ನೂ ಡಿಸ್ಟಾರ್ಟ್ ಕರೆಕ್ಷನ್ ಆಗಿಲ್ಲ. ಸೊ ಇಲ್ಲಿ ದಿಸ್ ಇಸ್ ಜಸ್ಟ್ ಎ ಎಕ್ಸಾಂಪಲ್ ಐ ಆಮ್ ಶೋಯಿಂಗ್ ಬಿಕಾಸ್ ದಿಸ್ ಫೋಟೋ ಈಸ್ ನಾಟ್ ಡಿಸ್ಟಾರ್ಟೆಡ್. ಸೊ ಇಲ್ಲಿ ನೋಡ್ಬೋದು ಈ ಫೋಟೋ ಆಟೋಮೆಟಿಕಲಿ ಸ್ಟ್ರೈಟ್ ಆಯಿತು. ಸೊ ಇನ್ ಕೇಸ್ ನಿಮ್ಮ ಫೋಟೋಸಲ್ಲಿ ಯಾವುದಾದ್ರೂ ನಿಮ್ಮ ಆರ್ಕಿಟೆಕ್ಚರಲ್ ಫೋಟೋಸ್ ತೆಗಿತಿರ್ತೀರಾ ಅಥವಾ ಬೇರೆ ಬೇರೆ ಫೋಟೋಸ್ ತೆಗಿತಿರ್ತೀರ, ಅವಾಗ ಪರ್ಫೆಕ್ಟಾಗಿ ನಿಮಗೆ ಆ ಲೈನ್ಸ್ ಸ್ಟ್ರೈಟಾಗಿ ಕಾಣ್ತಿಲ್ಲ ಅಂತಂದರೆ ಆ ಲೈನ್ಸ್ನ ಸ್ಟ್ರೈಟ್ ಮಾಡೋಕ್ಕೆ ನೀವು ಈ ಟ್ರಾನ್ಸ್ಫಾರ್ಮ್ ಟ್ಯಾಪಲ್ಲಿ ಬಂದುಬಿಟ್ಟು ಈ ಐಕಾನ್ ಓದ್ಬಿಟ್ಟು ನೀವು ಲೈನ್ಸ್ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಆ ಡಿಸ್ಟಾರ್ಷನ್ನ ನೀವು ರಿಮೂವ್ ಮಾಡ್ಬೋದು ಮತ್ತು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು. ಓಕೆನಾ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಆಸ್ಪೆಕ್ಟ್ ಇದೆ. ಆಸ್ಪೆಕ್ಟ್ ರೇಷಿಯೋನ ಚೇಂಜ್ ಮಾಡೋದಿದ್ರೆ ಇನ್ ಕೇಸ್ ನೀವು ಅನಮಾರ್ಫಿಕ್ ಲೆನ್ಸಲ್ಲಿ ಫೋಟೋ ತೆಗೆದಿದ್ರೆ ಆವಾಗ ಓನ್ಲಿ 2:3 ಫೋಟೋ ಬರುತ್ತೆ. ಅದಾದಮೇಲೆ ನೀವು ಅದನ್ನು ವೈಟ್ ಮಾಡೋಕ್ಕೆ ಆಸ್ಪೆಕ್ಟ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಡಿಪೆಂಡಿಂಗ್ ಆನ್ ದ ಎಷ್ಟು ಆಸ್ಪೆಕ್ಟ್ ನಿಮ್ಮ ಹತ್ರ ಇದೆ ಅದ್ರ ಮೇಲೆ. ಸೊ ಮೋಸ್ಟ್ ಆಫ್ ಟೈಮ್ ಐ ನಾರ್ಮಲಿ ಟೇಕ್ ಇಟ್ ಇನ್ ನಾ ಯಾವುದೋ ಅನಮಾರ್ಫಿಕ್ ಲೆನ್ಸ್ ಅದೇ ಯಾವುದು ಯೂಸ್ ಮಾಡೋಲ್ಲ. ಸೊ ನಾರ್ಮಲ್ ಲೆನ್ಸ್. ಸೊ ದೆರ್ ಇಸ್ ನೋ ಆಸ್ಪೆಕ್ಟ್ ಟು ಬಿ ಚೇಂಜ್ಡ್. ಅದ್ರ ಜೊತೆಗೆ ಸ್ಕೇಲಿಂಗ್ ಇದೆ. ನೀವು ಸ್ಕೇಲ್ ಮಾಡೋದಿದ್ರೆ ಅಥವಾ ಆಫ್ ಸೈಡ್ನ ನೀವು ಮೂವ್ ಮಾಡೋದಿದ್ರೆ ಫೋಟೋನ ಇಲ್ಲೇ ಮೂವ್ ಮಾಡ್ಕೋಬೋದು. ಸೊ ಜಾಸ್ತಿ ಮೂವ್ ಮಾಡಲ್ಲ. ಸೊ ಐ ಡೋಂಟ್ ಮೈಂಡ್ ದಿಸ್ ಸೆಟ್ಟಿಂಗ್ಸ್ ಮೋಸ್ಟ್ ಆಫ್ ಟೈಮ್. ಅದ್ರ ಜೊತೆಗೆ ಲೆನ್ಸ್ ಬ್ಲರ್ ಇದೆ. ಸೊ ಲೆನ್ಸ್ ಬ್ಲರಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಯಾವುದಾದ್ರೂ ಫೋಟೋ ಬ್ಯಾಕ್ಗ್ರೌಂಡ್ ಬ್ಲರ್ ಇಲ್ಲಪ್ಪ ಅಂತಂದರೆ ಆ ಫೋಟೋದಲ್ಲಿ ನೀವು ಬ್ಯಾಕ್ಗ್ರೌಂಡನ್ನ ಬ್ಲರ್ ಮಾಡ್ಬೋದು. ಸೊ ಇಲ್ಲಿ ಜಸ್ಟ್ ಅಪ್ಲೈ ಅಂತ ಓದಿದರೆ ಆಟೋಮೆಟಿಕಲಿ AI ಸಹಾಯದಿಂದ ಅದು ಸಬ್ಜೆಕ್ಟ್ ಮತ್ತು ಬ್ಯಾಕ್ಗ್ರೌಂಡನ್ನ ರಿಯಾಕ್ಟ್ ಮಾಡಿಬಿಟ್ಟು ಓನ್ಲಿ ಬ್ಯಾಕ್ಗ್ರೌಂಡಿಗೆ ಅಫೆಕ್ಟ್ ಆಗುವಂಗೆ ಅದು ಲೆನ್ಸ್ ಬ್ಲರ್ನ ಆ್ಯಡ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಅಮೌಂಟ್ ಬ್ಲರ್ ಎಷ್ಟು ಮಾಡಬೇಕು, ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಚೇಂಜಸ್ ಆಗ್ತಿದೆ, ಎಷ್ಟು ಚೆನ್ನಾಗಿ ಅದು ಬ್ಯಾಕ್ಗ್ರೌಂಡ್ ಡಿಟೆಕ್ಟ್ ಮಾಡ್ಕೊಂಬಿಟ್ಟು ಓನ್ಲಿ ಬ್ಯಾಕ್ಗ್ರೌಂಡಿಗೆ ಅಫೆಕ್ಟ್ ಆಗ್ತಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಅದ್ರ ಜೊತೆ ಇಲ್ಲಿ ಬುಕ್ಕೆ ಆಪ್ಷನ್ಸ್ ಕೂಡ ಇಲ್ಲಿ ಸರ್ಕ್ಯುಲರ್ ಇದೆ, ಲೈಟ್ ಇದೆ, ಪೆಂಟಾಗೋನ್ ಇದೆ, ಮತ್ತು ಇಲ್ಲಿ ಸನ್ ಫ್ಲೇರ್ ಥರ ಇದೆ, ಮತ್ತು ಇಲ್ಲಿ ಕ್ಯಾಟ್ ಐ ಬೊಕ್ಕೆ ಕೂಡ ಇದೆ. ಸೊ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್, ಡಿಪೆಂಡಿಂಗ್ ಆನ್ ದ ನೀಡ್ಸ್ ಯು ಕ್ಯಾನ್ ಅಪ್ಲೈ ದ ಬೊಕ್ಕೆ. ಸೊ ಆ್ಯಸ್ ಇನ್ ಕೇಸ್ ಇದು ಫೋಟೋ DSLR ತೆಗೆದಿರೋಗೋಸ್ಕರ ಐ ಆಮ್ ಆಲ್ರೆಡಿ ಗೆಟಿಂಗ್ ಅ ಲಾಟ್ ಆಫ್ ಸಪ್ರೇಷನ್ ವಿತ್ ದ ಬ್ಯಾಕ್ಗ್ರೌಂಡ್ ಆ್ಯಂಡ್ ದ ಫೋರ್ಗ್ರೌಂಡ್. ಸೊ ಅದಕ್ಕೋಸ್ಕರ ನನಗೆ ಯಾವುದೇ ಥರ ಅಂತ ಬ್ಲರ್ ಅಮೌಂಟ್ ಅಪ್ಲೈ ಮಾಡೋದಿಲ್ಲ. ಸೊ ಇನ್ ಕೇಸ್ ನಿಮ್ಗೆ ಇನ್ನೂ ಬೂಸ್ಟ್ ಮಾಡೋದಿದ್ರು ಕೂಡ ಇನ್ನೂ ಬೂಸ್ಟ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಫೋಕಸ್ ರೇಂಜಲ್ಲಿ ಅಂದರೆ ಈ ಫೋಟೋದಲ್ಲಿ ಓನ್ಲಿ ಫೋರ್ಗ್ರೌಂಡ್ ಮತ್ತು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇಲ್ಲಿ ಈ ಫೋಕಸ್ ಓನ್ಲಿ ಆನ್ ಫೋರ್ಗ್ರೌಂಡ್ ಆಗಿದೆ. ಸೊ ಇನ್ ಕೇಸ್ ನೀವು ಬ್ಯಾಕ್ಗ್ರೌಂಡಲ್ಲಿ ಫೋಕಸ್ ಮಾಡೋದಿದ್ರೆ ನೀವು ಫೋರ್ಗ್ರೌಂಡ್ನ ಬ್ಲರ್ ಆಗಿಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಮಾತ್ರ ಫೋಕಸ್ ಆಗ್ಬೋದು. ಸಿನ್ಸ್ ಈ ಫೋಟೋದಲ್ಲಿ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ಔಟ್ ಆಫ್ ಫೋಕಸ್ ಇರೋದ್ರಿಂದ, ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ಬೊಕೆ ಇರೋದ್ರಿಂದ ಇಲ್ಲಿ ಯಾವುದೇ ಥರ ಅಂತ ಫೋಕಸ್ ನಮಗೆ ಸಿಗಲ್ಲ. ಓಕೆನಾ. ಅದಾದಮೇಲೆ ನಾವು ಇದನ್ನು ರೀಸೆಟ್ ಮಾಡ್ಕೊಂಬಿಟ್ಟು, ಸೊ ಸಿನ್ಸ್ ದಿಸ್ ಹ್ಯಾಸ್ ಬೀನ್ ಟೇಕನ್ ಇನ್ ಅ ಪ್ರಾಪರ್ DSLR camera, so I am getting a separation with the background and foreground. So I don't want to add any lens blur extra, because ನಾನು ಎಕ್ಸ್ಟ್ರಾ ಏನಾದರೂ ಲೆನ್ಸ್ ಬ್ಲರ್ ಆ್ಯಡ್ ಮಾಡಿಬಿಟ್ರೆ ಅದು ತುಂಬ ಗಲೀಜಾಗಿ ಕಾಣುತ್ತೆ. ಸೊ ಇನ್ ಕೇಸ್ ನಿಮಗೆ ರಿಫೈನ್ ಮಾಡೋದಿದ್ರೆ ವಿಜುವಲೈಸರ್ ಡೆಪ್ತ್ ಕೂಡ ಇದೆ. ಇಲ್ಲಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೂಡ ಈ ಫೋಟೋ ಟರ್ನ್ ಆಗಿ ನೋಡ್ಬೋದು ಇಲ್ಲಿ ವಿಜುವಲೈಸರಲ್ಲಿ. ಸೊ ಅದನ್ನು ಗೊತ್ತೆ. ಮತ್ತು ಇನ್ ಕೇಸ್ ನಿಮಗೆ ಬ್ರಷಿಂದ ನಿಮಗೆ ಫೋರ್ಗ್ರೌಂಡ್ ಯಾವುದು, ಬ್ಯಾಕ್ಗ್ರೌಂಡ್ ಯಾವುದು, ಅಥವಾ ಎಲ್ಲಿ ಬ್ಲರ್ ಆಗಬೇಕು, ಎಲ್ಲಿ ಬ್ಲರ್ ಆಗಬಾರ್ದು ಅನ್ನೋದು ನೀವು ಡಿಫೈನ್ ಮಾಡೋದಿದ್ರೆ, ಸೊ ಯು ಕ್ಯಾನ್ ರಿಫೈನ್ ವಿತ್ ದ ಬ್ರಷ್ ಟೂಲ್. ಓಕೆನಾ. ಸೊ ನನಗೆ ಯಾವುದೇ ಥರ ಅಂತ ಲೆನ್ಸ್ ಬ್ಲರ್ ಬೇಕಾಗಿಲ್ಲ. ಸೊ ಯು ಕ್ಯಾನ್ ಸಿ ದಿಸ್ ಈಸ್ ದ ಬಿಫೋರ್ ಆ್ಯಂಡ್ ದಿಸ್ ಈಸ್ ದ ಆಫ್ಟರ್. ಸೊ ಇಲ್ಲಿ ನೋಡ್ಬೋದು AI ಸಹಾಯದಿಂದ ಮಾಡಿದಕ್ಕೋಸ್ಕರ ಇಲ್ಲಿ ತುಂಬ ಜಾಸ್ತಿ ಪರ್ಫೆಕ್ಷನ್ಸ್ ಇಲ್ಲ. ಇಲ್ಲಿ ಹೇರ್ ಪೋರ್ಷನಲ್ಲಿ ಇಲ್ಲಿ ನೋಡ್ಬೋದು ತುಂಬ ಲೈಕ್ ಅಷ್ಟೊಂದು ಪರ್ಫೆಕ್ಟಾಗಿ ಅದು AI ಮಾಡಿಲ್ಲ. ಸೊ ಇಲ್ಲಿ ನೋಡ್ಬೋದು ಸಪ್ರೇಷನ್ ಕಾಣ್ತಿಲ್ಲ. ಸೊ ದಿಸ್ ಈಸ್ ದ ಬಿಫೋರ್. ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಬಿಫೋರ್, ಮತ್ತು ದಿಸ್ ಈಸ್ ದ ಆಫ್ಟರ್. ಸೊ ಇಲ್ಲಿ ನೋಡ್ಬೋದು ಕ್ರೋಮ್ಯಾಟಿಕ್ ಅಬ್ರೇಷನ್ ಸ್ವಲ್ಪ ಕಡಿಮೆ ಆಗಿದೆ ಮೊದಲಕ್ಕಿಂತ. ದಿಸ್ ಈಸ್ ದ ಪೋರ್ಷನ್ ವೇರ್ ದ ಕ್ರೋಮ್ಯಾಟಿಕ್ ಅಬ್ರೇಷನ್ ಸ್ಟಾರ್ಟ್ಸ್ ಹಿಟ್ಟಿಂಗ್. ಓಕೆನಾ. ಸೊ ನಾನಿದು ಲೆನ್ಸ್ ಬ್ಲರ್ನ ಆಫ್ ಮಾಡಿಬಿಟ್ಟು ಐ ವಿಲ್ ಜಸ್ಟ್ ಗೋ ಟು ದ ನೆಕ್ಸ್ಟ್ ಟ್ಯಾಬ್, ದ್ಯಾಟ್ ಈಸ್ ಎಫೆಕ್ಟ್. ಸೊ ಎಫೆಕ್ಟಲ್ಲಿ ಮೋಸ್ಟ್ ಆಫ್ ದ ಟೈಮ್ ಪೋಸ್ಟ್ ಕ್ರಾಪ್ ವಿನೆಟಿಂಗ್ ಅಂತ ಬರುತ್ತೆ. ಕ್ರಾಪ್ ಮಾಡಿ ಆದಮೇಲೆ ನಾವು ವಿನೆಟಿಂಗ್ ಯಾವ ಥರ ಕಾಣುತ್ತೆ ಅನ್ನೋದು ನಾವು ಇಲ್ಲಿ ತೋರಿಸ್ತೀವಿ. ಸೊ ವಿನೆಟಿಂಗ್ ನಿಮಗೆ ಸ್ವಲ್ಪ ಬ್ರೈಟ್ ಆಗಿದೆ, ತುಂಬ ವಿನೆಟಿಂಗ್ ಇದ್ದರೆ ಆಲ್ರೆಡಿ ಫೋಟೋದಲ್ಲಿ ಕೂಡ ನೀವು ವಿನೆಟಿಂಗ್ ರಿಮೂವ್ ಮಾಡೋಕ್ಕೆ ಕೂಡ ಈ ವಿನೆಟಿಂಗ್ ಟ್ಯಾಬ್ನ ನೀವು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ವಿನೆಟಿಂಗ್ನ ನೀವು ಆ್ಯಡ್ ಮಾಡೋದಿದ್ರೆ ಇಲ್ಲಿ ಈ ಅಮೌಂಟನ್ನು ನೀವು ಆ್ಯಡ್ ಮಾಡ್ಬೋದು. ಜೊತೆಗೆ ಇಲ್ಲಿ ಮಿಡ್ ಪಾಯಿಂಟ್ಸ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ಇದು ವಿಜುವಲೈಸರ್ ಆಪ್ಷನ್ ಅಂತ ಓದ್ಬಿಟ್ಟು ವಿಜುವಲೈಸರ್ ಆನ್ ಮಾಡ್ಕೊಂಬಿಟ್ಟು ನೀವು ಎಲ್ಲೆಲ್ಲಿ ಎಷ್ಟೆಷ್ಟು ಸರ್ಕ್ಯುಲರ್ ಆಗ್ತಿದೆ, ಆ ಮಿಡ್ ಪಾಯಿಂಟ್ ಎಲ್ಲಾಗಿದೆ,
ಎಷ್ಟು ಮಿಡ್ ಪಾಯಿಂಟ್ ಬೇಕು, ಎಷ್ಟು ರೌಂಡ್ನೆಸ್ ಬೇಕು ಫೋಟೋದು ವಿನೆಟಿಂಗಲ್ಲಿ ಅಂತ ನೀವು ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ಫೆದರ್ ಶಾರ್ಪ್ ಆಗಿರಬೇಕಾ ವಿನೆಟಿಂಗ್ ಅಥವಾ ಸಾಫ್ಟ್ ಆಗಿರಬೇಕಾ ಅನ್ನೋದು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅದ್ರ ಜೊತೆಗೆ ಹೈಲೈಟ್ಸ್, ಓನ್ಲಿ ಹೈಲೈಟ್ಸ್ನ ನೀವು ರಿವೀಲ್ ಮಾಡ್ಕೋಬೋದು ಇಲ್ಲಿ ವಿನೆಟಿಂಗಲ್ಲಿ. ಇಲ್ಲಿ ನೋಡ್ಬೋದು ಎಡ್ಜಸಲ್ಲಿ ಯಾವ್ಯಾವ ಕಡೆ ಹೈಲೈಟ್ಸ್ ಇದೆಯೋ ಆ ಹೈಲೈಟ್ ಮಾತ್ರ ಸ್ವಲ್ಪ ಹೈಲೈಟ್ ಆಗ್ತಿದೆ. ಸೊ ಓವರಾಲ್ ವಿನೆಟಿಂಗಲ್ಲಿ. ಸೊ ಮೋಸ್ಟ್ ಟೈಮ್ ಐ ಜಸ್ಟ್ ಕೀಪ್ ಇಟ್ ಅಟ್ -10 to -15 ಓನ್ಲಿ ಇಫ್ ಐ ವಾಂಟ್ ಟು ಮೇಕ್ ದ ಫೋಟೋ ಲುಕ್ ಲಿಟಲ್ ಡ್ರಮ್ಯಾಟಿಕ್. ನಿಮ್ಗೇನಾದ್ರು ತುಂಬ ಫೋಕಸ್ ಆಗಿ ಕಾಣಬೇಕಾಗಿದೆ, ಆ ಪರ್ಟಿಕ್ಯುಲರ್ ಪರ್ಸನ್ ಮೇಲೇ ಫೋಕಸ್ ಮಾಡಬೇಕಾಗಿದೆ ಅಂದರೆ ನೀವು ಜಾಸ್ತಿನೂ ಆ್ಯಡ್ ಮಾಡಿಬಿಟ್ಟು ಮಿಡ್ ಪಾಯಿಂಟ್ನ ಮೂವ್ ಮಾಡಿಬಿಟ್ಟು ರೌಂಡ್ನೆಸ್ನ ಕಡಿಮೆ ಮಾಡೋದು ಮತ್ತು ಅದ್ರ ಜೊತೆಗೆ ಫೆದರ್ಸ್ನ ಜಾಸ್ತಿ ಕೊಟ್ಬಿಟ್ರೆ ಯು ಕ್ಯಾನ್ ಮೇಕ್ ದ ಪೀಪಲ್ ಮೋರ್ ಫೋಕಸ್ ಆನ್ ದ ಸಬ್ಜೆಕ್ಟ್. ಸೊ ಸರೌಂಡಿಂಗ್ಸ್ಗಿಂತ ಜಾಸ್ತಿ ಇಲ್ಲಿ ತುಂಬ ಡಿಸ್ಟ್ರಾಕ್ಟಿಂಗ್ ಆಬ್ಜೆಕ್ಟ್ಸ್ ಇದ್ದರೆ ಆ ಡಿಸ್ಟ್ರಾಕ್ಷನ್ನ ಸ್ವಲ್ಪ ಕಡಿಮೆ ಮಾಡೋಕ್ಕೆ ನೀವು ಪೋಸ್ಟ್ ಕ್ರಾಪ್ ವಿನೆಟಿಂಗ್ನ ಯೂಸ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ಟೈಮ್ ಐ ಕೀಪ್ ಇಟ್ ಅಟ್ ದ -10 to 15. ಸೊ ಫೆದರ್ನ ಸ್ವಲ್ಪ ನಾರ್ಮಲ್ ಆಗಿ ಇಟ್ಬಿಟ್ಟು ಹೈಲೈಟ್ಸ್ನ ಜಸ್ಟ್ ಟ್ಯಾಡ್ ಬಿಟ್ಟು ಹೈಲೈಟ್ಸ್ನ ಆ್ಯಡ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಬಿಫೋರ್ ಆ್ಯಂಡ್ ದಿಸ್ ಇಸ್ ದ ಆಫ್ಟರ್. ಯು ಕ್ಯಾನ್ ಸಿ ಇಟ್ಸ್ ನಾಟ್ ದ್ಯಾಟ್ ಮಚ್ ಚೇಂಜಸ್. ಓವರಾಲ್ ಫೋಟೋದಲ್ಲಿ ಚೇಂಜಸ್ ಕಾಣುತ್ತೆ, ಬಟ್ ಕಂಪೇರ್ ಮಾಡಿದಾಗ ಮಾತ್ರ ಚೇಂಜಸ್ ಕಾಣುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಕಂಪೇರ್ ದೆನ್ ಯು ವಾಂಟ್ ಬಿ ಏಬಲ್ ಟು ಸಿ ಎನಿ ಡಿಫ್ರೆನ್ಸ್. ಸೊ ಅದ್ರ ಜೊತೆಗೆ ಕ್ಯಾಲಿಬ್ರೇಷನ್ ಅಂತ. ಸೊ ಕ್ಯಾಲಿಬ್ರೇಷನ್ ಅಂದರೆ ಏನಾಗುತ್ತೆ ಅಂದರೆ ಓಲ್ಡ್ ಕ್ಯಾಮ್ರಾಸಲ್ಲಿ ಏನಾಗ್ತಿತ್ತಪ್ಪ ಅಂತಂದರೆ ಫೋಟೋಸಲ್ಲಿ ಕಲರ್ ಡಿಫ್ರೆನ್ಸಸ್ ತುಂಬ ಜಾಸ್ತಿ ಬರ್ತಿತ್ತು. ಸೊ ಕೆಲವೊಂದು ಟೈಮಲ್ಲಿ ಫೋಟೋಸ್ ಫುಲ್ ಮೆಜೆಂಟಾ ಅಥವಾ ಗ್ರೀನ್ ಥರ ಕಾಣ್ತಿತ್ತು. ಸೊ ಅದಕ್ಕೋಸ್ಕರ ಅದು ಕರೆಕ್ಷನ್ನ ಮಾಡೋಕ್ಕೋಸ್ಕರ ಓಲ್ಡ್ ಫೋಟೋಸಲ್ಲಿ ಕರೆಕ್ಷನ್ ಮಾಡೋಕ್ಕೋಸ್ಕರ ಓಲ್ಡ್ ಕ್ಯಾಮ್ರಾಸಲ್ಲಿ ಕರೆಕ್ಷನ್ ಮಾಡೋಕ್ಕೋಸ್ಕರ ಇಲ್ಲಿ ಕ್ಯಾಲಿಬ್ರೇಷನ್ನ ಕೊಡಲಾಗಿದೆ. ಸೊ ಅದನ್ನು ಡಿಪೆಂಡಿಂಗ್ ಆನ್ ಯುವರ್ photo how it is looking you can calibrate. Since my photo is perfectly fine, so I am not going to calibrate anything. So you can see here red primary ಇದೆ, green primary ಇದೆ ಮತ್ತು blue primary ಇದೆ. ಅದ್ರ ಜೊತೆ each channel ಕೂಡ saturation slider ಇದೆ. ಸೊ ಅದು ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಯು ಕ್ಯಾನ್ ಮೇಕ್ ದ ಚೇಂಜಸ್. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ದಿಸ್ ಈಸ್ ದ ಪ್ರೀವಿಯಸ್ ಆ್ಯಂಡ್ ದಿಸ್ ಇಸ್ ದ ರೀಸೆಟ್. ಸೊ ಇದೇನಾಗುತ್ತಪ್ಪ ಅಂದರೆ ರೀಸೆಟ್ ಅಂದರೆ ಕಂಪ್ಲೀಟ್ಲಿ ಫೋಟೋ ರೀಸೆಟ್ ಆಗುತ್ತೆ. ಸೊ ಅದೇ ಕಮಾಂಡ್ Z ಅಂತ ಹೊಡೆದ್ರೆ ಅಂಡು ಆಗುತ್ತೆ. ಸೊ ಪ್ರೀವಿಯಸ್ ಅಂತ ಹೇಳಿದ್ರೆ ಪ್ರೀವಿಯಸ್ ಸೆಟ್ಟಿಂಗ್ ಯಾವ ಇರುತ್ತೋ, ಸೊ ಯಾವ ಥರ ಪ್ರೀವಿಯಸ್ ಸೆಟ್ಟಿಂಗ್ ಇರುತ್ತೋ ಆ ಸೆಟ್ಟಿಂಗಲ್ಲಿ ಹೋಗುತ್ತೆ. ಸೊ ದಿಸ್ ವಾಸ್ ದ ಬಿಫೋರ್ ಓಪನಿಂಗ್. ಈ ಫೋಟೋನ ಮತ್ತೆ ಓಪನ್ ಮಾಡೋಕ್ಕಿಂತ ಮುಂಚೆ ದಿಸ್ ವಾಸ್ ದ ಸೆಟ್ಟಿಂಗ್, ಇಟ್ ವಾಸ್ ದೇರ್ ಆನ್ ಮೈ ಫೋಟೋ, ಅದಕ್ಕೋಸ್ಕರ ಪ್ರೀವಿಯಸ್ ಅಂತ ಹೋಯಿತು. ಸೊ ಅದನ್ನು ನಾನು ಕಮಾಂಡ್ Z ಅಂತ ಓದ್ತಿದ್ರೆ ಮತ್ತೆ ಅಂಡು ಪೇಸ್ಟ್ ಸೆಟ್ಟಿಂಗ್ ಆಗುತ್ತೆ. ಯಾವುದೋ ಸೆಟ್ಟಿಂಗ್ಸ್ನ ಪೇಸ್ಟ್ ಆಗಿದ್ರು ಕೂಡ ಅದು ಅಂಡು ಆಗುತ್ತೆ. ಅದಾದಮೇಲೆ ಇಲ್ಲಿ ಬರ್ಬೋದು ಇಲ್ಲಿ ಕ್ರಾಪ್ ಟೂಲ್ಗೆ. ಸೊ ಕ್ರಾಪ್ ಟೂಲಲ್ಲಿ ನೀವು ಯಾವ ಥರ ಬೇಕು ಕ್ರಾಪ್ ಮಾಡಬೇಕು ಅಥವಾ ಒರಿಜಿನಲ್ ಬೇಕಾ ಅಥವಾ ಇಲ್ಲಿ ಆಸ್ಪೆಕ್ಟ್ ರೇಷಿಯೋಸ್ ಕೂಡ ಇದೆ, ಆ ಆಸ್ಪೆಕ್ಟ್ ರೇಷಿಯೋಸಲ್ಲಿ ಕೂಡ ನೀವು ಕ್ರಾಪ್ ಮಾಡ್ಬೋದು ಮತ್ತು ಆ್ಯಂಗಲ್ನ ನೀವು ಕರೆಕ್ಟ್ ಮಾಡ್ಕೋಬೋದು ಅಥವಾ ಡಿಪೆಂಡಿಂಗ್ ಆನ್. ಸೊ ಈ ಆಟೋ ಅಂತ ಹೋದರೆ ಆಟೋಮೆಟಿಕ್ಲಿ ಫೋಟೋ ಡಿಟೆಕ್ಟ್ ಆಗಿಬಿಟ್ಟು ಆ್ಯಂಗಲ್ ಕರೆಕ್ಷನ್ ಆಗುತ್ತೆ. ಸಿನ್ಸ್ ದೇರ್ ಈಸ್ ನೋ ಗೈಡ್ಸ್ ಫಾರ್ ದಿಸ್ ಫೋಟೋ, ಸೊ ಸಮ್ಟೈಮ್ಸ್ ಫೋಟೋ ಆಟೋಮೆಟಿಕ್ಕಾಗಿ ಆ್ಯಂಗಲ್ ಆಗಲ್ಲ. ಸೊ ಅದಕ್ಕೋಸ್ಕರ ಸೊ ಕನ್ಸ್ಟ್ರೈನ್ ಟು ಇಮೇಜ್ ಅಪ್ಪ ಅಂತಂದ್ರೆ ಹೊರಟಿದೆ. ಸೊ ಇಮೇಜಿಗೆ ಮಾತ್ರ ಎಷ್ಟು ಕನ್ಸ್ಟ್ರೈನ್ ಆಗುತ್ತೆ ಆ ಕನ್ಸ್ಟ್ರೈನ್ ಆಗುತ್ತೆ. ಐ ಮೀನ್ ಲೈಕ್ ರೊಟೇಟ್ ಮಾಡಿದಾಗ ಅಲ್ಲಿ ಕನ್ಸ್ಟ್ರೈನ್ ಆಗುತ್ತೆ ಇಮೇಜ್ಗೆ. ಸೊ ಇನ್ ಕೇಸ್ ನೀವು ಮತ್ತೆ ಆ್ಯಂಗಲ್ನ ಕರೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕನ್ಸ್ಟ್ರೈನ್ ಆಗಿದೆ. ಸೊ ಓಕೆನಾ. ಸೊ ಮೋಸ್ಟ್ ಟೈಮ್ ಐ ಜಸ್ಟ್ ರೀಸೆಟ್ ಇಟ್ ಬಿಕಾಸ್ ಸಿನ್ಸ್ ದಿಸ್ ಫೋಟೋ ಈಸ್ ಪ್ರಾಪರ್. ಜಸ್ಟ್ ಬೇಕಾದರೆ ನಾನು ಸ್ವಲ್ಪ ರೊಟೇಟ್ ಮಾಡ್ಕೊತೀನಿ ಆ್ಯಂಟಿ ಕ್ಲಾಕ್ ವೈಸ್. ಓಕೆನಾ. ಅದ್ರ ಜೊತೆಗೆ ಇರೇಸರ್ ಟೂಲ್ ಇದೆ. ಸೊ ಇರೇಸರ್ ಟೂಲಲ್ಲಿ 3 ಇದೆ ಟೂಲ್ಸ್. ಅದರಲ್ಲಿ ಕ್ಲೋನ್ ಟೂಲ್ ಇದೆ, ಪ್ಯಾಚ್ ಟೂಲ್ ಇದೆ ಮತ್ತು ಇಲ್ಲಿ AI ಇರೇಸರ್ ಇದೆ. ಸೊ ಜನರೇಟಿವ್ AI ಹೆಲ್ಪಿಂದ ನಾವು ಯಾವುದಾದ್ರೂ ಪೋರ್ಷನ್ನ ಇರೇಸ್ ಮಾಡೋದಿದ್ರೆ ಮಾಡ್ಬೋದು. ಸೊ ಸಿನ್ಸ್ ಇನ್ ದಿಸ್ ಫೇಸ್ ಐ ವಿಲ್ ಯೂಸ್ ದ ಪ್ಯಾಚ್ ಟೂಲ್ ಬಿಕಾಸ್ ನಾನು ಜಾಸ್ತಿ ಇದರಲ್ಲಿ ರೀಟಚ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ತುಂಬ ಮೆಮೊರಿ ಹಿಡಿಯುತ್ತೆ ರೀಟಚ್ ಜಾಸ್ತಿ ಮಾಡ್ತಾ ಹೋದರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಫಾರ್ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಬ್ರಷ್ನ ಇನ್ಕ್ರೀಸ್ ಮಾಡೋಕ್ಕೆ ನೀವು ಮೌಸಲ್ಲಿರೋ ವೀಲ್ನ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ಸ್ಲೈಡರ್ ಇದೆ. ಅದ್ರ ಜೊತೆಗೆ ಫೆದರ್ನ ಎಷ್ಟು ಫೆದರ್ ಕೊಡಬೇಕು ಆ ಬ್ರಷಲ್ಲಿ ಅನ್ನೋದು ಕೂಡ ನೀವು ಡಿಫೈನ್ ಮಾಡ್ಬೋದು. ಅದ್ರ ಜೊತೆಗೆ ಒಪ್ಯಾಸಿಟಿ ಆಫ್ ದ ಬ್ರಷ್. ಸೊ 100% ಆಗಿ ಇಟ್ಟು ನಾನು ಇದು ಬ್ರಷ್ನ ಸೈಜ್ ಕಡಿಮೆ ಮಾಡಿ ಜಸ್ಟ್ ಪಿಂಪಲ್ ಮೇಲೆ ನಾನು ಜಸ್ಟ್ ರಬ್ ಮಾಡಿದರೆ ಅದು ಆಟೋಮೆಟಿಕಲಿ ಪ್ಯಾಚ್ನ ಹೆಲ್ಪಿಂದ ಅದು ಡಿಸಪಿಯರ್ ಆಗಿ ಬೇರೆ ಪೋರ್ಷನ್ ಆಫ್ ದ ಫೋಟೋನ ಪ್ಯಾಚ್ ಮಾಡ್ಕೊಳ್ಳುತ್ತೆ. ನೀವು ಕ್ಲೋನ್ ಅಂತ ಸೇಮ್ ಪ್ರೊಸೆಸ್, ಬಟ್ ಅದೇನಾಗುತ್ತೆ ಇದ್ದಿದ್ದಂಗೆ ಆ ಪೋರ್ಷನಲ್ಲಿರೋಂಥ ಇದ್ದಿದ್ದಂಗೆ ಮಟೀರಿಯಲ್ನ ಅಥವಾ ಟೆಕ್ಸ್ಚರ್ನ ಅಲ್ಲಿ ತೊಗೊಂಬಂದು ಅಲ್ಲಿ ಇಡುತ್ತೆ. ಸೊ ಮೋಸ್ಟ್ ಆಫ್ ಟೈಮ್ ಇಟ್ಸ್ ಹೆಲ್ಪ್ಫುಲ್, ಇಟ್ಸ್ ಈಸಿ ಟು ಯೂಸ್ ಪ್ಯಾಚ್ ಟೂಲ್ ಡಿಪೆಂಡಿಂಗ್ ಆನ್ ದ ಕೇಸಸ್ ನೀವು ಯಾವ ಥರ ಯೂಸ್ ಮಾಡ್ತೀರಾ ಆ ಥರ. ಸೊ ನಾನು ಜಾಸ್ತಿ ರೀಟಚ್ ಈ ಫೋಟೋದಲ್ಲಿ ಲೈಟ್ ರೂಮಲ್ಲಿ ನಾನು ಜಾಸ್ತಿ ರೀಟಚ್ ಮಾಡೋಕ್ಕೆ ಹೋಗಲ್ಲ, ಫೇಸ್ ರೀಟಚ್. ಐ ವಿಲ್ ಆಲ್ವೇಸ್ ಜಂಪ್ ಟು ದ ಫೋಟೋಶಾಪ್ ವೆನ್ ಐ ಆಮ್ ಡೂಯಿಂಗ್ ಅ ರೀಟಚಿಂಗ್. ಓಕೆನಾ. ಅದಾದಮೇಲೆ
ಇಲ್ಲಿ ರೆಡ್ ಐ ಕರೆಕ್ಷನ್. ಸೊ ಇಲ್ಲಿ ನೋಡ್ಬೋದು ರೆಡ್ ಐ ಕರೆಕ್ಷನಲ್ಲಿ ರೆಡ್ ಐ ಹ್ಯೂಮನ್ ಐ ಇದೆ ಮತ್ತು ಪೆಟ್ ಐ ಇದೆ. ಸೊ ಮೋಸ್ಟ್ ಟೈಮ್ ರೆಡ್ ಐ ಕರೆಕ್ಷನ್ ಮಾಡೋದಿದ್ರೆ ಮಾತ್ರ ಇಲ್ಲ ಐ ಎಲ್ಲಿದೆ ಅನ್ನೋದನ್ನು ಇಲ್ಲಿ ಡಿಟೆಕ್ಟ್ ಮಾಡಿಬಿಟ್ಟು ರೆಡ್ ಐನ ರಿಮೂವ್ ಮಾಡ್ಬೋದು. ಸಿನ್ಸ್ ದೇರ್ ಈಸ್ ನೋ ರೆಡ್ ಐ ಎಫೆಕ್ಟ್ ಆನ್ ದಿಸ್ ಫೋಟೋ, ಸೊ ಇಟ್ಸ್ ಸೇಯಿಂಗ್ ನಾ ಇಲ್ಲಿ ಒತ್ತ ತಕ್ಷಣ ಇಲ್ಲಿ ತೋರಿಸುತ್ತಿದೆ ಅನೇಬಲ್ ಟು ಫೈಂಡ್ ರೆಡ್ ಐ ಅಂತ. ಸೊ ಯಾವುದೇ ಥರ ಅಂತ ಇಲ್ಲಿ ರೆಡ್ ಐ ಇಲ್ಲ, ಅದಕ್ಕೋಸ್ಕರ ನಾನು ರೆಡ್ ಐನ ಹಾಕೋ ಅವಶ್ಯಕತೆ ಇಲ್ಲ. ಸೊ ಓಲ್ಡ್ ಫೋಟೋಸಲ್ಲಿ ನೀವು ನೋಡ್ಬೋದು ಫ್ಲ್ಯಾಶ್ ಹೊಡಿದ ತಕ್ಷಣ ಕಣ್ಣ ಮೇಲೆ ರೆಡ್ ಡಾಟ್ ಕಾಣ್ತಿತ್ತು. ಆ ರೆಡ್ ಡಾಟ್ನ ತೆಗಿಯೋಕ್ಕೋಸ್ಕರ ಅದು ರೆಡ್ ಐ ಕರೆಕ್ಷನ್ನ ಯೂಸ್ ಆಗ್ತಿತ್ತು. ಸೊ ಪೆಟ್ ಮೇಲೂ ಕೂಡ ತೆಗಿಬೋದು ನೀವು, ರೆಡ್ ಐಸ್ ಹ್ಯೂಮನ್ ಮೇಲೂ ತೆಗಿಬೋದು. ಸೊ ಯಾವುದೇ ಥರ ಅಂತ ರೆಡ್ ಐ ಇರೋದೇ ಕಾರಣ ನಾನು ಇದ್ರ ಮೇಲೆ ಯೂಸ್ ಮಾಡ್ತಿಲ್ಲ. ಅದಾದಮೇಲೆ ಮಾಸ್ಕಿಂಗ್. ಸೊ ಮಾಸ್ಕಿಂಗಲ್ಲಿ ನೀವು ನೋಡ್ಬೋದು ಇಲ್ಲಿ ಸಬ್ಜೆಕ್ಟ್ ಮಾಸ್ಕಿಂಗ್ ಇದೆ, ಸ್ಕೈ ಮಾಸ್ಕಿಂಗ್ ಇದೆ ಮತ್ತು ಬ್ಯಾಕ್ಗ್ರೌಂಡ್ ಮಾಸ್ಕಿಂಗ್ ಇದೆ. ಸೊ ದೀಸ್ ಆಲ್ ಮಾಸ್ಕಿಂಗ್ ಈಸ್ ಡೂಯಿಂಗ್ ಇಟ್ ಸೆಲ್ಫ್ ಬೈ AI, ಹೆಲ್ಪ್ ಆಫ್ AI. ಸೊ AI ಹೆಲ್ಪಿಂದ ಅದು ಸಬ್ಜೆಕ್ಟ್ನ ಡಿಟೆಕ್ಟ್ ಮಾಡಿಕೊಂಡು ಸಬ್ಜೆಕ್ಟ್ ಮಾತ್ರ ಮಾಸ್ಕ್ ಮಾಡುತ್ತೆ, ಮತ್ತು ಸ್ಕೈನ ಡಿಟೆಕ್ಟ್ ಮಾಡ್ಕೊಂಡು ಸ್ಕೈ ಮಾತ್ರ ಮಾಸ್ಕ್ ಮಾಡುತ್ತೆ, ಮತ್ತು ಬ್ಯಾಕ್ಗ್ರೌಂಡ್ ಡಿಟೆಕ್ಟ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಮಾತ್ರ. ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ಚೇಂಜ್ ದ ಪರ್ಟಿಕ್ಯುಲರ್ ಕಲರ್ ಆಫ್ ದ ಸ್ಕೈ, ಸೊ ಅವಾಗ ನೀವೇನು ಮಾಡ್ಬೋದು, ಸ್ಕೈನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಮಾಸ್ಕ್ ಮಾಡ್ಕೊಂಬಿಟ್ಟು ಸ್ಕೈನ ಕಲರ್ ಚೇಂಜ್ ಮಾಡೋದು. ಸಿನ್ಸ್ ಈ ಫೋಟೋದಲ್ಲಿ ಜಾಸ್ತಿ ಸ್ಕೈ ಇರೋದೇ ಕಾರಣ ಇಲ್ಲಿ ನೋಡ್ಬೋದು ರೆಡ್ ಪೋರ್ಷನ್ ಆಫ್ ದ ಫೋಟೋ ಈಸ್ ಬೀಯಿಂಗ್ ಮಾಸ್ಕ್ ಅಂತ ತೋರಿಸ್ತದೆ. ಇಲ್ಲಿ ಶೋ ಓರ್ಲೆ ಅಂತ ಮಾಡ್ಬೋದು. ಓರ್ಲೆನ ಆನ್ ಮಾಡಿದ ತಕ್ಷಣ ಯಾವ ಕಡೆ ಸ್ಕೈ ಇದೆ ಅಲ್ಲಿ ಮಾತ್ರ ಇಲ್ಲಿ ರೆಡ್ ಆಗಿದೆ. ಸೊ ನಾವು ಅಲ್ಲಿ ಮಾತ್ರ ನಾವು ಯಾವುದೇ ಥರ ಅಂತ ಚೇಂಜಸ್ ಬೇಕೋ ಆ ಚೇಂಜಸ್ ನಾವು ಇಲ್ಲಿ ಮಾಡ್ಕೋಬೋದು. ಸೊ ಸಿನ್ಸ್ ದಟ್ ಈಸ್ ಐ ಡೋಂಟ್ ವಾಂಟ್ ದಿಸ್ ಟು ಬಿ ಚೇಂಜ್ಡ್, ಸೊ ಅದಕ್ಕೋಸ್ಕರ ನಾನು ಈ ಮಾಸ್ಕ್ನ ಡಿಲೀಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಮಾಸ್ಕ್ದ ಸೆಟ್ಟಿಂಗ್ಸ್ಗೋಸ್ಕರ ನಾವು ಇಲ್ಲಿ ಎನೇಬಲ್ ಮಾಡೋಕ್ಕೆ, ಇಲ್ಲಿ ಡಿಸೇಬಲ್ ಮಾಡೋಕ್ಕೆ, ಅಥವಾ ಆಲ್ ಆ ಮಾಸ್ಕ್ನ ಡಿಲೀಟ್ ಮಾಡೋಕ್ಕೆ, ಎಲ್ಲ ಮಾಸ್ಕ್ನ ಡಿಲೀಟ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ಸ್ ಕೂಡ ಇದೆ, ಅದನ್ನು ನೀವು ಚೆಕ್ ಮಾಡ್ಬೋದು. ನೀವು ಯಾವುದಾದ್ರೂ ಮಾಸ್ಕ್ನ ಎಕ್ಸ್ಟ್ರಾ ಆ್ಯಡ್ ಮಾಡೋದಿದ್ರೆ ಇಲ್ಲಿಂದನೇ ನೀವು ಮಾಸ್ಕ್ನ ಆ್ಯಡ್ ಮಾಡೋದು. ಸೊ ಆ್ಯಸ್ ಯೂಶ್ವಲ್ ಆಬ್ಜೆಕ್ಟ್ಸ್ ಮಾಸ್ಕ್ ಇದೆ, ಮತ್ತು ಬ್ರಷ್ ಇದೆ, ಬ್ರಷಿಂದ ಮಾಸ್ಕ್ನ ಜನರೇಟ್ ಮಾಡ್ಬೋದು. ಲೀನಿಯರ್ ಗ್ರೇಡಿಯಂಟ್ ಇದೆ, ಮತ್ತು ರೇಡಿಯಲ್ ಗ್ರೇಡಿಯಂಟ್ ಕೂಡ ಇದೆ, ಮತ್ತು ರೇಂಜ್ ಇದೆ. ಸೊ ರೇಂಜಲ್ಲಿ ಕೂಡ ಕಲರ್ ಇದೆ, ಲೂಮಿನೆನ್ಸ್ ಇದೆ, ಮತ್ತು ಡೆಪ್ತ್ ರೇಂಜ್ ಇದೆ. ಸೊ ಮೋಸ್ಟ್ ಆಫ್ ಟೈಮ್ ನಾವು ಪರ್ಟಿಕ್ಯುಲರ್ ಸ್ಕಿನ್ ಟೋನ್ನ ಮಾತ್ರ ಕರೆಕ್ಷನ್ ಮಾಡೋದಿದ್ರೆ ನಾನು ಇಲ್ಲಿ ರೇಂಜಲ್ಲಿ ಹೋಗ್ಬಿಟ್ಟು ಕಲರ್ ರೇಂಜಲ್ಲಿ ಹೋಗ್ಬಿಟ್ಟು ನಾನು ಈ ಕಲರ್ನ ಪರ್ಟಿಕ್ಯುಲರ್ ಕಲರ್ ಈ ಆರೆಂಜ್ ಸ್ಕಿನ್ ಟೋನ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಮಾಸ್ಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಶೋ ಓರ್ಲೆ ಅಂತ ಹೊಡೆದಾಗ ಇಲ್ಲಿ ಕಂಪ್ಲೀಟ್ ಓವರಾಲ್ ಇಮೇಜ್ ಮಾಸ್ಕ್ ಆಗಿಬಿಟ್ಟಿದೆ. ಸೊ ಅದನ್ನು ರಿಫೈನ್ ಮಾಡೋಕ್ಕೋಸ್ಕರ ದೇರ್ ಈಸ್ ಅ ಸ್ಲೈಡರ್. ಸೊ ಟು ರಿಫೈನ್ ನಮ್ಗೆ ಎಷ್ಟು ಪೋರ್ಷನ್ ಆಫ್ ದ ರೆಡ್ ಕಲರ್ಸ್ ನಮ್ಗೆ ಬೇಕು ಅನ್ನೋದಕ್ಕೋಸ್ಕರ. ಸೊ ಇಲ್ಲಿ ನೋಡ್ಬೋದು ಓನ್ಲಿ ದ ರೆಡ್ ಪೋರ್ಷನ್ ಆಫ್ ದ ಮಾಸ್ಕ್ ಈಸ್ ಬೀಯಿಂಗ್ ಸೆಲೆಕ್ಟೆಡ್. ಸೊ ಆವಾಗ ನಾವು ಯಾವುದೇ ಥರ ಅಂತ ಚೇಂಜಸ್ ಮಾಡಿದರೂ ಓನ್ಲಿ ಆ ಮಾಸ್ಕಿಗೆ ಮಾತ್ರ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇನ್ನೂ ಇನ್ಡೆಪ್ತ್ ಮಾಸ್ಕಿಂಗ್ ಯಾವ ಥರ ಮಾಡೋದು, ಯಾವ ಥರ ಮಾಸ್ಕಿಂಗ್ ಮಾಡೋದು ಅನ್ನೋದು ನಾನು ಇನ್ನೂ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಾದಮೇಲೆ ಇನ್ನೂ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಇದೆ ಇಲ್ಲಿ. ಸೊ ಇನ್ ಕೇಸ್ ನೀವು ಈ ಸೇಮ್ ಫೋಟೋದ ಸೆಟ್ಟಿಂಗ್ಸ್ನ ನೀವು ಇನ್ನೂ ಮಲ್ಟಿಪಲ್ ಫೋಟೋಸ್ಗೆ ಸೇಮ್ ಸೆಟ್ಟಿಂಗ್ಸ್ನ ನೀವು ಆ್ಯಡ್ ಮಾಡೋದಿದ್ರೆ ಇಲ್ಲಿ ನೋಡ್ಬೋದು. ಮಲ್ಟಿಪಲ್ ಫೋಟೋಸ್ನ ನಾನು ಸೆಲೆಕ್ಟ್ ಮಾಡಿದಾಗ ಯಾವ ಫೋಟೋಸ್ ಮೋರ್ ಹೈಲೈಟ್ ಆಗಿರುತ್ತೋ ಆ ಫೋಟೋಸ್ದು ಸೆಟ್ಟಿಂಗ್ಸ್ ಈ ಮಿಕ್ಕಿದೆಲ್ಲ ಫೋಟೋಸ್ಗೆ ಸಿಂಕ್ ಮಾಡೋದಿದ್ರೆ, ಸೊ ಇಲ್ಲಿ ಬಂದುಬಿಟ್ಟು ಈ ಟಾಗಲ್ನ ಮಾಡಿದರೆ ಇಲ್ಲಿ ಆಟೋ ಸಿಂಕ್ ಆ್ಯಂಡ್ ಸಿಂಕ್ ಅಂತ ಬರುತ್ತೆ. ಈ ಸಿಂಕ್ ಅಂತ ಇದು ಈ ಸ್ವಿಚ್ನ ಟಾಗಲ್ ಮಾಡಿಬಿಟ್ಟು ಇಲ್ಲಿ ಸಿಂಕ್ ಅಂತ ಓದ್ಬಿಟ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ್ದು ಸೆಟ್ಟಿಂಗ್ಸ್ನ ಸಿಂಕ್ರೊನೈಸ್ ಮಾಡಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸಿಂಕ್ರೊನೈಸ್ ಅಂದ್ಬಿಟ್ರೆ ಮಿಕ್ಕಿರೋಂಥ ಮಿಕ್ಕಿದ ಎರಡು ಫೋಟೋಸ್ಗೂ ಸೇಮ್ ಸೆಟ್ಟಿಂಗ್ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಇದನ್ನ ರೆಫರೆನ್ಸ್ ಮೋಡಿಗೆ ಹಾಕಿದಾಗ ಇಲ್ಲಿ ನೋಡ್ಬೋದು ಸೇಮ್ ಬೋತ್ ದ ಫೋಟೋಸ್ ಆರ್ ಇನ್ ಸಿಂಕ್, ಕಲರ್ ಸಿಂಕ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಸೇಮ್ ಫೋಟೋಸ್ನ ಸೇಮ್ ಸೆಟ್ಟಿಂಗಲ್ಲಿ ತೆಗೆದಿರೋಕ್ಕೋಸ್ಕರ ಈ ಎರಡರದ್ದು ಕಲರ್ ಮ್ಯಾಚ್ ಆಗ್ತಾಯಿದೆ. ಓಕೆನಾ. ಸೊ ಅದೇ ಥರ ನೀವು ಮಲ್ಟಿಪಲ್ ಫೋಟೋಸ್ಗೆ ಸೇಮ್ ಯಾವುದಾದ್ರು ಪರ್ಟಿಕ್ಯುಲರ್ ಫೋಟೋದಿಂದ ನೀವು ಸೆಟ್ಟಿಂಗ್ಸ್ನ ಅಪ್ಲೈ ಮಾಡೋದಿದ್ರು ಕೂಡ ಮಾಡ್ಬೋದು. ಇಲ್ಲಿಂದನೇ ಸಿಂಕ್ ಅಂತಲೂ ಕೂಡ ಮಾಡ್ಬೋದು. ಸೊ ಇಲ್ಲಿ ಕೂಡ ಕಾಪಿ ಅಂತ ಬಟನ್ ಇದೆ. ನೀವು ಯಾವುದಾದ್ರೂ ಸೆಟ್ಟಿಂಗ್ಸ್ನ ನೀವು ಕಾಪಿ ಮಾಡೋದಿದ್ರೆ ಇಲ್ಲಿಂದನೇ ಕಾಪಿ ಅಂತ ಓದ್ಬಿಟ್ಟು ಕಾಪಿನ ಸೆಟ್ಟಿಂಗ್ಸ್ ಮಾಡಿಬಿಟ್ಟು ಯಾವುದಾದ್ರು ಪರ್ಟಿಕ್ಯುಲರ್ ಫೋಟೋದ ಮೇಲೆ ಪೇಸ್ಟ್ ಮಾಡೋದಿದ್ರೆ ನೀವು ಡೈರೆಕ್ಟ್ ಪೇಸ್ಟ್ ಅಂತಲೂ ಓದ್ಬೋದು. ಸೊ ಅದೇ ಥರ ನೀವು ಶಾರ್ಟ್ಕಟ್ಸ್ ಕೂಡ ಇದೆ, ಕಮಾಂಡ್ C ಆ್ಯಂಡ್ ಕಮಾಂಡ್ V. ಕಮಾಂಡ್ C ಫಾರ್ ಕಾಪಿಂಗ್ ದ ಸೆಟ್ಟಿಂಗ್ಸ್ ಆ್ಯಂಡ್ ಕಮಾಂಡ್ V ಫಾರ್ ಪೇಸ್ಟಿಂಗ್ ದ ಸೆಟ್ಟಿಂಗ್. ಸೊ ಇದಿಷ್ಟು ಡೆವಲಪ್ ಮಾಡಲಲ್ಲಿ ಬರುತ್ತೆ. ಇನ್ನೂ ಅಡ್ವಾನ್ಸ್ ಮಾಸ್ಕಿಂಗ್ ಕೂಡ ಇದೆ. ಇನ್ನೂ ತುಂಬ ಪ್ರೀಸೆಟ್ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಯಾವ ಥರ ನಾವು ಸ್ನ್ಯಾಪ್ಶಾಟ್ನ ಕ್ರಿಯೇಟ್ ಮಾಡಬೇಕು, ಯಾವ ಥರ ಮ್ಯಾನೇಜ್ ಮಾಡಬೇಕು ಡೆವಲಪಲ್ಲಿ. ಯಾಕಂದರೆ ಮಲ್ಟಿಪಲ್ ಫೋಟೋಸ್ನ ಸೇಮ್ ಎನ್ವೈರನ್ಮೆಂಟಲ್ಲಿರುವಂಥ ಮಲ್ಟಿಪಲ್ ಫೋಟೋಸ್ನ ನಾವು ಗ್ರೂಪ್ ಮಾಡಿಬಿಟ್ಟು ಒಟ್ಟಿಗೆ ನಾವು ಸೆಟ್ಟಿಂಗ್ಸ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ.
ಸೊ ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ ಮತ್ತು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸಿಗೆ ಫೋಟೋಗ್ರಾಫರ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಯಾರು ಫೋಟೋಶಾಪ್ನ ಇನ್ನೂ ಬಲ್ಕ್ ಎಡಿಟಿಂಗ್ಗೋಸ್ಕರ ಯೂಸ್ ಮಾಡ್ತಿದ್ದಾರೋ ಅವರಿಗೆ ಈ ವಿಡಿಯೋನ ರೆಕಮೆಂಡ್ ಮಾಡಿ ಮತ್ತು ಅವ್ರಿಗೆ ಹೇಳಿ ಲೈಟ್ ರೂಮ್ಗೆ ಸ್ವಿಚ್ ಆಗೋಕ್ಕೆ. ಇನ್ ಕೇಸ್ ಮತ್ತು ಏನಾದರೂ ಬೇರೆ ಬೇರೆ ಟಾಪಿಕ್ ಬಗ್ಗೆ ನಾನು ಹೇಳೋದಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಯಾಕಂದರೆ ಪ್ರತಿ ಸರಿ ನಾವು ಹೊಸ ವಿಡಿಯೋ ಬಿಟ್ಟಿದ ತಕ್ಷಣವೇ ನಿಮಗೆ ನೋಟಿಫೈ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಥ್ಯಾಂಕ್ ಯು.